ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಂತಿಮ ತಯಾರಿಯಲ್ಲಿ ನೀವೆಲ್ಲರೂ ಇದ್ದೀರಿ. ಆ ಒಂದು ಅಂತಿಮ ತಯಾರಿಗೆ ಅಮೃತದಂತೆ ಕೆಲಸವನ್ನು ನಿರ್ವಹಿಸುವುದರ ಸಲುವಾಗಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಇಲಾಖೆ ಪ್ರಕಟಿಸಿದ ಕೀ ಉತ್ತರಗಳೊಂದಿಗೆ ವಿಶ್ಲೇಷಣಾತ್ಮಕ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಚರ್ಚೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ, ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಅಭ್ಯರ್ಥಿಗಳಿಗೆ ಸಹಾಯಕಾರಿಯಾಗತ್ತೆ. ಯಾಕಂದರೆ ಸಾಕಷ್ಟು ಪಠ್ಯಪುಸ್ತಕಗಳನ್ನ ಓದಿರ್ತೇವೆ, ಆದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಅರ್ಥ ಆಗಿರಲ್ಲ. ಪ್ರಶ್ನೆ ಪತ್ರಿಕೆಯನ್ನು ಕಣ್ಮುಂದೆ ಬಂದಾಗ ಸಾಕಷ್ಟು ಉತ್ತರಗಳಲ್ಲಿ ಗೊಂದಲ ಆಗುತ್ತೆ. ಯಾಕಂದರೆ ಒಂದು ಮಾತನ್ನ ಹೇಳ್ತಾರೆ, ಏನಂದರೆ ಸುತ್ತಲೂ ಇರುವವರು ನಮ್ಮಂತೆ ಕಂಡರೂ ನಮ್ಮ ಸೋಲಿಗಾಗಿ ಕಾಯ್ತಿರ್ತಾರೆ ಅಂತಕ್ಕಂಥದ್ದು. ಆ 4 ಆಪ್ಷನ್ಗಳು ಸರಿ ಉತ್ತರ ಅಂತ ಕಂಡ್ರು ಕೂಡ ಅದು ಏನಂದ್ರೆ ನಮ್ಮ ಕಡೆಯಿಂದ ತಪ್ಪನ್ನು ಮಾಡಿಸ್ಲಿಕ್ಕೆ ಕಾಯ್ತಾ ಇರ್ತವೆ ಅಂತಕ್ಕಂಥದ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅದರ ಜೊತೆಗೆ ನಾನು ಮಿಸ್ಟರ್ ಮಾಂಸಾ ಮುಲ್ತಾನಿ ಕರ್ನಾಟಕ ಅಕಾಡೆಮಿ ಎಜುಕೇಶನ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಲ್ಲಿ ನಾನು ಶಿಶು ಮನೋವಿಜ್ಞಾನ ಮತ್ತು ವಿಕಾಸನ ವಿಷಯಕ್ಕೆ ಸಂಬಂಧಿಸಿದಾಗ ಈಗಾಗಲೇ 2 ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣಾತ್ಮಕವಾಗಿ ಚರ್ಚೆಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು 2019ರ ಪ್ರಶ್ನೆ ಪತ್ರಿಕೆಯನ್ನು ಎತ್ಕೊಳ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಅಂತಕ್ಕಂಥದ್ದು ದ್ವಿತೀಯ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ. ಇದಲ್ಲದೆ ನಿಮಗೆ ಪ್ರಥಮ ಪತ್ರಿಕೆಗೆ ಸಂಬಂಧಿಸಿದಂತ ಒಂದು 4 ಶಿಶು ಮನೋವಿಜ್ಞಾನ ಮತ್ತು ವಿಕಾಸನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಬೇಕಂದ್ರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅದ್ರ ಜೊತೆಗೆ ಮೊನ್ನೆ ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ನೋಡಿದೆ, ತುಂಬಾ ಸಂತೋಷ ಆಯಿತು. ಯಾಕಂದ್ರೆ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಸಾಕಷ್ಟು ಅಭ್ಯರ್ಥಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ರಿ. ಸಾಕಷ್ಟು ಅಭ್ಯರ್ಥಿಗಳು ಆ ವಿಡಿಯೋಗಳಿಗೆ ಒಂದು ಲೈಕ್ಸ್ಗಳನ್ನ ಕೊಡೋದ್ರ ಮುಖಾಂತರ, ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಬೆಂಬಲವನ್ನು ಸೂಚಿಸಿದ್ರಿ. ನಿಮ್ಮ ಒಂದು ಕಮೆಂಟ್ಸ್ಗಳನ್ನ ಪ್ರತಿಯೊಂದರ ನಾನು ಓದಿದೆ, ತುಂಬ ಸಂತೋಷ ಆಯಿತು. ಸೊ ನಾನು ನನ್ನನ್ನು ಇನ್ನೂ ಕೂಡ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುವಲ್ಲಿ ಇದು ಏನಂದರೆ ನನಗೆ ಒಂದು ಬೂಸ್ಟ್ ಸಿಗುತ್ತೆ ಅಂತಕ್ಕಂಥದ್ದು. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಯಾವುದೇ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮಿಂದ ಮಿಸ್ ಆಗಬಾರ್ದು ಅಂತಕ್ಕಂಥದ್ದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಮೊದಲನೇ ಬಾರಿಗೆ ನಿಮಗೆ ನೋಟಿಫಿಕೇಶನ್ ಸಿಗ್ತಕ್ಕಂಥ ಕೆಲಸ ಆಗುತ್ತೆ. ಸೊ ಇಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದಂದ್ರೆ ಅದು 2019ರ ಒಂದು ಶಿಶು ಮನೋವಿಜ್ಞಾನ ಮತ್ತು ವಿಕಾಸನ ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಿಸಿದ ಹಾಗೆ. ನೀವು ಕೆಲವೊಂದು ಅಭ್ಯರ್ಥಿಗಳು ಹೇಳಿದ್ರು ಎಷ್ಟೇ ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ, ನೀವು ಕಂಟಿನ್ಯೂ ಮಾಡಿ ಅಂತೇಳಿ. ಸೊ ಅದಕ್ಕೂ ಕೂಡ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೇನೆ. ಸೊ ತಡ ಮಾಡದೆ ನಾನು ನೇರವಾಗಿ ವಿಷಯಕ್ಕೆ ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಮೊದಲನೇದಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಶ್ನೆ ಗೋಚರ ಆಗ್ತಾ ಇದೆ ಸ್ನೇಹಿತರೆ. ಸೊ ಪ್ರಶ್ನೆ ಏನಿದೆ, ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನ ಪಡೆಯಲು ಅಭ್ಯಾಸ ಮಾಡುವುದು ಇದರ ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ಯಾವುದ್ರ ಮೇಲೆ, ಕಲಿಕೆ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದ್ರ ಮೇಲೆ? ಕಲಿಕೆ, ಲರ್ನಿಂಗ್. ಸೊ ಲರ್ನಿಂಗ್ ಮೇಲೆ ಕೇಳಿದಂತ ಒಂದು ಪ್ರಶ್ನೆ ಇದು. ಕಲಿಕೆ ಅಂದ್ರೆ ಏನು ನಮ್ಗೆ ಗೊತ್ತಿರಬೇಕಾಗತ್ತೆ. ಕಲಿಕೆ ಅಂದ್ರೆ ಏನು? ಎಕ್ಸಾಮ್ ನಲ್ಲಿ GPS ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಕಲಿಕೆ ಅಂದ್ರೆ ಏನು ಅಂತಕ್ಕಂಥದ್ದು. ವರ್ತನೆಯಲ್ಲಿ ಆಗತಕ್ಕಂತಹ ಶಾಶ್ವತ ಬದಲಾವಣೆನ ಅಥವಾ ತಾತ್ಕಾಲಿಕ ಬದಲಾವಣೆನ ಅಂತಕ್ಕಂಥದ್ದು. ಸೊ ಇದು ವರ್ತನೆಯಲ್ಲಿ ಆಗತಕ್ಕಂಥ ಶಾಶ್ವತ ಬದಲಾವಣೆ. ಕಲಿಕೆ ಅಂದ್ರೆ ಏನು? ವರ್ತನೆಯಲ್ಲಿ ಆಗತಕ್ಕಂಥ, ವರ್ತನೆಯಲ್ಲಿ ಆಗುವ ಏನು? ಶಾಶ್ವತ ಬದಲಾವಣೆ. ಶಾಶ್ವತ ಬದಲಾವಣೆ. ಇನ್ನು ಮ್ಯಾಕ್ ಡೂಗಲ್ ರವರ ಒಂದು ವ್ಯಾಖ್ಯಾನ ಬರ್ತದೆ, ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಆಗತಕ್ಕಂಥ ಬದಲಾವಣೆಯನ್ನ ಕಲಿಕೆ ಅಂತ ಕರೀತಾರೆ, ಮ್ಯಾಕ್ ಡೂಗಲ್. ಇನ್ನು ಗೇಟ್ಸ್ ಅವರು ಹೇಳ್ತಾರೆ, ಅನುಭವದ ಒಂದು ಪರಿಣಾಮದಿಂದಾಗಿ ವ್ಯಕ್ತಿಯಲ್ಲಿ ಆಗತಕ್ಕಂಥ ಬದಲಾವಣೆಯನ್ನ ಕಲಿಕೆ ಅಂತ ಕರೀತಾರೆ ಗೇಟ್ಸ್ ಅವರು. ಇದರಲ್ಲಿ ಯಾವುದೇ ವ್ಯಾಖ್ಯಾನವನ್ನು ಕೊಡಬಹುದು. ಸೊ ಹೀಗಾಗಿ ನಿಮಗೆ ಇಲ್ಲಿ ಕಲಿಕೆ ಮೇಲೆ ಪ್ರಶ್ನೆ ಕೇಳಿದರೆ ಏನಂದ್ರೆ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ, ವರ್ತನೆಯಲ್ಲಿ ಆಗತಕ್ಕಂಥ ಶಾಶ್ವತ ಬದಲಾವಣೆ ಆಗಿರ್ತದೆ, ತಾತ್ಕಾಲಿಕ ಬದಲಾವಣೆ ಅಲ್ಲ. ಆದ್ರೆ ಇಲ್ಲೂ ಕೂಡ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಈಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರಂದ್ರೆ ಮದ್ಯಪಾನವನ್ನು ಮಾಡ್ತಾನೆ, ಆ ಮದ್ಯಪಾನ ಹವ್ಯಾಸವಾಗಿ ಏನಂತಂದ್ರೆ ಕಲಿಕೆ ಆಗುತ್ತೆ, ಶಾಶ್ವತ ಬದಲಾವಣೆ ಆಗ್ತಾನಲ್ಲ ಅದು ಕಲಿಕೆ ಅಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಕೆಲವೊಂದು A.V. ಗೋವಿಂದರಾವ್ ಅವರು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಪುಸ್ತಕವನ್ನು ಬರೆಯೋದ್ರ ಮುಖಾಂತರ ಅಲ್ಲಿ ಸಾಕಷ್ಟು ಅಂಶಗಳನ್ನ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಸೊ ಆ ಒಂದು ಪುಸ್ತಕವನ್ನು ಓದಿದ್ರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗಂತ ಸಡನ್ಲಿ ಪುಸ್ತಕ ಎಲ್ಲಿದೆ ಅಂತ ಹುಡ್ಕಕ್ಕೆ ಹೋಗ್ಬೇಡಿ. ಆ ಎಲ್ಲ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ನಾನು ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಬುಕ್ಸ್ಗಳು. ಸೈಕಾಲಜಿ ಅಂದ್ರೆ ಕಾಂಪ್ಲಿಕೇಟೆಡ್ ಇದೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಆದರೆ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸೊ ವರಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾನು ನಿಮ್ಮೊಂದಿಗೆ ಇದ್ದೇನೆ. ಇನ್ನು ನಂತರದಲ್ಲಿ ಹವ್ಯಾಸ ಕಲಿಕೆ ಅಂತ ಕೊಟ್ಟಿದ್ದಾರೆ. ಹವ್ಯಾಸ ಕಲಿಕೆ ಅಂತ ಆಗಲ್ಲ. ಹವ್ಯಾಸ ಅಂತಕ್ಕಂಥ ನಾನು ಈಗಾಗಲೇ ಹೇಳಿದ ಒಂದು ಎಕ್ಸಾಂಪಲ್ ಹೇಳಿದೆ.
ಸೊ ಇಲ್ಲಿ ಕೇಳಿದರೆ ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನೇ ಪಡಿಬೇಕು, ನಾನು ಫಸ್ಟ್ ರ್ಯಾಂಕೇ ಬರಬೇಕು ಅಂತಕ್ಕಂಥದ್ದು. ಎ ಶ್ರೇಣಿ ಅಂದ್ರೇನು, ನಾನು ಫಸ್ಟ್ ರ್ಯಾಂಕ್ ಬರಬೇಕು. ಸೊ ಏನ್ ಮಾಡ್ಬೇಕು ಅಂತಕ್ಕಂಥ ಕೇಳಿದರೆ ನಂತರದಲ್ಲಿ ಭೌತಿಕ ಕಲಿಕೆ ಬರ್ತದೆ. ಇದನ್ನ ಭೌತಿಕ ಕಲಿಕೆ ಬಗ್ಗೆ ತಿಳಿಸ್ಕೊಟ್ಟರು ಯಾರಂದ್ರೆ ಜೀನ್ ಪಿಯಾಜೆ ಅವರು. ಯಾರೇ ಜೀನ್ ಪಿಯಾಜೆ, ಸ್ವಿಟ್ಜರ್ಲೆಂಡ್ನ ಮನೋವಿಜ್ಞಾನಿ ಜೀನ್ ಪಿಯಾಜೆ. ಇವರು ಅಲ್ಬಿನೋ ಅಂತಕ್ಕಂಥ ಗುಬ್ಬಿಗಳ ಮೇಲೆ ಲೇಖನವನ್ನು ಬರೀತಾರೆ. ಮನೋವಿಶ್ಲೇಷಣಾ ಪಂಥದ ಪಿತಾಮಹರಾದಂತಹ ಸಿಗ್ಮಂಡ್ ಫ್ರೈಡ್ ಅವರ ಒಂದು ವಿಶ್ಲೇಷಣಾ ಪಂಥದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು. ಬುದ್ಧಿಶಕ್ತಿಯ ಪಿತಾಮಹರಾದಂತಹ ಆಲ್ಫ್ರೆಡ್ ಬಿನ್ನೆ ಅವರ ಒಂದು ಸಂಘ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಪ್ರಯತ್ನ ಮಾಡಿದ್ರು. ನಂತರದಲ್ಲಿ ತಮ್ಮದೇ ಆದ ಒಂದು ಮಕ್ಕಳ ಸಂಘವನ್ನು ಕಟ್ಟುವುದರ ಮುಖಾಂತರ ಈ ಬೌದ್ಧಿಕ ಕಲಿಕೆಯನ್ನ ತಿಳಿಸ್ಕೊಡ್ತಾರೆ. ಸೊ ಅದಾದ್ಮೇಲೆ ಬ್ರೂನರ್ ಅವರು ಕೂಡ ನೋಡ್ತೀವಿ. ಬ್ರೂನರ್ ಅವರು ಇವರಂತೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನವನ್ನು ಮಾಡಿದ್ರು ಈ ಒಂದು ಸಿದ್ಧಾಂತವನ್ನ ವ್ಯಕ್ತಪಡಿಸಲಿಕ್ಕೆ. ಇಲ್ಲಿ 3 ರೀತಿ ಅಂತ ಯಾವ ರೀತಿ ಜೀನ್ ಪಿಯಾಜೆ ಅವರು ಸ್ಕೀಮಾ ಅಂತ ಹೇಳಿದ್ರು, ಬಿಂಬ ಅಂತ ಹೇಳ್ತಾರೆ, ಚಿತ್ರ ಅಂತ ಹೇಳಿದ್ರು, ಜ್ಞಾನವನ್ನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರತಕ್ಕಂಥ ವಿಧಾನವೇ ಸ್ಕೀಮಾ ಅಂತ ಹೇಳಿದ್ರು. ಅದರಲ್ಲಿ ಹೊಂದಾಣಿಕೆ ಮತ್ತು ಸ್ಕೀಮಾ 2 ಅಂಶಗಳ ಮೇಲೆ, ನಂತರದಲ್ಲಿ ಹೊಂದಾಣಿಕೆ 2 ಅಂಶಗಳು ಬರುತ್ತೆ. ಅದು ಏನಂದ್ರೆ ಸ್ಥಳಾವಕಾಶ ಒದಗಿಸುವಿಕೆ ಮತ್ತು ಮಾರ್ಪಡಿಸುವಿಕೆ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಈ 4 ಸ್ಟೆಪ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ನಂತರದಲ್ಲಿ ಬ್ರೂನರ್ ಅವರು ತಿಳಿಸ್ಕೊಟ್ರು. ಬ್ರೂನರ್ ಅವರು ಅದು ಕ್ರಿಯಾತ್ಮಕ ಪ್ರಾತಿನಿಧ್ಯ, ಬಿಂಬ ಪ್ರಾತಿನಿಧ್ಯ, ನಂತರದಲ್ಲಿ ಸಾಂಕೇತಿಕ ಪ್ರಾತಿನಿಧ್ಯ. ಇದ್ರ ಮೇಲೆ ಕಂಪ್ಲೀಟ್ ಆಗಿ 1 ಅವರ್ ನಾನು ಪಾಠ ಮಾಡ್ಬೋದು. ಈ ಒಂದು ಒಬ್ಬರ ಬಗ್ಗೆ ಟಾಪಿಕ್ ಅನ್ನ ತೆಗೆದುಕೊಂಡು ಅದರ ಮುಂದೆ ನಾನು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ಶಾಸ್ತ್ರೀಯ ಅನುಬಂಧನ ಅಂತ ಕೊಟ್ಟಿದ್ದಾರೆ. ಶಾಸ್ತ್ರೀಯ ಅನುಬಂಧ ಅಂತ ಬಂದಾಗ ನಾವು ಪೌಲೋ ಅವರಿಗೆ ಹೋಗ್ಬೇಕಾಗತ್ತೆ. ಯಾರಿಗೆ? ಪೌಲೋ. ನಂತರದಲ್ಲಿ ಕ್ರಿಯಾ ಪ್ರಸೂತಿ ಅಂತ ಬಂದಾಗ ಸ್ಕಿನ್ನರ್ ಅವರಿಗೆ ಹೋಗ್ತೀವಿ. ಹಾಗಾದ್ರೆ ಈ ಸರಿ ಉತ್ತರ ಯಾವುದು ಸರ್? ನನ್ಗೆ ಗೊತ್ತು ಸರ್ ಸರಿ ಉತ್ತರ ಯಾವ್ದಂದ್ರೆ ಕ್ರಿಯಾ ಪ್ರಸೂತಿ ಅನುಬಂಧ. ಹಾಗಾದ್ರೆ ಈಗ ಅಂದ್ರೆ ಏನು ಅಂತಕ್ಕಂಥ ನಮ್ಗೆ ಗೊತ್ತಿಲ್ಲ. ಅನುಬಂಧ ಅಂದ್ರೆ ಏನು ಗೊತ್ತಿಲ್ಲ ಕೆಲವೊಬ್ಬರಿಗೆ. ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಸರಿಯಾಗಿ ಟೀಚ್ ಮಾಡಿಲ್ಲ ಅಂತಕ್ಕಂಥದ್ದು B.Ed and D.Ed ಕಾಲೇಜುಗಳಲ್ಲಿ. ಸೊ ನಾನು ಅದನ್ನ ಹೇಳಿಕೆ ಬರ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಶಿಶು ಮನೋವಿಜ್ಞಾನ ಮತ್ತು ವಿಕಸನ ನಮಗೂ ಕೂಡ ಟೀಚ್ ಮಾಡಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಕಲಿತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಎಸ್, ಹೇಗೋ ಬಂದು ಹೇಳಿ ಹೇಗೋ ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಬಟ್ ಏನಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಾಮಾಣಿಕವಾಗಿ ಎಫರ್ಟ್ ಹಾಕಿದ್ರೆ ನಾವು ಜ್ಞಾನ ಅಂತಕ್ಕಂಥದ್ದು ಜಗತ್ತನ್ನ ಆಗ್ತದೆ. ನಾವು ಓದ್ತಾ ಹೋದ್ರೆ ಡೆಫಿನೆಟ್ ಆಗಿ ನಮ್ಮ ಜ್ಞಾನ ಇರ್ತಂದ್ರೆ ವೃದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿ ಕ್ರಿಯಾ ಪ್ರಸೂತಿ ಅನುಬಂಧನ. ಸೊ ಇಲ್ಲಿ ಕೆಲವೊಂದು ಅಂಶಗಳನ್ನ ನಾನು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಏನಿದೆ ಅಂತಕ್ಕಂಥ ನೋಡ್ತಾ ಹೋಗೋಣ. ಎಸ್, ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ ಮೇಲೆ ಚಿತ್ರ ಕಾಣ್ತಾ ಇದೆ. ಇವರು ಯಾರಂದ್ರೆ ಪೆಟ್ರೋವಿಚ್ ಪೌಲೋರವರು. ಪೌಲೋ, ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ. ಒಂದು ನಾಯಿ ಇದೆ. ಈ ನಾಯಿಯ ಬಾಯಲ್ಲಿ ಜೊಲ್ಲು ಸುರಿತಾ ಇದೆ. ನಂತರದಲ್ಲಿ ಆಹಾರವನ್ನು ಇಟ್ಟಿದ್ದಾರೆ. ನಂತರದಲ್ಲಿ ಗಂಟೆನ ಬಾರಿಸ್ತಿದ್ದಾರೆ. ನಾಯಿ ಸುಮ್ಮನೆ ಇದ್ದಿದೆ. ನಂತರದಲ್ಲಿ ಗಂಟೆನ ಬಾರಿಸಿ ಆಹಾರವನ್ನು ಸುರಿತಾ ಇದ್ದಾರೆ. ಇಲ್ಲಿ ನಾಯಿಯ ಬಾಯಲ್ಲಿ ಜೊಲ್ಲು ಬರ್ತಾ ಇದೆ. ನಂತರದಲ್ಲಿ ಗಂಟೆ ಮಾತ್ರ ಬಾರಿಸ್ತಾ ಇದ್ದಾರೆ. ಇಲ್ಲಿ ನಾಯಿ ಬಾಯಲ್ಲಿ ಜೊಲ್ಲು ಬರ್ತಾ ಇದೆ. ಸೊ ಚಿತ್ರ ಏನು ಗೊತ್ತಾಯ್ತು ಸರ್? ನಮಗೆ ಚಿತ್ರ ಈಸಿಯಾಗಿ ಗೊತ್ತಾಯ್ತು. ಹಾಗಾದ್ರೆ ಈ ಒಂದು ಅಂಶಕ್ಕೆ ನಾನು ಹೋಗ್ಬೇಕಾಗತ್ತೆ. ಅದು ಏನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಎಸ್, ಮೊದಲನೇದಾಗಿ UCS, ನಂತರದಲ್ಲಿ ಇಲ್ಲಿ UCS, ನಂತರದಲ್ಲಿ ಇಲ್ಲಿ UCR, ನಂತರದಲ್ಲಿ ಇಲ್ಲಿ ಕೂಡ ಕಂಡು ಬರುತ್ತೆ ಏನಂದ್ರೆ UCR. ಸೊ ಇಲ್ಲಿ ಹಾಗಾದ್ರೆ ಏನಿದೆ ಅಂತಕ್ಕಂಥದ್ದು, ಜೊತೆಗೆ ಇಲ್ಲಿ CS ಅಂತಕ್ಕಂಥದ್ದು ಒಂದು ಆ್ಯಡ್ ಮಾಡ್ಕೊಳ್ಳಿ. CS ಆ್ಯಡ್ ಬರುತ್ತೆ. ಇಲ್ಲಿ ನಾವು CS ಮಾಡಿದಾಗ ಇಲ್ಲಿ ಏನಂದ್ರೆ CR ಕಂಡು ಬರುತ್ತೆ. ಸೊ ಈ ಒಂದು ಅಂಶ ನಮ್ಗೆ ಗೊತ್ತಿರಬೇಕು. ಏನು ಅಂತಕ್ಕಂಥದ್ರೆ ಸಿಂಪಲ್ ಆಗಿ ಹೇಳಿಕೆ ಪ್ರಯತ್ನವನ್ನು ಪಡ್ತೀನಿ. ಇಲ್ಲಿ UCS ಅಂದ್ರೆ ಏನು ಅಂದಾಗ ನಮ್ಗೆ ಗೊತ್ತಾಗ್ಬೇಕು. ಏನ್ ಸರ್ UCS ಅಂದ್ರೆ ಅನ್ಕಂಡೀಷನಲ್ ಸ್ಟಿಮ್ಯುಲಸ್. ಅನ್ಕಂಡೀಷನಲ್ ಸ್ಟಿಮ್ಯುಲಸ್ ಅಂದ್ರೆ ಅನುಬಂಧಿತವಲ್ಲದ ಒಂದು ಪ್ರಚೋದನೆ. ಅನುಬಂಧಿತವಲ್ಲ, ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲ. ಈಗ ಒಂದು ಪೆನ್ ತಗೋಬೇಕಾದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಮೊಬೈಲ್ ತಗೋತೀವಿ, ನೀರಲ್ಲಿ ಬಿದ್ದರೆ ರಿಪೇರಿ 1 ವರ್ಷ ವಾರಂಟಿ ಇರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತೆ. ಇಲ್ಲಿ ಅನ್ಕಂಡೀಷನಿಂಗ್ ಸ್ಟಿಮ್ಯುಲಸ್ ಇದೆ. ಅಂದ್ರೆ ಸಹಜವಾದಂತ ಪ್ರಚೋದನೆಯನ್ನ ನೀಡಲಾಗ್ತದೆ. ಏನ್ ಸಹಜವಾದ ಪ್ರಚೋದನೆ? ಆಹಾರ ಬಂದ ತಕ್ಷಣ ನಾಯಿಯ ಬಾಯಲ್ಲಿ ಜೊಲ್ ಬರೋದು ಸಹಜವಾದಂಥದ್ದು. ಒಂದು ಎಕ್ಸ್ರೇ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತಪ್ಪ, ಬರುತ್ತಲ್ಲ, ನನ್ಗಂತೂ ಬರುತ್ತೆ. ಸೊ ಒಂದು ಎಕ್ಸ್ರೇ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಅದು ಏನಂದ್ರೆ ಸಹಜವಾದಂತ ಪ್ರತಿಕ್ರಿಯೆ. ಇನ್ನು ನಂತರದಲ್ಲಿ UCR, ಇದು ಅನ್ಕಂಡೀಷನಿಂಗ್ ರೆಸ್ಪಾನ್ಸ್. ಅನ್ಕಂಡೀಷನಿಂಗ್ ರೆಸ್ಪಾನ್ಸ್ ಅಂದ್ರೆ ಏನು? ಇದು ಏನಂದ್ರೆ ಯಾವುದೇ ರೀತಿಯಾದ ಕಂಡೀಷನ್ಸ್ ನಾವು ಹಾಕಿಲ್ಲ. ಇಲ್ಲಿ ನಾವು ರೆಸ್ಪಾನ್ಸ್ ತೋರಿಸ್ತಾ ಇದೆ, ಆಮೇಲೆ ಜೊಲ್ ಸುರಿತಾ ಇದೆ, ಅನ್ಕಂಡೀಷನಿಂಗ್ ಬರ್ತಾ ಇದೆ. ಯಾವುದೇ ರೀತಿಯಾದ ಕಂಡೀಷನ್ಸ್ ಇಲ್ಲ. ಇಲ್ಲಿ ನೋಡ್ಬೋದು ನಾವು ಅನ್ಕಂಡೀಷನಿಂಗ್ ಸ್ಟಿಮ್ಯುಲಸ್ ಆಹಾರವನ್ನು ಕೊಡ್ತಾ ಇದೀವಿ. ಯಾವುದೇ ರೀತಿಯಾದ ಕಂಡೀಷನ್ಸ್ ಇಲ್ಲ. ಅನ್ಕಂಡೀಷನಿಂಗ್ ರೆಸ್ಪಾನ್ಸ್ ಇಲ್ಲಿ ತೋರಿಸ್ತಾ ಇದೆ. ಇದಾದ್ಮೇಲೆ ನಾವು ಏನ್ ಮಾಡಿದ್ವಿ ಅಂದ್ರೆ ಕೇವಲ UCS ಅಂದ್ರೆ ಕಂಡೀಷನಿಂಗ್, ಇಲ್ಲಿ ಬೆಲ್ಲನ ಬಾರಿಸ್ತಾ ಇದ್ದೀವಿ.
ಬೆಲ್ಲನ ಬಾರಿಸ್ತಾ ಇದೀವಿ, ಇಲ್ಲೂ ಕೂಡ ಏನಂದ್ರೆ ಅನ್ಕಂಡೀಷನಲ್ ರೆಸ್ಪಾನ್ಸ್, ಇಲ್ಲಿ ನಾಯಿ ಬಾಯಲ್ಲಿ ಜ್ವಲ ಬರಲಿಲ್ಲ, ಯಾಕಂದ್ರೆ ಇಲ್ಲಿ ಏನೂ ಇಲ್ಲ. ಸೊ ಇದು ಕೂಡ ಏನಂದ್ರೆ ಯಾವುದೇ ಅನ್ಕಂಡೀಷನಿಂಗ್ ಇದೆ. ಆದ್ರೆ ಇದನ್ನ ಕಂಡೀಷನ್ಗೆ ಒಳಪಡಿಸಿದಾಗ USC ಪ್ಲಸ್ ಏನಂದ್ರೆ ಅಂದ್ರೆ ಅನ್ಕಂಡೀಷನಿಂಗ್ ಸ್ಟಿಮ್ಯುಲಸ್ ಪ್ಲಸ್ ಏನ್ ಮಾಡಿದೆ ನಾನು ಇಲ್ಲಿ ಕಂಡೀಷನರ್ ಒಳಗೆ ಹಾಕದೆ. ಈಗ ಏನಂದ್ರೆ ಆಹಾರವನ್ನು ಕೊಡ್ತಾ ಇದೀನಿ, ಅದ್ರ ಜೊತೆಗೆ ಬೆಲ್ಲನ ಬಾರಿಸ್ತಾ ಇದೀನಿ, ಅಂದ್ರೆ ಗಂಟೆನ ಅಲುಗಾಡಿಸ್ತಾ ಇದೀನಿ, ಬೆಲ್ಲನ ಬಾರಿಸ್ತಾ ಆಹಾರವನ್ನು ಕೊಡ್ತಾ ಇದೀನಿ. ಇವಾಗ ಏನಂದ್ರೆ ನಾಯಿಗೆ ಜ್ವಲ್ ಬರ್ತಾ ಇದೆ. ಸೊ ಇದು ಕಂಡೀಷನಿಂಗ್ ಅಂದ್ರೆ ಕಂಡೀಷನಿಂಗ್ ಸ್ಟಿಮ್ಯುಲಸ್. ಈಗ ಕಂಡೀಷನಿಂಗ್ ಸ್ಟಿಮ್ಯುಲಸ್ ಕೊಡ್ತಾ ಇದೀನಿ. ಕಂಡೀಷನಿಂಗ್ ಏನೋ ಗಂಟೆ ಬಾರಿಸೋದು. ನಂತರದಲ್ಲಿ ಕಂಡೀಷನಿಂಗ್ ಏನಾಗುತ್ತೆ ಅಂದ್ರೆ ರೆಸ್ಪಾನ್ಸ್ ವ್ಯಕ್ತ ಆಗತ್ತೆ. ಸೊ ಕಂಡೀಷನಿಂಗ್ ರೆಸ್ಪಾನ್ಸ್ ಇಲ್ಲಿ ವ್ಯಕ್ತ ಇದೆ, ನಾಯಿ ಬಾಯಲ್ಲಿ ಜ್ವಲ್ ಬರ್ತಾ ಇದೆ. ಸೊ ಕಂಡೀಷನಿಂಗ್ ರೆಸ್ಪಾನ್ಸ್ ಇದು. ಇದಾದ್ಮೇಲೆ ಇಲ್ಲಿ ಕೊನೆಯದಾಗಿ ಬಂದಿದ್ದಾರೆ ಏನಂದ್ರೆ ಇಲ್ಲಿ ಕೇವಲ ಕಂಡೀಷನಿಂಗ್ ಒಂದು ಮತ್ತೆ ಏನು ಬರುತ್ತೆ ಸ್ಟಿಮ್ಯುಲಸ್ ಕಂಡು ಬರುತ್ತೆ. ಕಂಡೀಷನಿಂಗ್ ಸ್ಟಿಮ್ಯುಲಸ್ ಕಂಡು ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇದು ಅನ್ಕಂಡೀಷನಿಂಗ್ ಏನಂದ್ರೆ ರೆಸ್ಪಾನ್ಸ್ ಏನಾಗುತ್ತೆ ಅಂದ್ರೆ ಕಂಡು ಬರುತ್ತೆ. ಯಾವುದೇ ಒಂದು ಏನಾಗುತ್ತೆ ಅಂದ್ರೆ ಇಲ್ಲಿ ನಾಯಿ ಬಾಯಲ್ಲಿ ಜ್ವಲ್ ಬರ್ತಾ ಇದೆಯಲ್ಲ, ಸೊ ಇಲ್ಲಿ ಆಹಾರವನ್ನು ಕೊಡ್ತಾ ಇಲ್ಲ, ಆದ್ರೂ ಕೂಡ ನಾಯಿ ಬಾಯಲ್ಲಿ ಜ್ವಲ್ ಬರ್ತಾ ಇದೆ. ಸೊ ಅಂದ್ರೆ ಸಹಜವಲ್ಲದ ವರ್ತನೆಗಳನ್ನ ಸಹಜವಾಗಿ ಮಗುವಿನ ಕಡೆಯಿಂದ ವ್ಯಕ್ತಪಡಿಸಬಹುದು ಅಂತಕ್ಕಂಥದ್ದು. ಅಂದ್ರೆ ಒಂದು ಕಲಿಕೆ ನಮಗೆ ಹೇಗೆ ಬೇಕೋ ಹಾಗೆ ರೂಪಿಸಬಹುದು ಅಂತಕ್ಕಂಥದ್ದು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ನಮಗೆ ತಿಳಿಸ್ಕೊಡ್ತಾ ಇದೆ. ಇದನ್ನ ಸೋಪಾದಿತ ಕಲಿಕೆ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಸೋಪಾದಿತ. ಸಿಂಪಲ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅನ್ಕಂಡೀಷನಿಂಗ್ ರೆಸ್ಪಾನ್ಸು, ನಂತರದಲ್ಲಿ ಕಂಡೀಷನಿಂಗ್ ರೆಸ್ಪಾನ್ಸು, ಕಂಡೀಷನಿಂಗ್ ಸ್ಟಿಮ್ಯುಲಸ್, ಕಂಡೀಷನಿಂಗ್ ರೆಸ್ಪಾನ್ಸು. ಇದನ್ನ ಇವರ ಒಂದು ಪ್ರಕಟಪಡಿಸಿದಂತಹ ಸಿದ್ಧಾಂತವನ್ನ ಏನಂತ ಕರೀತಾರೆ? ಇವರು ಸಿದ್ಧಾಂತವನ್ನ SR ಬಾಂಡ್ ಅಂತ ಕರೀತಾರೆ. SR ಬಾಂಡ್, ಸ್ಟಿಮ್ಯುಲಸ್ ಅಂಡ್ ರೆಸ್ಪಾನ್ಸ್ ಬಾಂಡ್. ಸ್ಟಿಮ್ಯುಲಸ್ ಅಂತಕ್ಕಂಥದ್ದು SR ಬಾಂಡ್ ಅಂತ ಬಂದಾಗ ಯಾರು ಬರ್ಬೇಕು ಇಲ್ಲಿ? ಸ್ಕಿನ್ನರ್ ಅವ್ರು ಬರ್ತಾರೆ. ಸ್ಕಿನ್ನರ್. ಇನ್ನು SR ಅಂತ ಬಂದಾಗ ಪೌಲೋ ಅವ್ರು ಬರ್ತಾರೆ. ಪೌಲೋ. ನಂತರಲ್ಲಿ RS ಬಾಂಡ್ ಅಂತ ಬಂದಾಗ RS ಬಾಂಡ್ ಫಸ್ಟ್ ರೆಸ್ಪಾನ್ಸ್ ಆಮೇಲೆ ಸ್ಟಿಮ್ಯುಲಸ್ ಕೊಡ್ಬೇಕು. ಫಸ್ಟ್ ರೆಸ್ಪಾನ್ಸ್ ಕೊಟ್ಟಾಗ ಸ್ಕಿನ್ನರ್ ಅವ್ರು ಬರ್ತಾರೆ ಇಲ್ಲಿ. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ನೋಡ್ತಾ ಹೋಗ್ತಾ ಇದೀವಿ. ಅರ್ಥ ಆಯ್ತಾ? ಇದು ಒಂದು. ಇನ್ನು ಅಲ್ಲಿ ನೋಡೋಣ ಯಾರಂದ್ರೆ ಅದು BF ಸ್ಕಿನ್ನರ್ ಅವ್ರ ಬಗ್ಗೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅನ್ಕೋತೀನಿ BF ಸ್ಕಿನ್ನರ್ ಅವ್ರ ಚಿತ್ರ. ನಾನು ಕಾಣದಿದ್ರು ಪರವಾಗಿಲ್ಲ, ಇವ್ರು ಕಾಣಬೇಕು. BF ಸ್ಕಿನ್ನರ್. ಕಾರ್ಯಕ್ರಮಾನ್ವಯ ಬೋಧನೆ ಬಗ್ಗೆ ತಿಳಿಸ್ಕೊಟ್ರು. ಕಾರ್ಯಕ್ರಮಾನ್ವಯ ಬೋಧನೆ ಬಗ್ಗೆ ತಿಳಿಸ್ಕೊಡ್ತಾರೆ. ಇವರು ಪಾರಿವಾಳದ ಮೇಲೆ ಪ್ರಯೋಗನ ಮಾಡಿದ್ರು. ಸ್ಕಿನ್ನರ್ ಪೆಟ್ಟಿಗೆ ಅಂತ ಕರೀತಾರೆ, ಸ್ಕಿನ್ನರ್ ಬಾಕ್ಸ್ ದಟ್ ಇಸ್. ಸೊ ಇಲ್ಲಿ ಏನ್ ಹೇಳಿದ್ರು ಅವರು? ಮೊದಲನೇದಾಗಿ ರೆಸ್ಪಾನ್ಸ್ ಪ್ರಕಟಣೆ ಮಾಡಬೇಕು, ಆಮೇಲೆ ಅದಕ್ಕೆ ಸ್ಟಿಮ್ಯುಲಸ್ ಅನ್ನು ಕೊಡಬೇಕು. ಇದನ್ನ RS ಬಾಂಡ್ ಅಂತ ಕರೀತಾರೆ. ಅದು ಸ್ಟಿಮ್ಯುಲಸ್ ಬಾಂಡ್. SR ಬಾಂಡ್, ಇದು RS ಬಾಂಡ್. ಫಸ್ಟ್ ಸ್ಟಿಮ್ಯುಲಸ್ ಆಮೇಲೆ ರೆಸ್ಪಾನ್ಸ್. ಫಸ್ಟ್ ಏನಂದ್ರೆ ರೆಸ್ಪಾನ್ಸ್ ಆಮೇಲೆ ಸ್ಟಿಮ್ಯುಲಸ್. ಅಂದ್ರೆ ಫಸ್ಟ್ ರೆಸ್ಪಾನ್ಸ್ ಕೊಡ್ಬೇಕದು. ರೆಸ್ಪಾನ್ಸ್ ಕೊಟ್ಟಿರೋದಕ್ಕೆ ಸೂಕ್ತವಾದಂತ ಪ್ರಚೋದನೆಯನ್ನ ಅಂದ್ರೆ ಪುನರ್ಬಲನವನ್ನ ನಾವು ನೀಡಿದ್ದೆ ಆದ್ರೆ ಏನಾಗತ್ತೆ? ಆ ಒಂದು ಕಲಿಕೆಯನ್ನ ದೃಢಗೊಳಿಸಬಹುದು ಅಂತಕ್ಕಂಥದ್ದು. ಅಂದ್ರೆ ನೀ ಇದೇ ರೀತಿಯಾಗಿ ಪಾರಿವಾಳ ಬಂದು ಇಲ್ಲಿ 2 ಬಿಲ್ಲೆಗಳಿರುತ್ತೆ. ಆ ಬಿಲ್ಲೆಗಳನ್ನ ಕುಕ್ಕಬೇಕದು. 2 ಬಿಲ್ಲೆಗಳಿರುತ್ತೆ, ಒಂದು ವೈಟ್ ಬಿಲ್ಲೆ ಇರುತ್ತೆ, ಒಂದು ಗ್ರೀನ್ ಇರುತ್ತೆ ಅನ್ಕೊಳ್ಳಿ. ಸೊ ಇದನ್ನ ಬೇರೆ ಟೆಕ್ಸ್ಟ್ ಬುಕ್ ನಲ್ಲಿ ಬೇರೆ ಕೊಡ್ತಾರೆ. ಸೊ ಇಲ್ಲಿ ವೈಟ್ ಬಿಲ್ಲೆ ಕುಕ್ಕಿದ್ರೆ ಅದಕ್ಕೆ ಆಹಾರ ಧಾನ್ಯನ ಇಲ್ಲಿ ಬೀಳ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಸೊ ಆಹಾರ ತಿಂದು ತೃಪ್ತಿ ಆಗುತ್ತೆ ಅದು. ಏನಾದ್ರೂ ಗ್ರೀನ್ ಕುಕ್ಕಿದ್ರೆ ಸ್ವಲ್ಪ ಮಟ್ಟಿಗೆ ಕರೆಂಟ್ ಶಾಕ್ ಇರುತ್ತೆ. ಸೊ ಅಂದ್ರೆ ಇದೇ ಪ್ರಚೋದನೆಯನ್ನು ವ್ಯಕ್ತಪಡಿಸಬೇಕು. ಇಂಥದ್ದೇ ಬರ್ಬೇಕಲ್ಲಿ. ರೆಸ್ಪಾನ್ಸ್ ನ ಕೊಟ್ಟರೆ ಮಾತ್ರ ಏನಾಗುತ್ತೆ, ಅದಕ್ಕೆ ಪ್ರಚೋದನೆಯನ್ನು ಕೊಡ್ತೇವೆ. ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರೆ ಇಲ್ಲ. ಇದಕ್ಕೆ ರೆಸ್ಪಾನ್ಸ್ ಇಲ್ಲಿ ವ್ಯಕ್ತಪಡಿಸಿಲ್ಲ ಅಂದ್ರೆ ಆಹಾರ ಸಿಗಲ್ಲ ಅದಕ್ಕೆ. ಸೊ ಹೀಗಾಗಿ A ಶ್ರೇಣಿಯನ್ನೇ ಪಡಿಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಕ್ರಿಯಾಪ್ರಸ್ತುತಿ ಅನುಬಂಧನ. ಸಿಂಪಲ್ ಆಗಿ ಹೇಳಿಕೆ ಪ್ರಯತ್ನ ಪಟ್ಟಿದ್ದೀನಿ. ಇದ್ರ ಮೇಲೆ ಸಾಕಷ್ಟು ಅಂಶಗಳಿದೆ. ಇದು ನಾನು ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಪ್ರತಿಯೊಬ್ಬರ ಬಗ್ಗೆ. ಅದು ಜೀನ್ ಪಿಯಾಜೆ, BF ಸ್ಕಿನ್ನರ್ ಅವರು ಕಲಿಕೆ ಅಂತಕ್ಕಂಥ ಒಂದು ಟಾಪಿಕ್ ಬರುತ್ತೆ. ಆ ಕಲಿಕೆ ಸಿದ್ಧಾಂತಗಳನ್ನ ಎತ್ಕೊಳ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ನಾನು ಮಾಡ್ತೀನಿ. ಇಲ್ಲಿ ಸಿಂಪಲ್ ಆಗಿ ಹೇಳಿಕೆ ಬಯಸಿದ್ದೀನಿ. ಇಲ್ಲಿ ಸಾಕಷ್ಟು ಅಂಶಗಳು ಬರುತ್ತೆ. ಬೇರೆ ಟೆಕ್ಸ್ಟ್ ಬುಕ್ ನಲ್ಲಿ ಬೇರೆ ರೀತಿಯಾಗಿ ಕೊಡ್ತಾ ಹೋಗ್ತಾರೆ. ಬಟ್ ನಿಮಗೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ಅಂತ ಕೇಳಿದ್ದಾರೆ. ಬಾಹ್ಯ ಅಭಿಪ್ರೇರಣೆಗೆ ಅಂದ್ರೆ ಆಂತರಿಕ ಒಂದು ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ ಅಂತ ಕೊಟ್ಟಿದ್ದಾರೆ. ಅಭಿಪ್ರೇರಣೆ ಅಂದ್ರೆ ಮೋಟಿವೇಶನ್ ಅಂತ ಅರ್ಥ ಆಗತ್ತೆ. ಸೊ ವರ್ತನವಾದಿ ಸಿದ್ಧಾಂತಿಗಳು, ಮಾನವತಾವಾದಿ ಸಿದ್ಧಾಂತಿಗಳು, ಬೌದ್ಧಿಕವಾದ ಸಿದ್ಧಾಂತಿಗಳು, ನಂತರದಲ್ಲಿ ಗೆಸ್ಟಾಲ್ಸ್ವಾದ ಸಿದ್ಧಾಂತಿಗಳು ಅಂತ ಬರ್ತಾರೆ. ಸೊ ಮೊದಲನೇದಾಗಿ ಯಾರೆಲ್ಲ ಬರ್ತಾರೆ ಇಲ್ಲಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು.
ಬಾಹ್ಯ ಅಭಿಪ್ರೇರಣೆ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಾಹ್ಯ ಅಭಿಪ್ರೇರಣೆ ಮತ್ತು ಆಂತರಿಕ ಅಭಿಪ್ರೇರಣೆ ಅಂತ ಎರಡು ರೀತಿಯಲ್ಲಿ ಬರ್ತವೆ. ಸೊ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ ಎಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ವರ್ತನವಾದಿಗಳು. ಸೊ ವರ್ತನವಾದಿಗಳಲ್ಲಿ ಒಂದು ಸೂತ್ರ ಏನಂದ್ರೆ ಪಾವ್ ಹಸಿ ಬಿಸಿ ಇದೆ, ಗಸಿ ಮಾಡು ತಿನ್ನು ಅಂತಕ್ಕಂಥದ್ದು, ಗಸಿ ಮಾಡಿ ತಿನ್ನು ಅಂತ ಒಂದು ಸೂತ್ರ. ಇದು ನಿಮ್ಗೆ ಅರ್ಥ ಆಗ್ಬೋದು, ಅರ್ಥ ಆಗದೇನೆ ಇರ್ಬೋದು. ಸಿಂಪಲ್ ಆಗಿ ಮತ್ತೆ ಒಂದು ಮಾಡ್ತೇನೆ ಇಲ್ಲಿ. ಪಾ ಅಂದ್ರೆ ಪಾವ್ಲೋ, ನಂತರದಲ್ಲಿ ಹಲ್, ನಂತರದಲ್ಲಿ ಶಿನೋವ್, ನಂತರದಲ್ಲಿ ಲಾಡ್ಮಿರ್ ಬ್ಯಾಕ್ಟೀರಿಯೋ, ಒಬ್ಬರನ್ನ ಬಿಟ್ಬಿಟ್ಟಿವಿ, ಇಂಪಾರ್ಟೆಂಟು. ಯಾರಂದ್ರೆ ಅದು ವಾಟ್ಸನ್. ಸೊ ಇದು ಏನಂದ್ರೆ ನಮ್ಮ ವರ್ತನವಾದಿಗಳು. ಇಷ್ಟು ಜನ ಇದ್ದಾರೆ ವರ್ತನವಾದಿಗಳು. ಇಷ್ಟಲ್ಲದೆ ಏನಂದ್ರೆ ಇನ್ನೂ ಸಾಕಷ್ಟು ಬರ್ತಾರೆ. ಅದ್ರ ಇಂಪಾರ್ಟೆಂಟ್ ಅಂದ್ರೆ ಇವರೆಲ್ಲರೂ, ಇವ್ರ ಬಗ್ಗೆ ಅಧ್ಯಯನ ಮಾಡ್ಲೇಬೇಕಾಗತ್ತೆ ನಾವು. ಪಾವ್ ಹಸಿ ಬಿಸಿ ಇದೆ, ಗಸಿ ಮಾಡಿ ತಿನ್ನು ಅಂತ ಹೇಳಿದೆ ನಾನು. ಪಾವ್ ಅಂದ್ರೆ ಈಗ ಹಳ್ಳಿಗಳಲ್ಲಿ ಪಾವ್ ಅಂತಕ್ಕಂಥದ್ದು ಒಂದು ಬರುತ್ತೆ, ಚಾದಲ್ಲಿ ಯೂಸ್ ಮಾಡ್ತಾರೆ, ನಮ್ಮ ಭಾಗದಲ್ಲಿ ಯೂಸ್ ಮಾಡ್ತಾರೆ. ಪಾವ್ ಅಂತ ಕರಿತೀವಿ ಅದಕ್ಕೆ ನಾವು, ಅಲ್ಲಿ ಏನೇನಂತ ಕರಿತಾರೆ ಗೊತ್ತಿಲ್ಲ. ಪಾವ್ ಹಸಿ ಇದೆ, ಗಸಿ ಬಿಸಿ ಮಾಡಿ ತಿನ್ನು ಅಂತಕ್ಕಂಥದ್ದು ಪಾವ್ಲೋ, ಹಲ್, ಶಿನೋ, ಲಾಡ್ಮಿರ್ ಬ್ಯಾಕ್ಟೀರಿಯೋ, ವಾಟ್ಸನ್ ಅಂತ ಇದ್ದಾರೆ. ಗತ್ರಿ ಅವರೊಬ್ರು ಇದ್ದಾರೆ. ಗತ್ರಿನ ಬಿಟ್ಟೆ ನಾನು, ಎಲ್ಲಿ ಗ ಅಂತಿದೆ ಇಲ್ಲಿ, ಗತ್ರಿ, ಹಲ್ ಗತ್ರಿ. ಸೊ ಇವ್ರು ಹೇಳಿದ್ರು. ಸೊ ಇಲ್ಲಿ ನಾವು ನೋಡ್ಬೋದು, ರೈಟ್. ಸೊ ಇದು ಏನಂದ್ರೆ ವರ್ತನವಾದಿಗಳು. ಇನ್ನು ಮಾನವತಾವಾದಿಗಳು ಬರ್ತಾರೆ. ಮಾನವತಾವಾದಿಗಳಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಬರ್ತದೆ ಅಂತಕ್ಕಂಥದ್ದು ಯಾರು? ಅಬ್ರಾಮ್ ಮಾಸ್ಲೋ. ಯಾರು ಸರ್? ಅಬ್ರಾಮ್ ಮಾಸ್ಲೋ. ನಂತರದಲ್ಲಿ ಇನ್ನೊಬ್ರು ಬರ್ತಾರೆ, ಕಾರ್ಲ್ ರೋಜರ್ಸ್ ಅವರು ಬರ್ತಾರೆ. ಕಾರ್ಲ್ ರೋಜರ್ಸ್ ಅವರು. ಅರ್ಥ ಆಯ್ತಾ? ಇನ್ನು ಭೌತಿಕವಾದಿಗಳ ಬಗ್ಗೆ ನೋಡೋದಾದ್ರೆ, ಭೌತಿಕವಾದಿಗಳಲ್ಲಿ ಮುಖ್ಯವಾಗಿ ಬಂದಂತವರು ಜೀನ್ ಪಿಯಾಜೆ ಅವರು ಬರ್ತಾರೆ. ಜೀನ್ ಪಿಯಾಜೆ. ನಂತರದಲ್ಲಿ ಬ್ರೂನರ್ ಅವರು ಬರ್ತಾರೆ. ಬ್ರೂನರ್. ಇನ್ನು ಸಾಕಷ್ಟು ಮನೋವಿಜ್ಞಾನಿಗಳು ಬರ್ತಾರೆ, ಇವರು ಇಂಪಾರ್ಟೆಂಟ್. ಇನ್ನು ಗೆಸ್ಟಾಲ್ಟ್ಸ್ ವಾದಿಗಳು ನೋಡಿದ್ರೆ ಮ್ಯಾಕ್ಸ್ ವರ್ದಿಮಾರ್. ಇದರ ಒಂದು ಮ್ಯಾಕ್ಸ್ ವರ್ದಿಮಾರ್ ಅಥವಾ ವರ್ಥಿಮಿಯರ್ ಅಂತ ಕರೀತಾರೆ. ವರ್ಥಿಮಿಯರ್ ಇಂಗ್ಲಿಷ್ ನಲ್ಲಿ ಪ್ರೊನೌನ್ಸಿಯೇಷನ್ ವರ್ಥಿಮಿಯರ್ ಅಂತ ಆಗುತ್ತೆ, ಕನ್ನಡದಲ್ಲಿ ವರ್ದಿಮಾರ್ ಅಥವಾ ವರ್ಥಿಮರ್ ಅಂತ ಕೂಡ ಕರೀತಾರೆ. ಮ್ಯಾಕ್ಸ್ ವರ್ದಿಮರು. ನಂತರದಲ್ಲಿ ಪಾಲರು, ಆಮೇಲೆ ಕರ್ಟ್ ಕಾಪ್, ಆಮೇಲೆ ಲೆನಿನ್ ಅವ್ರು ಬರ್ತಾರೆ. ಲೆನಿನೋ. ಇವರೆಲ್ಲ ಏನು ಗೆಸ್ಟಾಲ್ಟ್ಸ್ ವಾದಿಗಳು. ಇವರು ಗೆಸ್ಟಾಲ್ಟ್ಸ್ ವಾದಿಗಳು ಅಂದ್ರೆ ಸಮಗ್ರತೆಗೆ ಒತ್ತನ್ನು ಕೊಟ್ಟರು, ಸನ್ನಿವೇಶವನ್ನ ಇಡಿಯಾಗಿ ಗ್ರಹಿಸಬೇಕು ಅಂತಕ್ಕಂಥದ್ದು ತಿಳಿಸ್ಕೊಡ್ತಾರೆ. ಇಷ್ಟು ನಮ್ಗೆ ಗೊತ್ತಿರಬೇಕು. ಈಗ ಇಲ್ಲಿ ಪ್ರಶ್ನೆಗೆ ಇನ್ನೂ ಬಂದಿಲ್ಲ, ಇನ್ನೂ ಪ್ರಶ್ನೆಗೆ ಬಂದಿಲ್ಲ, ಈಗ ಬರ್ತೀನಿ. ಇದು ನನಗೆ ಬೇಸಿಕ್ ಹೇಳಿದೆ, ಬೇಸಿಕ್ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿರಬೇಕು, ಯಾರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಈಗ ನಾನು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ಯಾರು ಅಂತ ಕೇಳಿದ್ರೆ, ಈಗ ನಾನು ಬಾಹ್ಯ ಅಭಿಪ್ರೇರಣೆಗೆ ಯಾರು ಒತ್ತು ಕೊಡ್ತಾರೆ ಅಂದ್ರೆ ವರ್ತನವಾದಿಗಳು ಕೊಡ್ತಾರೆ. ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಯಾವುದು? ಅದು ವರ್ತನವಾದಿ ಸಿದ್ಧಾಂತಿಗಳು. ಆಪ್ಷನ್ ಎ ಸರಿಯಾದ ಉತ್ತರ. ನಾನು ಆಗ್ಲೇ ಹೇಳಿದೆ. ಯಾರೆಲ್ಲ ಬಂದ್ರು? ಪೌಲೋ ಬಂದ್ರ. ಏನ್ ಹೇಳಿದ್ರು ಅವರು, ಯಾಕೆ ಇವ್ರ ಸಿದ್ಧಾಂತ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಗತ್ರಿ ಆಗಿರ್ಬೋದು, ಶಿನೋವ್ ಆಗಿರ್ಬೋದು, ಲಾಡ್ಮಿರ್ ಬ್ಯಾಕ್ಟೀರಿಯೋ ಆಗಿರ್ಬೋದು, ಪೌಲೋ, ಗತ್ರಿ, ಆಮೇಲೆ ವಾಟ್ಸನ್ ಇಂಪಾರ್ಟೆಂಟು. ವಾಟ್ಸನ್ ಎಸ್. ಪಾವ್ ಹಸಿ ವಿಷಯದ ಗಸಿ ಮಾಡಿ ತಿನ್ನುವಂತಕ್ಕಂಥದ್ದು ಯಾವ್ದಾದ್ರು ಮಿಸ್ ಆದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ಬೇಕು. ಈ ಒಂದು ವರ್ತನವಾದಿಗಳು ಏನ್ ಮಾಡಿದ್ರು ಅಂದ್ರೆ ಯಾವ ಒಂದು ಔಷಧಗಳ ಬಗ್ಗೆ, ಬಾಹ್ಯ ಪರಿಸರದ ಬಗ್ಗೆ ಹೇಳ್ತಾರೆ, ಅಂದ್ರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಹೇಳ್ತಾರೆ. ಅವರು ಪರಿಸರಕ್ಕೆ ಒತ್ತನ್ನು ಕೊಟ್ಟರು. ಅಂದ್ರೆ ಮನುಷ್ಯನ ವರ್ತನೆಯನ್ನ ಪ್ರಭಾವಿಸಲಿ ಪರಿಸರ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ವಾಟ್ಸನ್ ಅವರು 11 ತಿಂಗಳು 3 ದಿನ ಒಂದು ಮಗುವಿನ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯೋಗವನ್ನು ಮಾಡ್ತಾರೆ. ಅಲ್ಬರ್ಟ್ ಅಂತಕ್ಕಂಥ ಮಗು ಬರುತ್ತೆ. ಯಾವುದು? ಅಲ್ಬರ್ಟ್ ಅಂತಕ್ಕಂಥ ಮಗುವಿನ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಅಂತಕ್ಕಂಥದ್ದು 11.3 ತಿಂಗಳು ಈ ವ್ಯಾಟ್ಸನ್ ಅವರು ಪ್ರಯೋಗವನ್ನು ಮಾಡಿದ್ರು. ಜೊತೆಗೆ ಪೌಲರ್ ಅವರು ವರ್ತನವಾದಿಗಳು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ನೋಡಿದ್ವಿ. ಇನ್ನು ಗತ್ರಿ ಮತ್ತು ಹಲ್ ಅವರು ಇರ್ತಾರೆ. ಗತ್ರಿ ಮತ್ತು ಹಲ್ ಅವರು ಏನ್ ಹೇಳ್ತಾರೆ, ಇವರು ಕೂಡ ಕೃತಕವಾದ ಒಂದು ಪ್ರಚೋದನೆಯನ್ನ ಸೃಷ್ಟಿ ಮಾಡಬೇಕು, ಕೃತಕವಾದಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತಾರೆ. ಹಲ್ ಮತ್ತು ಗತ್ರಿ ಇವ್ರ ಒಂದು ಸಿದ್ಧಾಂತ ಬರುತ್ತೆ. ಇನ್ನು ಶಿನೋ ಬ್ಯಾಕ್ಟೀರಿಯೋ ಇವ್ರ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ.
ಇದನ್ನ ನಾವು ನೋಡ್ಬೇಕಾಗತ್ತೆ ಅಂತಕ್ಕಂಥದ್ದು. ಇಲ್ಲಿ ವರ್ತನವಾದಿಗಳು ಸರಿ ಅಂತ ಉತ್ತರಕ್ಕೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ವಾಟ್ಸನ್ ಅವರನ್ನ ವರ್ತನವಾದ ಪಿತಾಮ ಅಂತ ಕರಿತಾ ಇದೀವಿ. ಜೊತೆಗೆ ವೀಕ್ಷಣಾ ವಿಧಾನವನ್ನ ಅಥವಾ ಅವಲೋಕ ವಿಧಾನವನ್ನ ಹೇಳ್ತಕ್ಕಂಥ ಪ್ರಯತ್ನವನ್ನ ವಾಟ್ಸನ್ ಅವರು ಮಾಡಿದ್ರು. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಮುಂದೆ ಹೋಗ್ತೀನಿ. ಎಸ್ ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ. ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಕಾರಣ ಏನು ಅಂತ ಕೇಳಿದಾರೆ. ನಾಗಲೇ ಒಂದು ಮಾತನ್ನು ಹೇಳಿದೆ ನಿಮಗೆ, ಕಲಿಕೆ ಮೇಲೆ ಪ್ರಶ್ನೆ ಕೇಳ್ತಾನೆ ಸರ್ ಅಂತೇಳಿ. ಕಲಿಕೆ ಮೇಲೆ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಅದು ಯಾವುದೇ ಒಂದು ವ್ಯಾಖ್ಯಾನವನ್ನು ಕೇಳ್ಬೋದು. ಎರಡು ಅಂಶಗಳನ್ನ ಎರಡು ವ್ಯಾಖ್ಯಾನ ನಾನು ಸ್ಪಷ್ಟಪಡಿಸಿದ್ ನಿಮಗೆ. ಅನುಭವದ ಮೂಲಕ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಕಲಿಕೆ ಅಂತ ಗೇಟ್ಸ್ ಅವ್ರು ಕರೀತಾರೆ. ನಂತರ ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನ ಮ್ಯಾಕ್ಡೂಗಲ್ ಅವ್ರು ಕರೀತಾರೆ ಅಂತಕ್ಕಂಥದ್ದು ನಾನು ಹೇಳ್ತಾ ಬಂದೆ. ಸೊ ಇಲ್ಲಿ ಅನುಭವದ ಒಂದು ಮೂಲಕ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಯನ್ನ ಕಲಿಕೆ ಅಂತ ಕರೀತಾರೆ. ಆಪ್ಷನ್ ಎ ಇಲ್ಲಿ ಸರಿ ಅಂತ ಉತ್ತರ. ಬೋಧನೆ ಅಂದ್ರೆ ಏನು, ತರಬೇತಿ ಅಂದ್ರೆ ಏನು, ಪರೀಕ್ಷೆ ಅಂದ್ರೆ ಏನು, ಸಿಂಪಲ್ ಇದೆ, ಅದು ಅಂಡರ್ಸ್ಟ್ಯಾಂಡ್ ಆಗತ್ತೆ ನಿಮಗೆ. ಬೋಧನೆ ಅಂದ್ರೆ ಟೀಚಿಂಗ್ ಯಾವ ರೀತಿ ಮಾಡಬೇಕು, ಅರ್ಥ ಆಯ್ತಾ? ಯಾವುದಕ್ಕೆ ನಾವು ಬೋಧನೆ ಅಂತ ಕರಿಬೇಕು? ವ್ಯಕ್ತಿಯಲ್ಲಿ ಅಥವಾ ಮಗುವಿನಲ್ಲಿ ಪರಿವರ್ತನೆಯನ್ನ ತರ್ತಕ್ಕಂಥ ರೀತಿಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಜ್ಞಾನವನ್ನ ಧಾರೆ ಇರಬೇಕಾಗತ್ತೆ. ಸೊ ಜ್ಞಾನ, ಅನ್ವಯ, ಕೌಶಲ್ಯ ಏನು ಬೋಧನಾ ನಿರ್ದಿಷ್ಟ ಉದ್ದೇಶಗಳು ಬರ್ತವೆ, ಅವುಗಳ ಮೇಲೆ ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ ಬೋಧನೆಯಲ್ಲಿ ಅಂತಕ್ಕಂಥದ್ದು. ತರಬೇತಿ ಅಂತಕ್ಕಂಥದ್ದು ಏನು ಬರುತ್ತೆ, ಒಂದು ಕಲಿಕೆಯನ್ನು ದೃಢಗೊಳಿಸಬೇಕಾದ್ರೆ ತರಬೇತಿ ಬೇಕೇ ಬೇಕು. ಈಗ ನೀವು GPST ಪಾಸ್ ಆಗ್ಬೇಕಂದ್ರೆ ಅಥವಾ ಕರ್ನಾಟಕ TET ಪಾಸ್ ಆಗ್ಬೇಕಂದ್ರೆ ನೀವು ಓದಬಹುದು, ಆದ್ರೆ ಓದೋದು ಬೇರೆ, ನಾನು ತರಬೇತಿನ ಪಡೆಯೋದು ಬೇರೆ. ತರಬೇತಿ ಕೊಡ್ತಕ್ಕಂಥವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು, ಎಲ್ಲರೂ ಕೂಡ ತರಬೇತಿಗಾರರು ಆಗ್ಲಿಕ್ಕೆ ಆಗಲ್ಲ. ಸೊ ತರಬೇತಿನ ಪಡಿಬೇಕಾಗತ್ತೆ, ಸಕ್ಸಸ್ನ ಪಡಿಬೇಕಾದ್ರೆ. ಸೊ ನಾವು ತಿಳ್ಕೊಳ್ಳೋದು ಬೇರೆ, ಅದು ಇರೋದೇ ಬೇರೆ, ಹೀಗಾಗತ್ತೆ. ಸೊ ಸಕ್ಸಸ್ ಅಂದಾಗ ಏನಾಗುತ್ತೆ ಅಂದ್ರೆ ತರಬೇತಿ ಅಂತಕ್ಕಂಥದ್ದು ಹೆಲ್ಪ್ಫುಲ್ ಆಗುತ್ತೆ, ಡೆಫಿನೆಟ್ ಆಗಿ ಒಂದು ಬೂಸ್ಟ್ ಸಿಗುತ್ತೆ. ನೀವೇನು ಕಲಿತಾ ಇದ್ದೀರಾ ಅದು ಏನಂದ್ರೆ ನಿಮ್ಮ ಕಲಿಕೆಗೆ ಒಂದು ಏನಂದ್ರೆ ಸ್ಪೀಡ್ ಎಂಜಿನ್ ಹಚ್ಚಿದಾಗ ಆ ಎಂಜಿನ್ ಇಂದ ಏನಾಗುತ್ತೆ ಅಂದ್ರೆ ನಿಮ್ದು ಒಂದು ಸ್ಪೀಡ್ ಹೋಗುತ್ತೆ ಅಂತಕ್ಕಂಥದ್ದು ಟ್ರೈನು. ಸೊ ಇಲ್ಲಿ ಇನ್ನು ಪರೀಕ್ಷೆ ಬಗ್ಗೆ ಕೂಡ ಸಾಕಷ್ಟು ಅಂಶಗಳು ಬರುತ್ತೆ, ಇದ್ರ ಮುಂದೆ ನಾನು ಮುಂದೆ ಚರ್ಚೆ ಮಾಡ್ತೀನಿ. ಮುಂದಕ್ಕೆ ಹೋಗ್ತಾ ಇದ್ದೇನೆ. ಸೊ ತರಬೇತಿದಾರರು ಈಗಾಗಲೇ ಆ ಕ್ಷೇತ್ರದಲ್ಲಿ ಅನುಭವ ಹೊಂದಿರ್ತಾರೆ, ಅದಕ್ಕೆ ನಾನು ಹೇಳಿದೆ ಇಲ್ಲಿ. ಎಸ್ ಮುಂದೆ ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸಬಹುದು. ಸರ್ ನಾನು ಮೊದಲೇ ನೀವು ಪ್ರಶ್ನೆ ಹೇಳಿದ್ರೆ ನಂಗೆ ರಚನಾತ್ಮಕ ಅಂದ್ರೇನೇ ಏನು ಗೊತ್ತಿಲ್ಲ ಅಂತಕ್ಕಂಥದ್ದು. ರಚನಾತ್ಮಕ ಅಂದ್ರೆ ಏನೇನು ನನಗೆ ಗೊತ್ತಿಲ್ಲ, ಇನ್ನು ಪ್ರಶ್ನೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ರಚನಾತ್ಮಕ ಮೌಲ್ಯಮಾಪನವನ್ನು ಇದಕ್ಕೆ ಉಪಯೋಗಿಸಲು ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು, ಕಲಿಕಾ ಅಂತರವನ್ನು ಗುರುತಿಸಲು, ಕಲಿಕಾ ಕಠಿಣತೆಯನ್ನು ಗುರುತಿಸಲು, ಕಲಿಕಾ ನ್ಯೂನ್ಯತೆಯನ್ನು ಗುರುತಿಸಲು. ಸರ್ ಹಾಗಾದ್ರೆ ರಚನಾತ್ಮಕತೆ ಅಂದ್ರೆ ಏನು? ರಚನಾತ್ಮಕತೆ ಈಗ ನಿಮ್ಗೆ ಅರ್ಥ ಆಗ್ಲಿಲ್ಲ, ಈಗ ಒಂದು ವರ್ಡ್ ಹೇಳ್ತೀನಿ, ಈಗ ಅರ್ಥ ಆಗುತ್ತೆ ನೋಡಿ. ರೂಪನಾತ್ಮಕ ಅಂತ ಹೇಳಿದೆ ನಾನು. ಏನಂತ ಹೇಳಿದೆ? ರೂಪನಾತ್ಮಕ ಮೌಲ್ಯಮಾಪನ. ಎಸ್ ಅರ್ಥ ಆಯ್ತಾ? ಅರ್ಥ ಆಯ್ತ್ರಿ? ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ರೂಪನಾತ್ಮಕ ಮೌಲ್ಯಮಾಪನ ಅಂದ್ರೆ ಇಲ್ಲಿ ಏನು ಒಂದು ಕೆಲಸ ಮಾಡುತ್ತೆ ಇದು ಅಂದ್ರೆ ಮೌಲ್ಯಮಾಪನದಲ್ಲಿ ಮುಖ್ಯವಾಗಿ ನಾವು ಕಂಪ್ರಿಹೆನ್ಸಿವ್ ಅಂಡ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ಕಂಪ್ರಿಹೆನ್ಸಿವ್ ಅಂಡ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ. ಹಾಗಂದ್ರೆ ಏನು ಅಂತ ಮೊದಲು ನಮ್ಗೆ ಗೊತ್ತಿರಬೇಕು. ಸರ್ ನಿರಂತರ ಮೌಲ್ಯಮಾಪನ ಅಂತ ಹೇಳಿದ್ರೆ ಸರ್ ಗೊತ್ತು CC ಅಂತ, ಆದ್ರೆ ಏನಂತ ಗೊತ್ತಿಲ್ಲ. ಹೆಸರು ಕೇಳಿದೀವಿ ಬಟ್ ಏನಂತ ಗೊತ್ತಿಲ್ಲ. ವರ್ಷದ ಕೊನೆಗೆ ವಿದ್ಯಾರ್ಥಿಗಳ ಸಾಧನೆಯನ್ನ ನಾವು ಅಳ್ತಿರ್ಬೇಕಾದ್ರೆ ನಿರಂತರ ಮೌಲ್ಯಮಾಪನ ಬಳಕೆ ಮಾಡ್ತೀವಿ. ಸಮಗ್ರ ಮೌಲ್ಯಮಾಪನ ಅಂದ್ರೂ ಕೇವಲ ಕಲಿಕಾ ಚಟುವಟಿಕೆ ನಾವು ಅಲ್ಲದೆ ಇನ್ನಿತರ ಚಟುವಟಿಕೆಗಳು ಕೂಡ ಸಂಬಂಧಪಡುತ್ತೆ. ಇಟ್ ಮೀನ್ಸ್ ಸಹಪಠ್ಯ ಮತ್ತು ಪಠ್ಯಕ್ರಮ ಅಂದ್ರೆ ನಿರಂತರದಲ್ಲಿ ಬರುತ್ತೆ. ಸಹಪಠ್ಯ ಅಂತ ಬಂದಾಗ ಒಂದು ಸಮಗ್ರ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನಿತರ ಕೌಶಲ್ಯಗಳಿಗೆ ಒಂದು ರೀತಿ ಸಮನ್ವಯ ಶಿಕ್ಷಣದಂತೆ ಕೆಲಸವನ್ನು ನಿರ್ವಹಿಸ್ತೀವಿ. ಸಮನ್ವಯ ಶಿಕ್ಷಣ ಅಂದ್ರೆ ಏನು ಅಂತಕ್ಕಂಥದ್ದು ಕೆಲವರು ಗೊತ್ತಿರಲ್ಲ, ಅದನ್ನು ಕೂಡ ಹೇಳ್ತೀನಿ, ವರಿ ಮಾಡ್ಕೋಬೇಡಿ. ನಾನು ಇರೋದೇ ನಿಮ್ಮ ಕ್ಲಾರಿಫಿಕೇಶನ್ ಕಂಪ್ಲೀಟ್ ಆಗಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ಅರ್ಥ ಮಾಡ್ಸಕ್ಕೆ ವರಿ ಮಾಡ್ಕೋಬೇಡಿ. ಎಸ್ ಇಲ್ಲಿ ಕಲಿಕಾ ಅಂತರವನ್ನ ಗುರುತಿಸಲು ಸರಿಯಾದ ಉತ್ತರ. ಹಾಗಾದ್ರೆ ಶಾಲೆಯ ವರ್ಗಕೋಣೆಯಲ್ಲಿ ಶಿಕ್ಷಕನಿಗೆ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಗೆ ಏನ್ ಮಾಡ್ತಂದ್ರೆ ಪರಿಹಾರವನ್ನ ಅಲ್ಲೇ ಏನ್ ಮಾಡ್ತಂದ್ರೆ ತಗೊಳ್ಬೇಕಾಗತ್ತೆ. ಅದು ಅಂದ್ರೆ ಕಲಿಕಾ ಅಂತರವನ್ನ, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು ಇರ್ತಾರೆ, ಕೆಲವರು ದಡ್ಡರು ಇರ್ತಾರೆ, ಕೆಲವರು ಮೀಡಿಯಂ ಇರ್ತಾರೆ, ಅವರೆಲ್ಲರನ್ನ ನಾವು ಏನ್ ಮಾಡ್ಬೇಕಾಗತ್ತಂದ್ರೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಶಾಲೆಯಲ್ಲಿ ನೀವು ಬೋಧನೆ ಮಾಡ್ತಾ ಇದ್ರ ಅಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿದೆ, ಆ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಏನ್ ಮಾಡ್ಬೇಕು ನಾವು ಕಲಿಕಾ ಅಂತರವನ್ನ, ಯಾರು ಎಷ್ಟಲ್ಲಿ ಮುಂದಿದ್ದಾರೆ, ಯಾರು ಎಷ್ಟು ಕಡಿಮೆ ಇದ್ದಾರೆ, ಆ ಅಂತರವನ್ನು ಗುರುತಿಸಲು ಈ ಒಂದು ರಚನಾತ್ಮಕ ಮೌಲ್ಯಮಾಪನ ಅಥವಾ ರೂಪನಾತ್ಮಕ ಮೌಲ್ಯಮಾಪನ ನಮಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಶಿಕ್ಷಕನಾದವನು ತರಗತಿಯಲ್ಲಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳನ್ನ ಏನ್ ಮಾಡ್ತಾನೆ ಇದು ಮಾಡ್ತಾನೆ. ಘಟಕ ಪರೀಕ್ಷೆಗಳನ್ನ ನಾವು ಇಲ್ಲಿ ರೂಪನಾತ್ಮಕ ಮೌಲ್ಯಮಾಪನದಲ್ಲಿ ನೋಡ್ತಾ ಇದ್ದೇವೆ. ಎಸ್ ಇದನ್ನ ನೋಡ್ತೀವಿ. ರೂಪನಾತ್ಮಕ ಮೌಲ್ಯಮಾಪನ ಕಲಿಕಾ ಅಂತರವನ್ನ ಗುರುತಿಸಲು, ನೀವು ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು, ಕಲಿಕಾ ಕಠಿಣತೆಯನ್ನು ಗುರುತಿಸಲು, ಜೊತೆಗೆ ಕಲಿಕಾ ನ್ಯೂನ್ಯತೆ ಬೇರೆ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಕಲಿಕಾ ನ್ಯೂನ್ಯತೆ ಬೇರೆ, ವಿದ್ಯಾರ್ಥಿಗಳ ವರ್ಗೀಕರಣ ಬೇರೆ. ಇದರ ವಿದ್ಯಾರ್ಥಿಗಳ ವರ್ಗೀಕರಣ ಏನ್ ಮಾಡ್ತೀವಿ, ನಿರಂತರ ಮೌಲ್ಯಮಾಪನದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪಾಸ್ ಆದ್ರೆ ಮುಂದಿನ ಸ್ಟೆಪ್ಸ್ಗೆ ಏನ್ ಮಾಡ್ತೀವಿ ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಕಲಿಕಾ ನ್ಯೂನ್ಯತೆ ಬೇರೆ, ಕಲಿಕಾ ಸಮಸ್ಯೆ ಬೇರೆ, ಇದರ ಮೇಲೆ ಕೂಡ ಪ್ರಶ್ನೆ ಬರುತ್ತೆ. ಇನ್ನು ಕಲಿಕಾ ಕಠಿಣತೆಯನ್ನು ಗುರುತಿಸಲು ಇದು ಬೇರೆ. ಕಠಿಣತೆ ಗುರುತಿಸಬೇಕಾದ್ರೆ ನಾವು ನಿಧಾನಕ್ಕೆ ಏನ್ ಮಾಡ್ಬೇಕು,
ಪರೀಕ್ಷೆನ ತಗೊಳ್ಬೇಕು. ಫಸ್ಟ್ ಕಲಿಕಾ ಕಠಿಣತೆ ಯಾವ್ದ್ರಲ್ಲಿ ವೀಕ್ ಇದ್ದಾನೆ ಅದ್ರ ಮೇಲೆ ನಾವು ಏನ್ ಮಾಡ್ಬೇಕು, ನಂತರಲ್ಲಿ ಸಾಧನಾ ಪರೀಕ್ಷೆಯನ್ನು ಕೂಡ ಮಾಡ್ಬೋದು. ಸಾಧನಾ ಪರೀಕ್ಷೆ ಯಾವ ಕ್ಷೇತ್ರ ಒಂದು ಇದೆ, ನನ್ನ ಮ್ಯಾಥ್ಸ್ ಅಲ್ಲಿ ಎಷ್ಟು ಚೆನ್ನಾಗಿದ್ದೀನಪ್ಪ, ಎಕ್ಸ್ಪರ್ಟ್ ಇದ್ದೀನಿ ನಾನು, ಅದನ್ನ ಸಾಧನಾ ಪರೀಕ್ಷೆ ನಮಗೆ ತಿಳಿಸ್ಕೊಡುತ್ತೆ. ನೀವು ಯಾವ್ದ್ರಲ್ಲಿ ವೀಕ್ ಇದ್ದಾನೆ, ಕಲಿಕಾ ಕಠಿಣತೆ ಏನಿದೆ ಅಂತಕ್ಕಂಥದ್ದು ಪರೀಕ್ಷೆ ಘಟಕ ಪರೀಕ್ಷೆಗಳು ನಮಗೆ ತಿಳಿಸ್ಕೊಡ್ತದೆ ಅಂತಕ್ಕಂಥದ್ದು. ಆದರೆ ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಒಂದು ನಿರಂತರ ಮೌಲ್ಯಮಾಪನದಲ್ಲಿ ಬಳಕೆ ಮಾಡ್ತೀವಿ. ಇದಲ್ಲದೆ ಕಲಿಕೆಯ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆ ಯಾಕೆ ಮೌಲ್ಯಮಾಪನ, ಕಲಿಕೆ ಎಲ್ಲಿ ಮೌಲ್ಯಮಾಪನ ಅಂತ ಬರುತ್ತೆ, ಅದ್ರ ಬಗ್ಗೆ ಕೂಡ ನಾನು ಈಗಾಗಲೇ ವಿಡಿಯೋ ಕೊಟ್ಟಿದ್ದೀನಿ. ಜೊತೆಗೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಬಗ್ಗೆ ಕೂಡ ವಿಡಿಯೋನ ಕೊಟ್ಟಿದ್ದೀನಿ. ಇದು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನಾನು ನಿಮಗೆ ವಿಡಿಯೋ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಇದ್ರ ಮೇಲೆ, ಒಂದು ಟಾಪಿಕ್ನ ಮೇಲೆ. ಯಾಕಂದ್ರೆ ಆಗ ಒಂದು ಬೋಧನೆ ಮಾಡ್ತಕ್ಕಂಥ ಶೈಲಿಗೆ ಈಗ ಬೋಧನೆ ಮಾಡ್ತಕ್ಕಂಥ ಶೈಲಿಗೆ ಡಿಫ್ರೆನ್ಸಸ್ ಇದೆ. ಈಗ ಸ್ವಲ್ಪ ಡಿಜಿಟಲ್ ತಂತ್ರಜ್ಞಾನ ಇರೋದ್ರಿಂದ ಈಸಿಯಾಗಿ ನಿಮಗೆ ಒಂದು ವಿಷಯ ವಸ್ತುವನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು ಅಂತಕ್ಕಂಥದ್ದು. ಮುಂದೆ ಹೋಗ್ತಾ ಇದ್ದೇನೆ. ಎಸ್, ಈಗ ನಿಮ್ಗೆ ಗೊತ್ತಾಯ್ತು ಕಲಿಕಾ ಅಂತರವನ್ನ ಗುರುತಿಸಲು. ಎಸ್, ಮುಂದಿನ ಪ್ರಶ್ನೆ. ಒಂದೊಂದು ಶೀಟ್ ಬ್ಲ್ಯಾಂಕ್ ಬಿಟ್ಟಿದ್ದೀನಿ, ಯಾಕಂದ್ರೆ ನನಗೆ ಒಂದು ನೋಟ್ಸ್ ನ ರೆಡಿ ಮಾಡ್ಲಿಕ್ಕೆ ಮುಂದೆ ಇದು ರಿಲೀಸ್ ಮಾಡ್ಬೇಕಾಯ್ತು ಅಂದ್ರೆ PDF ಫೈಲು, ಅದು ಅವಶ್ಯಕ ಆಗುತ್ತೆ. ಈಗ ಆಗಲ್ಲ, ಈಗ ಸ್ವಲ್ಪ ಬಿಸಿ ಇದೆ, ಕೆಲಸ ತುಂಬಾ ಕೆಲಸ ಇದೆ. ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆ ಆಗಿದೆ ಅಂತ ಹೇಳಿದಾರೆ. ಪರಿಪಕ್ವತೆ ಅಂದ್ರೆ ಏನು ಗೊತ್ತಿರ್ಬೇಕು ನಮಗೆ. ಪರಿಪಕ್ವತೆ ಯಾವುದಕ್ಕೆ ಪರಿಪಕ್ವತೆ ಅಂತ ಕರಿತೀವಿ ಅಂತಕ್ಕಂಥದ್ದು. ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ, ವಿಕಾಸ ಅಂತ ಕೊಟ್ಟಿದ್ದಾರೆ, ವ್ಯಕ್ತಿತ್ವ ಅಂತ ಕೊಟ್ಟಿದ್ದಾರೆ, ಬೆಳವಣಿಗೆ ಮತ್ತು ವಿಕಾಸ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬೆಳವಣಿಗೆ ಮತ್ತು ವಿಕಾಸ, ಪರಿಪಕ್ವತೆ. ಹಾಗಾದ್ರೆ ಪರಿಪಕ್ವತೆ ಅಂದ್ರೆ ಸಿದ್ಧತೆಯ ಕಡೆಗೆ ಕೊಂಡೊಯ್ಯುವುದು. ಸಿದ್ಧತೆ ಕಡೆಗೆ ಕೊಂಡೊಯ್ಯು. ಸರಿ, ಎಕ್ಸಾಂಪಲ್ ಹೇಳಿ ನೋಡೋಣ. ಸಿದ್ಧತೆ ಕಡೆಗೆ ಕೊಂಡೊಯ್ಯುವುದು. ಈ ಒಂದು ಮಗು ಏನ್ ಮಾಡ್ತಂದ್ರೆ 6 ವರ್ಷದಲ್ಲಿ ಆಧಾರ ಸಹಿತವಾಗಿ ಕೂತ್ಕೊಳ್ಳುತ್ತೆ. ಆಧಾರ ಸಹಿತ ಅಂದ್ರೆ ಬ್ಯಾಲೆನ್ಸ್ ಹಿಡ್ಕೊಂಡು ಏನ್ ಮಾಡ್ತಾನೆ, ಕೂತ್ಕೊಳ್ತಾನೆ. 15 ತಿಂಗಳಲ್ಲಿ ಆಧಾರ ರಹಿತವಾಗಿ ಕೂತ್ಕೊಳ್ಬಲ್ಲ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್ ತಗೋತಾ ಇದೀವಿ. ಎಸ್, ಸೊ ಇಲ್ಲಿ ಈ ಒಂದು ಅಂಶವನ್ನು ಆಧಾರ ಇಟ್ಕೊಂಡು ಅದು ಏನಂದ್ರೆ ಪಕ್ವತೆ ಆಗಿದ್ದಾನೆ ಅಂದ್ರೆ ಒಂದು ಹಕ್ಕಿ ಹಾರ್ತಾ ಇದೆ, ಒಂದು ಸಣ್ಣ ಪಕ್ಷಿ ಒಂದು ಹಾರ್ತಾ ಇದೆ ಅಂದ್ರೆ ಪಕ್ವತೆ ಹೊಂದಿದೆ ಅಂತಕ್ಕಂಥದ್ದು. ಒಂದು ಮಗು ಮಾತಾಡ್ತಾ ಇದೆ ಅಂದ್ರೆ ಪಕ್ವತೆ ಹೊಂದಿದೆ ಅಂತ ಅರ್ಥ. ಸೊ ಸಿದ್ಧತೆ ಕಡೆಗೆ ಕೊಂಡೊಯ್ಯುವುದು ಅಂತಕ್ಕಂಥದ್ದು. ಇನ್ನೊಂದು ರೀತಿಯಲ್ಲಿ ವ್ಯಕ್ತಿಯಲ್ಲಿ ಅಂತರ್ಗತವಾದ ಸಾಮರ್ಥ್ಯವನ್ನು ಹೊರಗಿಡುವುದೇ ಪರಿಪಕ್ವತೆ ಅಂತ ಕರೀತಾರೆ. ಈ ಸ್ಟೇಟ್ಮೆಂಟ್ ಅನ್ನು ನಾವು ಸ್ವಾಮಿ ವಿವೇಕಾನಂದ ಸ್ಟೇಟ್ಮೆಂಟ್ಗೆ ಸರಿದೂಗಿಸ್ಕೊಳ್ಬಹುದು. ಅವ್ರು ಏನ್ ಹೇಳ್ತಿದ್ರೆ, ಮಗುವಿನಲ್ಲಿ ಅಡಗಿರುವ ದೈವತ್ವವನ್ನು ಹೊರಗಿಡುವುದೇ ಶಿಕ್ಷಣ ಅಂತ ಹೇಳಿದ್ರು. ಇಲ್ಲಿ ವ್ಯಕ್ತಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊರಗಿಡುವುದೇ ಪರಿಪಕ್ವತೆ ಅಂತ ಕೂಡ ಕರೀತಾರೆ. ಸೊ ಈ ಪರಿಪಕ್ವತೆ ಅಂತಕ್ಕಂಥದ್ದು ಈಗ ಅರ್ಥ ಆಯ್ತು ನಿಮ್ಗೆ. ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆ ಆಗಿದೆ. ಯಾವ್ದಂದ್ರೆ ಅದು ಬೆಳವಣಿಗೆ ಮತ್ತು ವಿಕಾಸ. ಹಾಗಾದ್ರೆ ಬೆಳವಣಿಗೆ ಏನು, ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಒಂದು ಪರಿಮಾಣಾತ್ಮಕ ಬದಲಾವಣೆ. ಹಾಗಾದ್ರೆ ಈ ಒಂದು ವಿಕಾಸ ಅಂದ್ರೆ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಎರಡೂ ಕೂಡ ಬರುತ್ತೆ. ಏನ್ ಸರ್, ಒಂದು ಬಾರಿ ಇದನ್ನ ಕೇವಲ ಗುಣಾತ್ಮಕ ಅಂತ ಕೊಟ್ಟಿದ್ದಾರೆ ಪರೀಕ್ಷೆಗಳಲ್ಲಿ. ಹೌದು, ಗುಣಾತ್ಮಕ ಅಂತ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಮುಂದೆ ಪರೀಕ್ಷೆಯಲ್ಲಿ ಕೇಳಬೇಕಾದ್ರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಅಂತ ಬರ್ತಾನೆ. ಯಾಕಂದ್ರೆ ಕ್ರೋ ಮತ್ತು ಕ್ರೋ ಯಾರು ಹೇಳಿದ್ರು, ಕ್ರೋ ಮತ್ತು ಕ್ರೋರ್ ಅವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಏನಂತೇಳಿ, ಕ್ರೋ ಮತ್ತು ಕ್ರೋರ್ ಅವರು. ಎಸ್, ಕ್ರೋ ಮತ್ತು ಕ್ರೋರ್ ಅವರು ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಕ್ರೋ ಅಂಡ್ ಕ್ರೋ ಏನಂದ್ರೆ ವಿಕಾಸವು ಬೆಳವಣಿಗೆಯನ್ನು ಒಳಗೊಳ್ಳುತ್ತೆ. ವಿಕಾಸವು ಏನ್ ಮಾಡುತ್ತೆ, ಬೆಳವಣಿಗೆಯನ್ನ ಒಳಗೊಳ್ಳುತ್ತೆ ಅಂತ ಹೇಳಿ ಹೇಳ್ತಾರೆ. ಬೆಳವಣಿಗೆಯನ್ನ ಒಳಗೊಳ್ಳುತ್ತೆ. ಸೊ ಹೀಗಾಗಿ ಏನಂದ್ರೆ ವಿಕಾಸ ಅಂದ್ರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡೂ ಬದಲಾವಣೆ ಕೂಡ ಹೌದು ಅಂತಕ್ಕಂಥದ್ದು. ಎಸ್, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗ್ತಾ ಇದ್ದೇನೆ. ಎಸ್, ಸ್ಕ್ರೀನ್ ಮೇಲೆ ಪ್ರಶ್ನೆ ಕಾಣಿಸ್ತಾ ಇದೆ. ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವ ವಿಶೇಷ ಸಾಮರ್ಥ್ಯವೇ ಏನು ಅಂತ ಕೇಳಿದ್ದಾರೆ. ಸಾಮಾನ್ಯ ಒಂದು ಬೌದ್ಧಿಕ ಸಾಮರ್ಥ್ಯ, ಯಾವುದೋ ಒಂದು ಬೌದ್ಧಿಕ ಸಾಮರ್ಥ್ಯ ಇದೆ. ಇಲ್ಲಿ ಅವಧಾನ ಕೊಟ್ಟಿದ್ದಾರೆ, ಅಟೆನ್ಷನು, ಮನೋಭಾವ ಕೊಟ್ಟಿದ್ದಾರೆ, ಅಟಿಟ್ಯೂಡು, ಅಭಿಕ್ಷಮತೆ ಕೊಟ್ಟಿದ್ದಾರೆ, ಅಪ್ಟಿಟ್ಯೂಡು, ಆಸಕ್ತಿ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಈ ರೀತಿಯಾಗಿದೆ ನಿಮಗೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿರುವ ವಿಶೇಷ ಸಾಮರ್ಥ್ಯ. ಒಂದು ಸಾಮಾನ್ಯ ಒಂದು ಬೌದ್ಧಿಕ ಸಾಮರ್ಥ್ಯ ಇದೆ, ಅದರಲ್ಲೇ ಒಂದು ವಿಶೇಷ ಸಾಮರ್ಥ್ಯ ಇರಬೇಕು. ಈಗ ನಾನು ಎಲ್ಲ ಸಬ್ಜೆಕ್ಟ್ನ ಟೀಚ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಆದ್ರೆ ಇದರಲ್ಲಿನೇ ದಿ ಬೆಸ್ಟ್ ಆಗಿ ನಾನು ಯಾವ ಕೆಲಸ ಮಾಡ್ಬೋದು, ಯಾವ ಸಬ್ಜೆಕ್ಟನ್ನ ಟೀಚ್ ಮಾಡ್ಬೋದು, ಅದು ನನ್ನ ಅಭಿಕ್ಷಮತೆ. ಸರಿ ಹೇಳ್ತಾರೆ, ನೀವು ಸೈಕಾಲಜಿ ಚೆನ್ನಾಗಿ ಮಾಡ್ತೀರಾ ಅಂತೇಳಿ. ನಾನು ನೋಡಿದ್ರೆ ಮಾಡ್ತೀನಿ, ಆದ್ರೆ ನೀವು ಹೇಳ್ತೀರಾ ಸೈಕಾಲಜಿ ಚೆನ್ನಾಗಿ ಮಾಡ್ತೀರಾ ಅಂತೇಳಿ. ಸೊ ಅದು ಅಭಿಕ್ಷಮತೆ, ಒಂದು ವಿಶೇಷ ಸಾಮರ್ಥ್ಯ ಇರುತ್ತೆ. ಈಗ ಸಂಗೀತವನ್ನ ಎಲ್ಲರೂ ಕಲಿತಿರ್ತಾರೆ. ಸೊ ಅದ್ರಾಗನೆ ಆ ಸಂಗೀತವನ್ನ ಕಲಿಬೇಕಾದ್ರೆ ಇಬ್ರು ಅಲ್ಲಿ ಸೇಮ್ ಕಲಿಯಲ್ಲ. ಅವರು ಅಲ್ಲಿ ಒಬ್ರು ಹೆಚ್ಚು ಕಡಿಮೆ, ಒಬ್ರು ಏನಂದ್ರೆ ಮುಂದೆ ಹೋಗ್ತಾರೆ, ಒಬ್ರು ಹಿಂದೆ ಇರ್ತಾರೆ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದನ್ನ ನೋಡ್ತಾ ಇದ್ದೀವಿ. ಅಭಿಕ್ಷಮತೆ ಅಂತ ಅರ್ಥ ಆಗುತ್ತೆ ಇಲ್ಲಿ. ಸರಿ ಅಂತ ಉತ್ತರ ಏನಂದ್ರೆ ಅಭಿಕ್ಷಮತೆ. ಮನೋಭಾವ ಬೇರೆ,
ಇದು ಮನೋಭಾವ, ಮನೋಧೋರಣೆ ಅಂತ ಕೂಡ ಕರಿತಿದ್ದೆ. ಅಟಿಟ್ಯೂಡ್, ಇದು ನನ್ನ ಅಟಿಟ್ಯೂಡ್. ಈಗ ಅಟಿಟ್ಯೂಡ್ ಏನಂದ್ರೆ, ನಾನು ಎಷ್ಟೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ನನ್ನಲ್ಲಿ ತಪ್ಪನ್ನು ಹುಡುಕ್ತಾ ಇದ್ರೆ ಅದು ನಿಮ್ಮ ಅಟಿಟ್ಯೂಡ್, ನಿಮ್ಮ ಮನೋಭಾವ, ಅದು ನನ್ನ ತಪ್ಪಲ್ಲ. ಇಟ್ ಇಸ್ ನಾಟ್ ಮೈ ಮಿಸ್ಟೇಕ್, ಇಟ್ ಇಸ್ ಯುವರ್ ಮಿಸ್ಟೇಕ್. ಸೊ ಇಲ್ಲಿ ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಿಮ್ಮಲ್ಲಿ, ನೀವು ಎಷ್ಟೇ ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ, ನಿಮ್ಮಲ್ಲಿ ತಪ್ಪುಗಳನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ ಅದು ಅವ್ರ ಅಟಿಟ್ಯೂಡ್, ಅವ್ರ ಬಿಟ್ಟಾಕ್ಬಿಡಿ. ಒಂದು ಕೊಳೆತ, ಒಂದು ಹಣ್ಣಿನ ಬುಟ್ಟಿ ಇದೆ, ಅದರಲ್ಲಿ ಒಂದು 10 ಹಣ್ಣುಗಳು ಕೊಳ್ತೀವಿ ಅಂದ್ಕೊಳ್ಳಿ. ಒಂದು 500 ಅಥವಾ 1000 ಒಂದು ಹಣ್ಣುಗಳಿವೆ ನಿಮ್ಮದರಲ್ಲಿ, ಅದರಲ್ಲಿ ಒಂದು 10 ಹಣ್ಣುಗಳು ಕೊಳ್ತೀವಿ ಅಂದ್ರೆ ಅವು ಕೊಳ್ತೀವಿ ಅಂತಾನೆ ಅರ್ಥ. ಅವುಗಳನ್ನ ನಾವು ಕೌಂಟ್ ಮಾಡಬೇಕಾಗಿಲ್ಲ, ತೆಗೆದು ಬಿಸಾಕ್ಬಿಡ್ಬೇಕು, ಬಿಟ್ಬಿಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊಡೋಂಗಿಲ್ಲ. ಯೋಚನೆ ಮಾಡ್ತಾ ಹೋದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ಕಳಿತ ಹಣ್ಣುಗಳು ಇರ್ತವೆ. ಸೊ ಹೀಗಾಗಿ ಏನ್ ಹೇಳ್ತಾರೆ ಅಂದ್ರೆ, ಅಭಿಕ್ಷಮ ಮನೋಭಾವ ಅಂದ್ರೆ ಅದು ಅವ್ರ ಅಟಿಟ್ಯೂಡ್, ಅವ್ರು ಬಿಟ್ಟಂತದ್ದು. ಪ್ರತಿಯೊಬ್ಬರು ಸ್ವತಂತ್ರ, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಾವು ಸ್ವತಂತ್ರ ಇದ್ದೇವೆ. ಅದು ಮನೋಭಾವ ಅಂತಕ್ಕಂಥದ್ದು, ಅದನ್ನ ಅಟಿಟ್ಯೂಡ್ ಅಂತ ಕರಿತಾ ಇದೀವಿ. ನಂತರದಲ್ಲಿ ಅವಧಾನ, ಅಟೆನ್ಷನ್. ಅವಧಾನ ಮತ್ತು ಆಸಕ್ತಿ ಒಂದೇ ನಾಣ್ಯದ 2 ಮುಖಗಳು. ಸೊ ಇದನ್ನ ಅವಧಾನ, ಆಸಕ್ತಿಯ ತಾಯಿ ಅಂತ ಕೂಡ ಕರೀತಾರೆ. ಅಟೆನ್ಷನ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ಇಂಟ್ರೆಸ್ಟ್ ಅಂತ ಕರಿತೀವಿ. ಇದು ಅಪ್ಟಿಟ್ಯೂಡ್, ಇದು ಅಟಿಟ್ಯೂಡ್. ಅಟಿಟ್ಯೂಡ್ ಬೇರೆ, ಅಪ್ಟಿಟ್ಯೂಡ್ ಬೇರೆ. ಅಪ್ಟಿಟ್ಯೂಡ್ ಇಸ್ ಗ್ರೇಟ್. ಸೊ ಇದು ಗ್ರೇಟ್. ಸೊ ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಅಪ್ಟಿಟ್ಯೂಡ್ ಇರುತ್ತೆ. ಒಂದಲ್ಲ ಒಂದು ಅಂಶದಲ್ಲಿ ನೀವು ಒಳ್ಳೆಯವರು ಇರ್ತೀರಾ, ಯಾವುದೋ ಒಂದು ಅಂಶದಲ್ಲಿ ನೀವು ಒಳ್ಳೆಯವರು ಇರ್ತೀರಾ. ಸೊ ಅದು ನಿಮ್ಗೆ ಗೊತ್ತಿರಲ್ಲ. ಸೊ ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಮುಂದೆ ಹೋಗ್ತಾ ಹೋಗ್ಬೇಕಾಗತ್ತೆ. ಸೊ ಇದನ್ನ ನೋಡ್ಬೇಕಾಗತ್ತೆ. ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್, ಮುಂದೆ ಹೋಗ್ತಾ ಇದ್ದೇನೆ. ಎಸ್, ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತರಾಗಿ ಹುಟ್ಟಿದರೂ ಕೂಡ ಇದರಲ್ಲಿ ಅರ್ಧದಷ್ಟು ಜನರು ಈ ಶಿಕ್ಷಣ ವ್ಯವಸ್ಥೆಯು ಮೂರ್ಖರನ್ನಾಗಿ ಮಾಡುತ್ತದೆ ಎಂದು ಹೇಳಿದವರು. ನಾನು ಮುಂದಿನ ಮಾತನ್ನ ಹೇಳ್ತೇನೆ ನಿಮಗೆ. ಸೊ ನಾನು ಓದ್ಬೇಕಾದ್ರೆ ಸಾಕಷ್ಟು ಅಂಶಗಳು ನನ್ನ ಮೈಂಡಲ್ಲಿ ಬರ್ತಾ ಇರುತ್ತೆ. ಅದನ್ನ ನಾನು ಏನು ಮಾಡ್ತೀನಿ ಅಂದ್ರೆ ಸ್ಟೇಟಸ್ ಅಲ್ಲಿ ಹಾಕ್ತೀನಿ ಅಥವಾ ನನ್ನ ಕಮ್ಯುನಿಟಿ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಈ ಒಂದು ಪರಿಸರ ಏನು ಮಾಡುತ್ತೆ ಅಂದ್ರೆ, ಅದು ನಾನು ಓದ್ಬೇಕಾದ್ರೆ ಕಂಡುಕೊಂಡಂತ ವಿಷಯ, ನನ್ನ ಒಂದು ಓನು ವಿಚಾರ ಅಲ್ಲ, ಅದು ನನ್ನ ಒಂದು ವೈಯಕ್ತಿಕ ವಿಚಾರ ಅಲ್ಲ. ಈ ಪರಿಸರ ಏನ್ ಮಾಡುತ್ತೆ ಅಂದ್ರೆ, ಯಾವುದೇ ವ್ಯಕ್ತಿಯನ್ನ ಪರಿಪೂರ್ಣನಾಗಿ ಮಾಡಲು ಬಿಡುವುದಿಲ್ಲ ಅಂತಕ್ಕಂಥದ್ದು. ಯಾವುದೇ ವ್ಯಕ್ತಿಯನ್ನ ಪರಿಪೂರ್ಣನಾಗಿ ಮಾಡಲು ಬಿಡುವುದಿಲ್ಲ. ಯಾವುದಾದ್ರೂ ಒಂದು ತಪ್ಪುಗಳಾಗತ್ತೆ, ಆ ತಪ್ಪುಗಳನ್ನ ತಿದ್ದುಕೊಂಡು ಮುಂದೆ ಹೋಗ್ತಾನಲ್ಲ, ಅವನಿಗೆ ಮನುಷ್ಯನಾಗ್ತಾನೆ, ಅವನಿಗೆ ಯಶಸ್ಸನ್ನ ಕಾಣ್ತಾನೆ ಅಂತಕ್ಕಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಇನ್ನು ಒಂದು ಮಾತನ್ನ ಸರಿಯಾಗಿ ಸಾಕಷ್ಟು ಕಮೆಂಟ್ಸ್ಗಳನ್ನ ಹಾಕಿದ್ರಿ. ಆ ಒಂದು ಮಾತನ್ನ ಹೇಳಿದ ಮೇಲೆ ಆಕ್ಚುಲಿ ಆ ವಿಚಾರವನ್ನ ನಾನು ಓದ್ಬೇಕಾದ್ರೆ ಒಂದು ಪುಸ್ತಕದಲ್ಲಿ ಅದನ್ನ ನೋಡಿದೆ, ಅದನ್ನ ನಾನು ಆ್ಯಡ್ ಮಾಡಿದೆ ಅಂತಕ್ಕಂಥದ್ದು. ಸೊ ಒಬ್ರು ಲೇಖಕರು ಏನ್ ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಿದ್ರು. ಇನ್ನು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟುವಾಗ ಪ್ರತಿಭಾವಂತರಾಗಿ ಹುಟ್ಟಿದರೂ ಕೂಡ ಈ ಒಂದು ಇದರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆ ಮೂರ್ಖರನ್ನಾಗಿ ಮಾಡುತ್ತದೆ ಅಂತ ಹೇಳಿದ್ರು. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ಶೇಡನ್ ಅವ್ರ ಮಾತು ನಿಮ್ಗೆ ಗೊತ್ತಿರ್ಬೋದು. ಶೇಡನ್ ಅಂತಕ್ಕಂಥ ಒಬ್ಬ ಭಾಷಣಕಾರ ಭಾಷಣ ಮಾಡ್ಲಿಕ್ಕೆ ಹೋಗ್ತಾನೆ. ಭಾಷಣ ಮಾಡ್ಲಿಕ್ಕೆ ಹೋದಾಗ ಸಡನ್ಲಿ ಏನ್ ಮಾಡ್ತಾನೆ ಅಂದ್ರೆ, ಈ ಸಭೆಯಲ್ಲಿ ಅರ್ಧದಷ್ಟು ಜನರು ಕತ್ತೆಗಳಿದ್ದಾರೆ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ, ಈ ಸಭೆಯಲ್ಲಿ ಇರ್ತಕ್ಕಂಥ ಅರ್ಧದಷ್ಟು ಜನರು ಕತ್ತೆಗಳಿದ್ದಾರೆ. ಶೇಡನ್, ಇದು ನಾನು ಹೇಳಿದಂತ ಮಾತಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಸೊ ಬಿ ಕಾಮ್, ಬಿ ಕೂಲ್. ಸೊ ಪೇಷನ್ಸ್ ಇರ್ಬೇಕು ನಮ್ಮ ಹತ್ರ, ಏನ್ ಹೇಳ್ತಾ ಇದ್ರೆ ಮೊದಲನೇದಾಗಿ ಅಂತಕ್ಕಂಥದ್ದು. ಸೊ ಶೇಡನ್ ಹೇಳಿದಾಗ ಅರ್ಧದಷ್ಟು ಜನರು ಕತ್ತೆಗಳಿದ್ದಾರೆ ಅಂತ ಹೇಳ್ತಾನೆ. ಸೊ ಅವಾಗ ನೀವು ಯಾಕೆ ಈ ರೀತಿ ಹೇಳಿದ್ರಿ, ವಾಪಸ್ ಈ ಮಾತನ್ನ ತಗೊಳ್ಬೇಕು ಅಂತಕ್ಕಂಥದ್ದು ಶೇಡನ್ಗೆ ಹೇಳ್ತಾರೆ, ಭಾಷಣಕಾರನಿಗೆ ಹೇಳ್ತಾರೆ. ಆ ಭಾಷಣಕಾರ ಹೋಗ್ತಾನೆ ಮತ್ತೆ ವಾಪಸ್ ಕ್ಷಮಾಪಣೆಯನ್ನು ಕೇಳ್ಬೇಕಲ್ವ. ಈಗ ಅವಾಗ ಹೇಳ್ತಾನೆ, ಈ ಸಭೆಯಲ್ಲಿ ಇರ್ತಕ್ಕಂಥ ಅರ್ಧದಷ್ಟು ಜನರು ಕತ್ತೆಗಳಲ್ಲ ಅಂತ ಹೇಳ್ತಾನೆ. ಇಟ್ ಮೀನ್ಸ್ ಇನ್ನೂ ಅರ್ಧ ಜನ ಯಾರು ಉಳ್ಕೊಂಡಿದ್ದಾರೆ ಕತ್ತೆಗಳಿದ್ದಾರೆ ಅಂದ್ರೆ ಆ ಒಂದು ಚಾಣಾಕ್ಷತನ ಆ ಭಾಷಣಕಾರನಲ್ಲಿ ಇತ್ತು. ಸೊ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಅರ್ಧದಷ್ಟು ಜನರನ್ನ ಶಿಕ್ಷಣ ವ್ಯವಸ್ಥೆ ಮೂರ್ಖರನ್ನಾಗಿ ಮಾಡ್ತದೆ. ಸೊ ಯಾರಲ್ಲಿ ಗಿಲ್ಫೋರ್ಡ್, ಗಿಲ್ಫೋರ್ಡ್ ಅವ್ರು ಕೊಟ್ಟಿದ್ದಾರೆ, ಜಿ.ಪಿ. ಗಿಲ್ಫೋರ್ಡ್, ವ್ಯಾಟ್ಸನ್ ಕೊಟ್ಟಿದ್ದಾರೆ, ಬ್ರೂನರ್, ಪಿಯಾಜೆ. ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಜಿ.ಪಿ. ಗಿಲ್ಫೋರ್ಡ್ ಅವರು ಸರಿಯಾದ ಉತ್ತರ. ಇವರು 120 ಅಂಶಗಳ ಆಧಾರದ ಮೇಲೆ ಸಮಕಾಲೀನ ಬುದ್ಧಿಶಕ್ತಿ ಸಿದ್ಧಾಂತದಲ್ಲಿ ಬರ್ತಾರೆ. ಇವರು ಸಾಂಪ್ರದಾಯಿಕ ಬುದ್ಧಿಶಕ್ತಿ ಸಿದ್ಧಾಂತಗಳಲ್ಲಿ, ಸಾಂಪ್ರದಾಯಿಕ ಬುದ್ಧಿಶಕ್ತಿ ಸಿದ್ಧಾಂತಗಳಲ್ಲಿ ಬರ್ತಾರೆ ಅಂತಕ್ಕಂಥದ್ದು. ಸಾಂಪ್ರದಾಯಿಕ ಬುದ್ಧಿಶಕ್ತಿ ಸಿದ್ಧಾಂತಗಳಲ್ಲಿ ಇವರು 120 ಅಂಶಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಅವುಗಳನ್ನ 3 ರೀತಿಯಲ್ಲಿ ಅವರು ತಿಳಿಸ್ಕೊಡ್ತಾರೆ. ಎಸ್, 3 ರೀತಿಯಲ್ಲಿ ಅವರು ತಿಳಿಸ್ಕೊಡ್ತಾರೆ. ಇದು ಒಂದು ಭಾಗ, ಇದು ಒಂದು ಭಾಗ, ನಂತರ ಇದು ಒಂದು ಭಾಗ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಏನ್ ಹೇಳ್ತಾರೆ ಅವರು, ಮೊದಲನೇದಾಗಿ ಹೇಳ್ತಾರೆ ಯಾವ್ದ್ರ ಬಗ್ಗೆ, ಕ್ರಿಯೆಗಳ ಬಗ್ಗೆ ಹೇಳಿದ್ರು. ಕ್ರಿಯೆಗಳು, ನಂತರದಲ್ಲಿ ಇದರಲ್ಲಿ 6 ವಿಷಯ ವಸ್ತುಗಳು ಬರ್ತದೆ. ನಂತರದಲ್ಲಿ ವಿಷಯ ವಸ್ತು, ಇದರಲ್ಲಿ 5 ವಿಷಯ ವಸ್ತುಗಳು ಬರುತ್ತೆ. ನಂತರದಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಉತ್ಪನ್ನಗಳು ಅಂತ ಬರುತ್ತೆ. ಪ್ರಾಡಕ್ಟ್, ಉತ್ಪನ್ನಗಳು, ಇಲ್ಲೂ ಕೂಡ 6 ವಿಷಯ ವಸ್ತುಗಳು ಬರುತ್ತೆ. ಸೊ ಇದನ್ನ ಯಾರು ಹೇಳಿದ್ರು, ಜೆ.ಪಿ. ಗಿಲ್ಫೋರ್ಡ್ ಅವರು ಹೇಳಿದ್ರು. ಈ ಒಂದು ರೀತಿ ಸ್ಟೇಟ್ಮೆಂಟ್ ಬಂದಾಗ ನಾವು ಏನು ಮಾಡೋಕ್ಕಾಗಲ್ಲ, ಬೈಪಾಟ್ ಮಾಡಬೇಕು. ಏನ್ ಸರ್ ನೀವು ಬೈಪಾಟ್ ಮಾಡಿ ಅಂತ ಹೇಳ್ತಿದ್ರ, ಮಾಡಲೇಬೇಕು. ಇದ್ರಲ್ಲಿ ಏನೋ ಬದಲಾವಣೆ ಮಾಡೋಕ್ಕಾಗಲ್ಲ, ಬೈಪಾಟ್ ಮಾಡಲೇಬೇಕು. ಈ ಸ್ಟೇಟ್ಮೆಂಟ್ಸ್ಗಳು ಯಾರು ಹೇಳಿದಾರೆ ಅಂತಕ್ಕಂಥದ್ದು
ಅರ್ಥ ಆಯ್ತಾ? ಯಾಕಂದ್ರೆ ಈ ರೀತಿ ಸಾಕಷ್ಟು ಸ್ಟೇಟ್ಮೆಂಟ್ಸ್ಗಳು ಬರುತ್ತೆ, ಸಾಕಷ್ಟು ಪಠ್ಯ ಪುಸ್ತಕಗಳನ್ನ ಅಧ್ಯಯನ ಮಾಡಿ ಅದರಲ್ಲಿ ಏನು ಮಾಡ್ತಾನೆ, ಕ್ವಶನ್ಸ್ನ ರೇಸ್ ಮಾಡ್ತಾನೆ. ಈ ಒಂದು ಸ್ಟೇಟ್ಮೆಂಟು ಹೇಳಿದ್ರೆ ನಮಗೆ ಈಸಿಯಾಗಿ ಕಂಡು ಬರಲ್ಲ ಯಾವುದೇ ಒಂದು ಪುಸ್ತಕದಲ್ಲಿ. ಸೊ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇದನ್ನ ಯಾವ್ದ್ರ ಮೇಲೆ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನೋಡಿಕೊಂಡು ನಮ್ಮ ಒಂದು ತಾರ್ಕಿಕ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು. ಇದನ್ನ ಅರ್ಥ ಆಗಿದೆ ಅನ್ಕೋತೀನಿ. ವ್ಯಾಟ್ಸನ್ ಅವರು ವರ್ತನವಾದಿಗಳು, ಇವ್ರ ಬಗ್ಗೆ ಗೊತ್ತು. ಪರಿಸರವಾದಿಯವರು ಪ್ರಮುಖವಾಗಿ. ನಂತರದಲ್ಲಿ ಒಂದು ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತಕ್ಕಂಥ ಪದ್ಧತಿಯನ್ನು ತಿಳಿಸ್ಕೊಟ್ರು. ಬ್ರೂನರ್ ಅವರು ಕ್ರಿಯಾತ್ಮಕ ಪ್ರಾತಿನಿಧ್ಯ, ಸಾಂಕೇತಿಕ ಪ್ರಾತಿನಿಧ್ಯ ಮತ್ತು ಪ್ರತಿಮಾ ಪ್ರಾತಿನಿಧ್ಯ ಬಗ್ಗೆ ತಿಳಿಸ್ಕೊಡ್ತಾರೆ. ಇನ್ನು ಪಿಯಾಜೆ ಅವರು ಬೌದ್ಧಿಕ ಕಲಿಕೆ ಸಿದ್ಧಾಂತದ ರೂವಾರಿಗಳು. ಇದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಮುಂದೆ ಹೋಗ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ತರಗತಿಗಳನ್ನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಸಮಾಜ ಮಿತಿ ತಂತ್ರ, ಸಮಾಜ ಮಿತಿ ಮಾಪನ, ನಂತರದಲ್ಲಿ ಪ್ರಕ್ಷೇಪಣ ವಿಧಾನ, ಬುದ್ಧಿಶಕ್ತಿ ವಿಧಾನ, ನೈದಾನಿಕ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಅದು ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನ ಕಂಡುಹಿಡಿಯಬೇಕಾಗಿದೆ. ಸಂಬಂಧವನ್ನ ಅದನ್ನ ಸಮಾಜ ಮಿತಿ ತಂತ್ರ, ಸೋಶಿಯೋಮೆಟ್ರಿ ಅಂತ ಕರಿತೀವಿ. ಇದನ್ನ ಸಮೂಹಗತಿ ಶಾಸ್ತ್ರ ಬೇರೆ, ಗ್ರೂಪ್ ಡೈನಾಮಿಕ್ಸ್ ಅದು. ಇದು ಸಮಾಜ ಮಿತಿ ತಂತ್ರ, ಸೋಶಿಯೋಮೆಟ್ರಿ ಅಂತ ಕರಿತೀವಿ. ಸೋಶಿಯೋಮೆಟ್ರಿ. ಸೋಶಿಯೋಮೆಟ್ರಿ ಅಂತ ಕರಿತೀವಿ. JL ಮೊರೆನೋ ಅವರು, JL ಮೊರೆನೋ ಇದನ್ನ ರೂಪಿಸ್ತಾರೆ. ಸಮಾಜ ಮಿತಿ ಮಾಪನ ಅಂತಕ್ಕಂಥದ್ದು, ಸಮಾಜ ಮಿತಿ ಮಾಪನ ಇದನ್ನ ರೂಪಣೆ ಮಾಡ್ತಾರೆ ಅನ್ನೋದು ಸೋಶಿಯೋಮೆಟ್ರಿ ಅಂತ ಕರೀತಾರೆ. ತರಗತಿಗಳಲ್ಲಿ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನ ಕಂಡುಹಿಡಿಯಲು ಬಳಸುವ ತಂತ್ರ ಯಾವಂದ್ರೆ ಸಮಾಜ ಮಿತಿ ಮಾಪನ, ಸೋಶಿಯೋಮೆಟ್ರಿ. JL ಮೊರೆನೋ ಅವರು ಇದನ್ನ ರೂಪಣೆ ಮಾಡ್ತಾರೆ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಕ್ಲಿಯರ್ ಆದ ಅಂತ ಭಾವಿಸ್ತೇನೆ ನಾನು. ಪ್ರಕ್ಷೇಪಣ ತಂತ್ರ ಥಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಬರುತ್ತೆ. ಥಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅವರು ಇದರಲ್ಲಿ 31 ಕಾರ್ಡ್ಗಳು ಕೊಡ್ತಾರೆ. ಸೊ 31 ಕಾರ್ಡ್ಗಳಿಗೆ ಒಂದು ಬ್ಲಾಕ್ ಅಂಡ್ ವೈಟ್ ಇರುತ್ತೆ. ಇದನ್ನ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ನೀಡಲಾಗುತ್ತೆ. ಆ ಚಿತ್ರದಲ್ಲಿ ಏನು ಸನ್ನಿವೇಶ ಇದೆ, ಆ ಚಿತ್ರದಲ್ಲಿ ಮುಂದೆ ಏನಾಗ್ಬೋದು, ಸೊ ಇದರ ಅಂಶ ಏನು ಅಂತಕ್ಕಂಥದನ್ನ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಬುದ್ಧಿ ಪರೀಕ್ಷೆ ಬೇರೆ, ಬುದ್ಧಿಶಕ್ತಿ ಪರೀಕ್ಷೆ ನೋಡಿದ್ವಿ. ಸಮಕಾಲೀನ ಮತ್ತು ಸಾಂಪ್ರದಾಯಿಕ ಸಿದ್ಧಾಂತಗಳಲ್ಲಿ ಗಿಲ್ಫೋರ್ಡ್ ಅವರಾಗಿರ್ಬೋದು, ರಾಬರ್ಟ್ ಸ್ಟರ್ನ್ಬರ್ಗ್ ಅವ್ರಿಗಾಗಿರ್ಬೋದು, ಥರ್ಸ್ಟನ್ ಆಗಿರ್ಬೋದು, ನಂತರದಲ್ಲಿ ಥಾರ್ನ್ಡೈಕ್ ಅವರಾಗಿರ್ಬೋದು, ನಂತರದಲ್ಲಿ ಹೊರ್ವಾರ್ಡ್ ಗಾರ್ಡ್ನರ್ ಅವರಾಗಿರ್ಬೋದು. ಸೊ ಇವರೆಲ್ಲರೂ ಬರ್ತಾರೆ. ನಂತರದಲ್ಲಿ ನೈದಾನಿಕ ಪರೀಕ್ಷೆ ಬೇರೆ, ನೈದಾನಿಕ ಮೌಲ್ಯಮಾಪನ ಬೇರೆ. ನೈದಾನಿಕ ಪರೀಕ್ಷೆನ ವಿದ್ಯಾರ್ಥಿಗಳ ಅಡ್ಮಿಷನ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ತಗೊಳ್ತೀವಿ ನೈದಾನಿಕ ಪರೀಕ್ಷೆನ. ನೈದಾನಿಕ ಮೌಲ್ಯಮಾಪನ ನಾವು ಕಂಪ್ಲೀಟ್ ಆಗಿ ಇಯರ್ ಮುಗಿದ್ಮೇಲೆ ನೈದಾನಿಕ ಪರೀಕ್ಷೆನ ಮಾಡ್ತೀವಿ. ಬಿ ಕೇರ್ಫುಲ್, ಅರ್ಥ ಆಗಲ್ಲ ಇದು ಕೆಲವೊಬ್ಬರಿಗೆ. ಸರ್ ನೈದಾನಿಕ ಪರೀಕ್ಷೆ, ನೈದಾನಿಕ ಮೌಲ್ಯಮಾಪನ ಡಿಫ್ರೆನ್ಸಸ್ ಇದೆ. ಎಸ್ ಡಿಫ್ರೆನ್ಸಸ್ ಇದೆ, ಅರ್ಥ ಆಯ್ತಾ? ಎಸ್ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮುಂದೆ ಹೋಗ್ತಾ ಇದೀನಿ. ಸೋಶಿಯೋಮೆಟ್ರಿ JL ಮೊರೆನೋ ಅವರು ರೂಪಿಸ್ತಾರೆ ಅಂತಕ್ಕಂಥದ್ದು. ಮುಂದೆ ಹೋಗ್ತಾ ಇದ್ದೇನೆ. ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಡಿಸ್ಲೆಕ್ಸಿಯಾಯು ಈ ಸಾಮರ್ಥ್ಯದ ಒಂದು ಕಲಿಕಾ ನ್ಯೂನ್ಯತೆ. ಇದರ ಮೇಲೆ ಸಾಕಷ್ಟು ನಾನು ಮಾತಾಡಿದ್ದೇನೆ, ಸೊ ಇಲ್ಲಿ ಮಾತಾಡಕ್ ಹೋಗಲ್ಲ. ಡಿಸ್ಲೆಕ್ಸಿ ಅಂದಾಗ ನಾವು ಓದುವಂತ ಕನ್ಫ್ಯೂಷನ್ ಹಾಕ್ಬೇಕು. ಬರವಣಿ ಅಂತ ಬಂದಾಗ ಡಿಸ್ಗ್ರಾಫಿ ಅಂತ ಹಾಕಿ. ಸರ್ ಹಾಗಾದ್ರೆ ಒಂದೀಗ ನಿಮಗೆ ಅಂಶ ಅರ್ಥ ಆಗ್ತಾ ಇದೆ, ಒಂದು ಅಂಶ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಏನಂದ್ರೆ ಸರ್ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಇಂಪಾರ್ಟೆಂಟ್ ಆಯಿತು. ಯಾಕಂದ್ರೆ ಎಲ್ಲ ಪರೀಕ್ಷೆಗಳಲ್ಲಿ ಒಂದಕ್ಕೊಂದು ಲಿಂಕ್ ಇವೆ. ಸೊ ಅದ್ರ ಮೇಲೆ ಕೇಳಿದ್ರೆ ಅದರ ಪ್ರಶ್ನೆಗಳು ಏನು ಮಾಡಿದಾರೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಈಗ ನಿಮಗೆ ಇದೊಂದೇ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ರೈಟಾ? ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಎಸ್. ಇನ್ನು ಓದುವುದು ಅಂದರೆ ಇದು ಡಿಸ್ಲೆಕ್ಸಿಯಾ ಅಂತ ಬರುತ್ತೆ. ಉಚ್ಚಾರಣೆ ಡಿಸ್ಪೋನಿಯಾ ಅಂತ ಕರೀತಾರೆ. ದೃಷ್ಟಿ ಕರೆಯೋದು ಬರಲ್ಲ. ಸೊ ದೃಷ್ಟಿ ಕರೆಯೋದು ಅಂದರೆ ಇದನ್ನ ಬ್ಲೈಂಡ್ನೆಸ್ ಅಂತ ಕರೀತಾರೆ. ಸೊ ಅದು ಆ ರೀತಿಯಾಗಿ ಬರುತ್ತೆ. ಇದನ್ನ ನೋಡ್ತಾ ಹೋಗೋಣ ಮುಂದೆ. ಆಟಿಸಮ್ ಒಂದು ಬಗೆಯ ಏನು ಅಂತ ಕೇಳಿದ್ದಾರೆ. ಆಟಿಸಮ್ ಅಂತಕ್ಕಂಥದ್ದು ಒಂದು ಬಗೆಯ ಏನು. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಇಲ್ಲಿ ನೇರವಾಗಿ ಉತ್ತರಕ್ಕೆ ಹೋಗ್ತಾ ಇದ್ದೀನಿ. ನರ ಸಂಬಂಧಿ ವರ್ತನಾ ರೋಗ ಸಮಷ್ಟಿ. ಸರಿ, ಯಾವ ಬುಕ್ಕಲ್ಲಿದೆ? ದಿ ಬೆಸ್ಟ್ ಬುಕ್ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಸೈಕಾಲಜಿಯಲ್ಲಿ ಸಾಕಷ್ಟು ಬುಕ್ಸ್ಗಳು ಬರುತ್ತೆ. ಎ ವಿ ಗೋವಿಂದ್ರ ಅವ್ರು ಬರುತ್ತೆ, HU ಅಮ್ದೇವಪ್ಪ ಬರುತ್ತೆ. ನಂತರದಲ್ಲಿ ನಾವು ನೋಡ್ತೀವಿ ಯಾರ್ದು NB ಕೊಂಗ್ವಾಡ ಬರುತ್ತೆ, KM ಸುರೇಶ್ ಅವ್ರದ್ದು ಬರುತ್ತೆ. ಇಲ್ಲಿ ಆಟಿಸಮ್ ಒಂದು ಬಗೆಯ ಇದಂದ್ರೆ ಸಂಬಂಧಿ ನರರೋಗ ವರ್ತನಾ ರೋಗ ಸಮಷ್ಟಿ. ಸೊ ಇನ್ಮೇಲೆ ಹಿಸ್ಟೀರಿಯಾ ಅಂತ ಕೇಳ್ಬೋದು. ಹಿಸ್ಟೀರಿಯಾ ಮೇಲೆ ಪ್ರಶ್ನೆ ಕೇಳ್ಬೋದು. ಹಿಸ್ಟೀರಿಯಾ ಫೋಬಿಯಾ ಕೇಳ್ಬೋದು. ಫೋಬಿಯಾ, ಎಸ್ ಫೋಬಿಯಾ ಎಸ್. ಇನ್ನು ಕೆಲವೊಂದು ಬರುತ್ತೆ ಹಿಸ್ಟೀರಿಯಾ, ಫೋಬಿಯಾ. ಇದ್ರ ಮೇಲೆ ಯಾವುದಾದ್ರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಸೊ ಬಿ ಕೇರ್ಫುಲ್ ಇದ್ರ ಬಗ್ಗೆ. ನಂತರ ಇಲ್ಲಿ ನರ ಸಂಬಂಧಿ ವರ್ತನಾ ರೋಗ ಸಮಷ್ಟಿ ಅಂದ್ರೆ ನರ ಸಂಬಂಧಿ ವರ್ತನಾ ಒಂದು ರೋಗ ಸಮಷ್ಟಿ ಅಂದ್ರೆ ನರಗಳಿಗೆ ಸಂಬಂಧಿಸಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ತೊಂದರೆಗಳು ಉಂಟಾಗತ್ತೆ ಅಂತಕ್ಕಂಥದ್ದು. ನರಗಳು, ಮನುಷ್ಯನಿಗೆ ನರಗಳಿರುತ್ತೆ. ಸೊ ನರಗಳಿಗೆ ಸಂಬಂಧಿಸಿದಂತೆ ಏನಾಗುತ್ತೆ ಅಂದ್ರೆ ರೋಗ ಇಲ್ಲಿ ಉಂಟಾಗತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಿಸ್ಟೀರಿಯಾ ಕೂಡ ಬರುತ್ತೆ. ಇದು
ಮಹಿಳೆಯರಿಗೆ ಸಂಬಂಧಪಟ್ಟಂಥದ್ದಿದೆ. ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಲೈಂಗಿಕದ ಒಂದು ಕೊರತೆಯಿಂದ ಏನಾಗುತ್ತೆ ಅಂದ್ರೆ ಇದು ಉಂಟಾಗತ್ತೆ ಅಂತಕ್ಕಂಥದ್ದನ್ನ ಹೇಳಲಾಗತ್ತೆ. ಈ ಒಂದು ಇನ್ಫಾರ್ಮೇಶನ್ ಏನಾಗ್ಬೋದು, ಈ ಒಂದು ರೋಗ ಸಾಕಷ್ಟು ಇನ್ನೂ ಅಂಶಗಳು ಬರುತ್ತೆ. ಎಸ್ಟಿಡಿ ಆಗಿರ್ಬೋದು, ಫೋಬಿಯಾ ಆಗಿರ್ಬೋದು, ನರಸಂಬಂಧಿ ರೋಗ, ಆಟಿಸಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಏನಂದ್ರೆ ನಿಮಗೆ ಹಂಪಿಗಳಿರ್ಬೋದು ಬುಕ್ಕಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ಓದ್ಕೊಳ್ಬೋದು. ಇಲ್ಲಾಂದ್ರೆ ಸರ್ ನೀವೇ ಓದಿ ಬೆಟರ್ ನಮಗೆ ಹೇಳಿ ಅಂತಕ್ಕಂಥದ್ದು ಮಾಡಿದ್ರೆ ಕೆಲವರು ಹೇಳಿದ್ರು ಮೆಸೇಜ್ ಮಾಡಿದ್ರು. ಇವತ್ತು ನಾನು ಒಂದು ಟಿ ಬಗ್ಗೆ ಮಾಡಿದಾಗ ಮ್ಯಾಥ್ಸ್ ಸೈನ್ಸ್ ಸರ್ ನೀವೇ ಎಜುಕೇಶನ್ ಮಿನಿಸ್ಟರ್ಗೆ ಕಾಲ್ ಮಾಡಿ ನೀವೇ ಮಾತಾಡಿ ಅಂತಕ್ಕಂಥದ್ದು. ಇದರ ಅರ್ಥ ಏನಂದ್ರೆ ಸೊ ಏನೇ ತಪ್ಪಾಗಿ ಸಿಕ್ಕಾಕೊಂಡ್ರು ಕೂಡ ನಾನೇ ಸಿಕ್ಕಾಕೊಳ್ಳಿ, ನೀವು ಸೇಫ್ ಇರ್ತೀರಾ ಅಂತ ಅರ್ಥನಾ? ಸೊ ನೀವು ಕೂಡ ಪ್ರಯತ್ನ ಮಾಡಬೇಕಾಗುತ್ತೆ. ಆ ರೀತಿ ಇರಲ್ಲ. ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನೀವು ಕೂಡ ಪ್ರಯತ್ನ ಮಾಡಿದ್ರೆ ಡೆಫಿನೆಟ್ ಆಗುತ್ತೆ. ಯಾವುದೇ ಒಂದು ಮ್ಯಾಥ್ಸ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಇದೆಲ್ಲ ಅವರಿಗೆ ನಾನು ಈ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀನಿ. ಜಸ್ಟ್ ಒಂದು ಕಿವಿ ಮಾತು, ಪಾಸಿಟಿವ್ ಆಗಿ ತೊಗೊಂಡ್ರೆ ಪಾಸಿಟಿವ್ ಆಗಿ ಕಾಣುತ್ತೆ, ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ಆಗಿ ಕಾಣುತ್ತೆ. ನೆಕ್ಸ್ಟ್ ನಾನು ಮುಂದೆ ಹೋಗ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ, ವಿಶೇಷ ಒಂದು ಅಗತ್ಯತೆಗಳುಳ್ಳ ಮಕ್ಕಳನ್ನ ಸಾಮಾನ್ಯವಾದ ಒಂದು ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಗಳಲ್ಲಿ ಶಿಕ್ಷಣ ನೀಡುವುದು ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಇದೆ ಇಲ್ಲಿ, ಇದು ಸಮನ್ವಯ ಶಿಕ್ಷಣ. ಕೆಲವರು ಗೊತ್ತಿಲ್ಲ ಸಮನ್ವಯ ಶಿಕ್ಷಣ ಅಂದ್ರೆ ಏನು. ಅಂದ್ರೆ ಸಮನ್ವಯ ಶಿಕ್ಷಣ ಅಂದ್ರೆ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಶಾಲೆಯ ವಿಷಯ ವಸ್ತುಗಳೊಂದಿಗೆ ಹೊಲಿಗೆ ಆಗಿರ್ಬೋದು, ಕಸೂತಿ ಆಗಿರ್ಬೋದು, ಬುಟ್ಟಿ ಹೆಣೆಯುವುದಾಗಿರ್ಬೋದು, ಎಂಜಿನಿಯರಿಂಗ್ ಆಗಿರ್ಬೋದು, ಇನ್ನಿತರ ಕರಕೌಶಲ್ಯ ಕೆಲಸಗಳನ್ನ ಕಲಿಸ್ತಾ ಇದ್ರೆ ಅದಕ್ಕೆ ಸಮನ್ವಯ ಶಿಕ್ಷಣ ಅಂತೀವಿ. ಅದ್ರ ಜೊತೆಗೆ ಇನ್ನೊಂದು ಅರ್ಥದಲ್ಲಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳೊಂದಿಗೆ, ಸೊ ಕೆಲವೊಬ್ರು ವೀಕ್ ಇದ್ದಾರೆ ಕಲಿಕೆಯಲ್ಲಿ, ಅವರೊಂದಿಗೆ ಸೇರ್ಕೊಂಡು ಏನಂದ್ರೆ ಕಲಿಕೆಯನ್ನು ಮಾಡ್ತಾರೆ, ಅದಕ್ಕೂ ಕೂಡ ಸಮನ್ವಯ ಶಿಕ್ಷಣ ಅಂತ ಕರೀತಾರೆ. ಎರಡು ರೀತಿಯಲ್ಲಿ ಅಧ್ಯಯನ ಮಾಡ್ಬೋದು. ಅರ್ಥ ಆಯ್ತಾ? ಸಮನ್ವಯ ಶಿಕ್ಷಣ ಎರಡು ರೀತಿಯಲ್ಲಿ ಅಧ್ಯಯನ ಮಾಡ್ಬೋದು. 1970 ಮೇ ಬಿ ಸೊ ಇದೇನಂದ್ರೆ ಸಮನ್ವಯ ಶಿಕ್ಷಣ ಅಂದ್ರೆ ಜಾರಿಗೆ ಬರುತ್ತೆ. ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್ 12ನೇ ಒಂದು ಪ್ರಶ್ನೆ. ಇಲ್ಲಿ ಕೂಡ ಸರಳವಾದ ಪ್ರಶ್ನೆ ಇದೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಇದ್ರ ಬಗ್ಗೆ ಸಾಕಷ್ಟು ನಾನು ಮಾತಾಡಿದ್ದೀನಿ. ವಿಕಾಸ ಎಂದರೆ ಏನು ಅಂತ ಕೇಳಿದರೆ ನೇರವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನಿಮಗೆ ಬಿಡ್ತಾ ಇದ್ದೀನಿ. ನಾನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಡೆಫಿನೆಟ್ ಆಗಿ ನಾನು ನೋಡ್ತೇನೆ. ಎಸ್ ಈಗಾಗಲೇ ನಾನು ಮಾತಾಡಿದ್ದೀನಿ ಹಿಂದಿನ ಒಂದು ಪಾಯಿಂಟ್ಸ್ಗಳಲ್ಲಿ ಗುಣಾತ್ಮಕ ಬದಲಾವಣೆ, ಪರಿಮಾಣಾತ್ಮಕ ಬದಲಾವಣೆ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ, ಭೌತಿಕ ಬದಲಾವಣೆ. ವಿಕಾಸ ಎಂದರೇನು ಪ್ರಶ್ನೆ ಸಂಖ್ಯೆ 12 ಅಂತ ಹಾಕಿ ಆಪ್ಷನ್ ಹಾಕಿ, ಜೊತೆಗೆ ನಿಮಗೆ ಏನೆಲ್ಲ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಹೇಳಿದ್ದೀನಿ, ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಂದ್ರೆ 12ನೇ ಪ್ರಶ್ನೆ ನಿಮಗೆ ಸರಿಯಾದ ಉತ್ತರವನ್ನ ತಿಳಿಸಬೇಕು. ಪ್ರಶ್ನೆ ಈ ರೀತಿಯಾಗಿದೆ, ವ್ಯಕ್ತಿಯಲ್ಲಿ ವರ್ತನೆಗಳನ್ನ ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಏನು ಅಂತ ಕೇಳಿದ್ದಾರೆ. ವರ್ತನೆಗಳನ್ನ ಹೆಚ್ಚು ಮಾಡಬೇಕಾಗಿದೆ ಮತ್ತು ಕಡಿಮೆನೂ ಕೂಡ ಮಾಡಬಹುದಾಗಿದೆ. ಇಲ್ಲಿ ಯಾವ್ದು ಬರುತ್ತೆ ಅಂತಕ್ಕಂಥ ನೋಡೋದಾದ್ರೆ ಅದು ಪುನರ್ಬಲನ ಅಂತ ಬರುತ್ತೆ. ಪುನರ್ಬಲನವನ್ನ ಮೊಟ್ಟ ಮೊದಲ ಬಾರಿಗೆ ಥಾರ್ಂಡೈಕ್ ಮತ್ತು ಯಾರು ಪೌಲೋರ್ ಅವರು ಮೊಟ್ಟ ಮೊದಲ ಬಳಸ್ತಾರೆ. ನಂತರ ಥಾರ್ಂಡೈಕ್ ಅವರು ಕೂಡ ಈ ಪುನರ್ಬಲನವನ್ನು ಬಳಸಿದ್ರು, ಪೌಲೋ ಮತ್ತು ಥಾರ್ಂಡೈಕ್. ಆದರೆ ನೆನಪಿಟ್ಕೊಳ್ಬೇಕು ಇಲ್ಲಿ ಏನಂದ್ರೆ ಇದನ್ನ ಪ್ರಚುರಪಡಿಸೋರು ಯಾರಂದ್ರೆ ಸ್ಕಿನ್ನರ್ ಅವರು. ಯಾರು? ಸ್ಕಿನ್ನರ್. ಸೊ ಸ್ಕಿನ್ನರ್ ಏನಂದ್ರೆ ಇಲ್ಲಿ ಪುನರ್ಬಲನ ಬಗ್ಗೆ ತಿಳಿಸ್ಕೊಡ್ತಾರೆ. ಪುನರ್ಬಲನ ಸೊ ಇಲ್ಲಿ ಪ್ರಚೋದನೆಗಳನ್ನ ಹೆಚ್ಚಿಸಬಹುದು, ಜೊತೆಗೆ ಕಡಿಮೆಯನ್ನು ಮಾಡಬಹುದು ಅಂತಕ್ಕಂಥದ್ದು. ಏನು? ವ್ಯಕ್ತಿಯಲ್ಲಿನ ವರ್ತನೆಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಆತನಿಗೆ ಒಳ್ಳೆ ಒಂದು ಹ್ಯಾಂಡ್ ರೈಟಿಂಗ್ ಮಾಡ್ಬೇಕಂದ್ರೆ ಆತನ ಒಂದು ಬರ್ದಂತ ಹ್ಯಾಂಡ್ ರೈಟಿಂಗ್ ಗುಡ್ ಅಂತ ಹಾಕಿ ನೆಕ್ಸ್ಟ್ ಮತ್ತೆ ಬರೀತಾನೆ, ಚಂದ ಬರೀತಾನೆ. 1 ಪೇಜ್ ಬರ್ದವನು 2 ಪೇಜ್ ಬರೀತಾನೆ, 3 ಪೇಜ್ ಬರೀತಾನೆ, 4 ಪೇಜ್ ಬರೀತಾನೆ, ಈ ರೀತಿ ಬರಿತಾ ಹೋಗ್ತಾನೆ. ಸೊ ಅವ್ನು ಹೆಚ್ಚು ಮಾಡ್ಬೋದು. ಇನ್ನು ಬರ್ದಾಗ ನಾನು ಸರಿಯಾಗಿ ಬರೆದ್ರು ಹೋಗಪ್ಪ ಅಂದ್ರೆ ಅದು ಬಿಟ್ಬಿಡ್ತಾನೆ ಬರೆಯೋದು. ಸೊ ಇದು ಪುನರ್ಬಲನ. ಸೊ ಇದನ್ನ ನಾವು ಕೊಡ್ಬೇಕಾಗುತ್ತೆ ಅಂತಕ್ಕಂಥದ್ದು. ಮುಂದೆ ಹೋಗ್ತಾ ಇದ್ದೇನೆ. ಪ್ರತಿಕ್ರಿಯೆ ಗೊತ್ತಿದೆ ನಿಮಗೆ. ಪ್ರತಿಕ್ರಿಯೆ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ಏನು? ರೆಸ್ಪಾನ್ಸು, ಅಭಿಪ್ರೇರಣೆ, ಮೋಟಿವೇಶನ್ ಗೊತ್ತಿದೆ, ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸು. ಈಗ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಇದೆ, ಸರ್ ನಾನು ಟಿ.ಟಿಯಲ್ಲಿ ಪಾಸ್ ಡೆಫಿನೆಟ್ ಆಗಿ ಆಗ್ತೀನಿ ಅಂತಕ್ಕಂಥದ್ದು. ಆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿ, ಅದುವೇ ನನ್ನ ಒಂದು ಬಯಕೆ ಅಥವಾ ಹಾರೈಕೆ ಅಂತಕ್ಕಂಥದ್ದು. ಮುಂದೆ ಹೋಗ್ತಾ ಇದ್ದೀನಿ. ಎಸ್, ಕಲಿಯುವವನಿಗೆ ಸ್ಕಫೋಲ್ಡಿಂಗ್ ಎನ್ನುವ ಪ್ರತಿಕ್ರಿಯೆಯ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು ಒಂದು ಯಾವುದು ಅಂತಕ್ಕಂಥದ್ದು ಕೇಳಿದ್ದಾರೆ. ಕಲಿಕೆಯಲ್ಲಿ ಸ್ಕಫೋಲ್ಡಿಂಗ್. ಎಸ್, 1 ನಿಮಿಷ. ಎಸ್, ಕಲಿಯುವವನಿಗೆ ಲ್ಯಾಪ್ಟಾಪ್ ಆಫ್ ಆಯ್ತಾ? ನಿಮಿಷ ರೀ. ಎಸ್, ಸ್ಕ್ರೀನ್ ಒಂದು ಬ್ಲ್ಯಾಂಕ್ ಬಿಟ್ಟಿದ್ದಾನೆ.
ಸೊ ಕಲಿಯುವವನಿಗೆ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, ಕಲಿಯುವವನಿಗೆ ಸ್ಕಫೋಲ್ಡಿಂಗ್ ಎನ್ನುವ ಪ್ರತಿಕ್ರಿಯೆಯ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು ಅಂತಕ್ಕಂಥದ್ದು. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಅದು ಭೌತಿಕವಾದ, ಆಪ್ಷನ್ ಬಿ ಸರಿಯಾದ ಉತ್ತರ, ಭೌತಿಕವಾದ ಅಂತಕ್ಕಂಥದ್ದು. ಸೊ ಇಲ್ಲಿ ಸ್ಕಫೋಲ್ಡಿಂಗ್ ಸರಿ ಅಲ್ಲ, ಅರ್ಥ ಆಯ್ತು ನಮಗೆ, ಪ್ರಶ್ನೆನೂ ಅರ್ಥ ಆಯ್ತು. ಸ್ಕಫೋಲ್ಡಿಂಗ್ ಅಂದ್ರೆ ಏನು ಅಂತಕ್ಕಂಥದ್ದು ಅರ್ಥ ಆಗಲಿಲ್ಲ ನಮಗೆ. ಸ್ಕಫೋಲ್ಡಿಂಗ್ ಅಂದ್ರೆ ಏನು ಅಂತಕ್ಕಂಥದ್ದು ಅರ್ಥ ಆಗಲಿಲ್ಲ. ಇದನ್ನ ವ್ಯಾಗೋಟ್ಸ್ಕೇರ್ ಅವರು ಮಂಡಿಸ್ತಾರೆ. ವ್ಯಾಗೋಟ್ಸ್ಕೇರ್ ಅವರು ತಮ್ಮ ಸಿದ್ಧಾಂತದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸ್ಕಫೋಲ್ಡಿಂಗ್ ಅನ್ನ ZPD ಅಂತ ಕೂಡ ಕರೀತಾರೆ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಕಲಿಯುವವರು ಇನ್ನೊಬ್ಬರ ಸಹಾಯವನ್ನ ತೆಗೆದುಕೊಂಡು ಕಲಿಯುವವರ ನಡುವಿನ ವ್ಯತ್ಯಾಸವನ್ನ ಇದನ್ನ ಸ್ಕಫೋಲ್ಡಿಂಗ್ ಅಂತ ಕರೀತಾರೆ. ಸೊ ಇಲ್ಲಿ ಪ್ರಶ್ನೆ ಕೇಳಿದ್ರೆ, ಕಲಿಯುವವನಿಗೆ ಸ್ಕಫೋಲ್ಡಿಂಗ್ ಎನ್ನುವ ಪ್ರತಿಕ್ರಿಯೆಯ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು ಭೌತಿಕವಾದ ಅಂತಕ್ಕಂಥದ್ದು. ಎಸ್, ಸ್ಕಫೋಲ್ಡಿಂಗ್ ಅಂದಾಗ ಯಾರು ಸ್ನೇಹಿತರಿದ್ದಾರೆ ಅಥವಾ ಯಾರು ಟೀಚರ್ಸ್ ಇದ್ದಾರೆ ಅದನಿಗೆ ಕಲಿಕೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ, ಅದು ಸ್ಕಫೋಲ್ಡಿಂಗು ಅಥವಾ ZPD ಅಂತ ಕರೀತಾರೆ. ಸೊ ಸ್ವಯಂ ಕಲಿತಾ ಇರ್ತಾನೆ, ಅಲ್ಲಿ ನಂತರದಲ್ಲಿ ಒಬ್ಬ ಹೆಲ್ಪ್ ತಗೊಂಡು ಕಲಿತಾ ಇರ್ತಾನೆ, ಅದಕ್ಕೆ ಅಂದ್ರೆ ಸ್ಕಫೋಲ್ಡಿಂಗ್ ಅಂತ ಕರೀತಾರೆ. ಈ ವ್ಯಾಗೋಟ್ಸ್ಕೇರ್ ಅವರನ್ನ ಸಾಮಾಜಿಕ ಮತ್ತು ಐತಿಹಾಸಿಕ ಸಿದ್ಧಾಂತದ ರೂವಾರಿ ಅಂತ ಕರೀತಾರೆ. ಸಾಮಾಜಿಕ ಮತ್ತು ಐತಿಹಾಸಿಕ ಸಿದ್ಧಾಂತವನ್ನ ತಿಳಿಸಿಕೊಟ್ರು ವ್ಯಾಗೋಟ್ಸ್ಕೇರ್ ಅವರು. ಅರ್ಥ ಆಯ್ತಾ? ವ್ಯಾಗೋಟ್ಸ್ಕೇರ್ ಅವರು ಸಾಮಾಜಿಕ ಮತ್ತು ಐತಿಹಾಸಿಕ ಸಿದ್ಧಾಂತವನ್ನ ತಿಳಿಸ್ಕೊಡ್ತಾರೆ. ರಷ್ಯಾ ದೇಶದ ಮನೋವಿಜ್ಞಾನಿಗಳು ವ್ಯಾಗೋಟ್ಸ್ಕೇರ್ ಅವರು. ಎಸ್, ಮುಂದೆ ಹೋಗೋಣ. ಎಸ್, ಬುದ್ಧಿಶಕ್ತಿಯ ಬಹುವಂಶ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕೇಳ್ತಾರೆ. ಥರ್ಸ್ಟನ್ ಕೊಟ್ಟಿದ್ದಾರೆ, ಗಿಲ್ಫರ್ಡ್, ಟರ್ಮನ್ ಮತ್ತು ಟೇಲರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಥರ್ಸ್ಟನ್. ಬಹುವಂಶ ಅಂತ ಬಂದಾಗ ಥರ್ಸ್ಟನ್, ಬಹುವಂಶ ಬಂದಾಗ ಥರ್ಸ್ಟನ್. ಬಹುಕಾರಕ ಅಂತ ಬಂದ್ರೆ ಥಾರ್ನ್ಡೈಕ್. ಬಹುಕಾರಕ ಅಂತ ಬಂದ್ರೆ ಯಾರು? ಥಾರ್ನ್ಡೈಕ್. ನಂತರದಲ್ಲಿ ಬಹುವಂಶ ಆಯ್ತು, ಬಹುಕಾರಕ ಆಯ್ತು. ಹೋರ್ವರ್ಡ್ ಗಾರ್ಡ್ನರ್ ಒಂದು ಬರುತ್ತೆ. ಹೋರ್ವರ್ಡ್ ಗಾರ್ಡ್ನರ್. ಸೊ ಇದ್ರ ಮೇಲೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಬಹುವಂಶ ಅಂತ ಬಂದಾಗ ಥರ್ಸ್ಟನ್ಗೆ ಹೋಗ್ಬೇಕಾ ಅಥವಾ ಹೋರ್ವರ್ಡ್ ಗಾರ್ಡ್ನರ್ಗೆ ಹೋಗ್ಬೇಕಾ? ಸೊ ಇಲ್ಲಿ ಬಹುವಂಶ ಅಂತ ಬಂದಾಗ ಥರ್ಸ್ಟನ್ಗೆ ಹೋಗ್ಬೇಕು ನಾವು. ಬಹುಕಾರಕ ಅಂತ ಬಂದಾಗ ಥಾರ್ನ್ಡೈಕ್ ಹೋಗ್ಬೇಕು. ಹೋರ್ವರ್ಡ್ ಗಾರ್ಡ್ನರ್ ಅವರು ಕೂಡ ತಿಳಿಸ್ಕೊಡ್ತಾರೆ. ಯಾವ್ದು ತಿಳಿಸ್ಕೊಟ್ರು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹೋರ್ವರ್ಡ್ ಗಾರ್ಡ್ನರ್ ಅವರು ಏನಂದ್ರೆ ಒಂದು ಬುದ್ಧಿಶಕ್ತಿ ಬಗ್ಗೆ ತಿಳಿಸ್ಕೊಡ್ತಾರೆ. ಇದು ಎರಡು ಟೆಕ್ಸ್ಟ್ ಬುಕ್ ನಲ್ಲಿ ಬಹುವಂಶ ಅಂತ ಮೆನ್ಷನ್ ಮಾಡಿದ್ದಾನೆ. 2-3 ಪುಸ್ತಕಗಳಲ್ಲಿ ಬಹುವಂಶ ಮತ್ತು ಬಹುಕಾರಕ ಎರಡು ಒಂದೇ ಅಂತೇಳಿ ಥರ್ಸ್ಟನ್ ಮತ್ತು ಹೋರ್ವರ್ಡ್ ಗಾರ್ಡ್ನರ್ ಅಂತ ಮೆನ್ಷನ್ ಮಾಡಿದ್ದಾನೆ. ಬಟ್ ಬಹುವಂಶದ ಬಂದಾಗ ಥರ್ಸ್ಟನ್ಗೆ ಹೋಗ್ಬೇಕಾಗುತ್ತೆ. ಹೋರ್ವರ್ಡ್ ಗಾರ್ಡ್ನರ್ ಅವರು ಒಂದು ಸಮಕಾಲೀನ ಬುದ್ಧಿಶಕ್ತಿ ಸಿದ್ಧಾಂತದಲ್ಲಿ ಬರ್ತಾರೆ. ಸಾಂಪ್ರದಾಯಿಕ ಬುದ್ಧಿಶಕ್ತಿ ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತವನ್ನು ತಿಳಿಸ್ಕೊಡ್ತಾರೆ. ಇಲ್ಲಿ ಪ್ರಮುಖವಾಗಿ ಎಷ್ಟು 8 ವಿಧದ ಬುದ್ಧಿಶಕ್ತಿಯನ್ನು ಇವ್ರು ಹೇಳಿದ್ರೆ, ಇವರು 9 ವಿಧದ ಬುದ್ಧಿಶಕ್ತಿಯನ್ನು ಬಗ್ಗೆ ತಿಳಿಸ್ಕೊಡ್ತಾರೆ. ನಂಬರ್ಸ್ಗಳ ಮೇಲೆ, ಯಾವ್ದ್ರ ಮೇಲೆ? ನಂಬರ್ಸ್ಗಳ ಮೇಲೆ ಥರ್ಸ್ಟನ್ ಅವರು ಬುದ್ಧಿಶಕ್ತಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಡಿವೈಡ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಎಸ್, ಅರ್ಥ ಆಯ್ತಾ? ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಒಂದು ಪ್ರಶ್ನೆ ಹೋರ್ವರ್ಡ್ ಗಾರ್ಡ್ನರ್, ಇದ್ರ ಮೇಲೆ ಒಂದು ಕಮೆಂಟ್ ಮಾಡಿ ಅಂತ ಇದ್ದೀನಿ. 2 ಪ್ರಶ್ನೆ ಆಯ್ತು, ನಿಮಗೆ ನೋಟ್ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಇದ್ದೀನಿ. ಸಾಮಾಜಿಕ ಬುದ್ಧಿಶಕ್ತಿ, ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಎಂಬ 3 ವಿಧದ ಬುದ್ಧಿಶಕ್ತಿಗಳಿವೆ ಎಂದವರು ಯಾರಂದ್ರೆ ಕಣ್ಣು ಮುಚ್ಕೊಂಡು ಹಾಕೊಂಡ್ಬಿಡಿ ಥಾರ್ನ್ಡೈಕ್ ಅವರು. ಥಾರ್ನ್ಡೈಕ್ ಅವ್ರದ್ದು ಏನ್ ಮಾಡಿ ಕಣ್ಣು ಮುಚ್ಕೊಂಡು ಹಾಕೊಂಡ್ಬಿಡಿ. ಥರ್ಸ್ಟನ್ ಬಹುವಂಶ ನೋಡಿದ್ವಿ. ಸ್ಪಿಯರ್ಮನ್ ಯಾವುದು? ದ್ವಿಕಾರಕ ಸಿದ್ಧಾಂತವನ್ನ ನೋಡ್ತೀವಿ. ಸ್ಪಿಯರ್ಮನ್ ಅವ್ರದ್ದು ದ್ವಿಕಾರಕ ಸಿದ್ಧಾಂತ ಬಗ್ಗೆ ನಾವು ನೋಡ್ತಾ ಇದೀವಿ ಅಂತಕ್ಕಂಥದ್ದು ಇದ್ರ ಮೇಲೆ ಗೊತ್ತಿರಲಿ. ಅರ್ಥ ಆಯ್ತಾ? ಮುಂದೆ ಹೋಗ್ತಾ ಇದ್ದೀನಿ. ಇದ್ರ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ ಹಿಂದಿನ ಪರೀಕ್ಷೆಗಳಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಯಾಕೆ ಇಂಪಾರ್ಟೆಂಟ್ ಇದೆ ಅಂದ್ರೆ ಇದ್ರ ಸಲುವಾಗಿನೇ. ಬುದ್ಧಿಮಂತನ ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ ಅಂತಕ್ಕಂಥದ್ದು ಅದನ್ನ ಸೃಜನಶೀಲತೆ. ಈಗಾಗಲೇ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸತಕ್ಕಂಥ ಕ್ರಮಗಳ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಸಿದ್ಧತೆ. ಸೊ ಇಲ್ಲಿ ಅಲೆಕ್ಸ್ ಆಕ್ಸ್ಬರ್ನ್ ಅವರು, ಇದು ಸೃಜನಶೀಲತೆ ಹಂತಗಳು. ಅಲೆಕ್ಸ್ ಆಕ್ಸ್ಬರ್ನ್ ಅವರು ಇದನ್ನ ಬುದ್ಧಿಮಂತನ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸು. ಅಲೆಕ್ಸ್ ಆಕ್ಸ್ಬರ್ನ್ ಬುದ್ಧಿಮಂತನ ಬಗ್ಗೆ ತಿಳಿಸ್ಕೊಡ್ತಾರೆ. ಇದನ್ನ ಮನಮಂಥನ ಅಂತ ಕೂಡ ಕರೀತಾರೆ. ಏನಂತ ಕರಿತಾ ಇದ್ವಿ? ಮನಮಂಥನ ಅಂತ ಕರಿತೀವಿ. ಸಿದ್ಧತೆ ನಂತರಲ್ಲಿ ಹೇಳ್ತಾ ಇದ್ದೆ ನಿಮ್ಗೆ. ಸೂಕ್ತತೆ ನಂತರದಲ್ಲಿ ಅಂತಃಸ್ಫುರಣೆ ನಂತರದಲ್ಲಿ ಪರಿಷ್ಕರಣೆ ಅಂತ ಬರುತ್ತೆ.
ಪರಿಷ್ಕರಣೆ ಅಂತ ಬರುತ್ತೆ. ಇದಲ್ಲದೆ ಏನ್ ಮಾಡ್ಬೋದು, ಸಿದ್ಧತೆ ಬರ್ಕೊಳ್ಳಿ, ಸೂಕ್ತತೆ, ನಂತರದಲ್ಲಿ ಜ್ಞಾನ ಶಿಪ್ ನೌಕೆ ಅಂತ ಹೇಳಿದ್ದೆ ನಾನು, ಶಿಪ್ ನೌಕೆ ಅಂತೇಳಿ, ಶಿಪ್ ಅಂದ್ರೆ ನೌಕೆ ಅಂತ ಒಂದು ಸೂತ್ರವನ್ನು ಹೇಳಿದ್ದೆ. ಸಿದ್ಧತೆ ಸೂಕ್ತತೆ ಆದ್ಮೇಲೆ ಯಾವ್ದು ಬರುತ್ತೆ, ಜ್ಞಾನೋದಯ, ಜ್ಞಾನ ಗ್ರಹಿಕೆ, ನಂತರದಲ್ಲಿ ಬರ್ತದೆ ಯಾವುದೋ ಒಂದು ತಾಳೆ ನೋಡುವಿಕೆ. ಸೊ ಯಾವುದೇ ಸ್ಟೆಪ್ಸ್ಗಳನ್ನ ಕೊಟ್ಟರು ಈ ರೀತಿ ಕೊಡ್ತಾನೆ ಅಥವಾ ಈ ರೀತಿ ಕೊಡ್ತಾನೆ. ಶಿಪ್ ನೌಕೆ ಅಂತ ನೆನಪಿಟ್ಕೊಂಡ್ರೆ ಸಾಕು, ಅಥವಾ ಶಿಶು ಅಶ್ವಿನಿಗಿತ್ತು ನೆನಪಿಟ್ಕೊಂಡ್ರೆ ಸಾಕು, ನಿಮ್ಗೆ ಏನಾಗುತ್ತಂದ್ರೆ ಮಾರ್ಕ್ಸ್ ಇಲ್ಲಿ ಸಿಗುತ್ತೆ. ಅಭಿಕ್ಷಮತೆ ಬಗ್ಗೆ ಮಾತಾಡಿದೀನಿ. ವ್ಯಕ್ತಿತ್ವ ಅಂದ್ರೆ ಪ್ರಕ್ಷೇಪಣಾ ತಂತ್ರಗಳಲ್ಲಿ ವ್ಯಕ್ತಿತ್ವನ ಅಳತೆ ಮಾಡ್ಲಿಕ್ಕೆ ಸಾಕಷ್ಟು ಇಲ್ಲಿ ವ್ಯಕ್ತಿತ್ವ ರೂಢಿಗಳು ಬರ್ತಾರೆ. ಕಾರ್ಲ್ ಯಂಗ್ ಆಗಿರ್ಬೋದು, ಆಮೇಲೆ ಅಡ್ಲರ್ ಅವರಾಗಿರ್ಬೋದು, ಸ್ಟ್ರಾಂಗರ್ ಅವರಾಗಿರ್ಬೋದು, ಅಥವಾ ಅಥವಾ ಅಲ್ಫೋರ್ಟ್ ಅವರಾಗಿರ್ಬೋದು, ವ್ಯಕ್ತಿತ್ವ ಸ್ಥಿರಗುಣ ಸಿದ್ಧಾಂತ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದನ್ನ ಬಗ್ಗೆ ನಾನು ಮಾತಾಡ್ತೇನೆ. ಬುದ್ಧಿಶಕ್ತಿ ಬಗ್ಗೆ ಈಗಾಗಲೇ ಹೇಳಿದ್ದೇನೆ ನಾನು. ಸೊ ಮುಂದೆ ಕೂಡ ಪ್ರಶ್ನೆ ಬರುತ್ತೆ, ನೋಡೋಣ. ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬೋದು. ಎಸ್, 18ನೇ ಪ್ರಶ್ನೆಗೆ ಬಂದಿದ್ದೇವೆ ಈಗ. ಮಾನವನ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನ ಪ್ರತಿಪಾದಿಸುವವರು ಯಾರು ಅಂತ ಕೇಳಿದರೆ, ಮಾನವನ ವಿವಿಧ ಹಂತಗಳಲ್ಲಿ ಆಗ್ತಕ್ಕಂಥದ್ದು ಹ್ಯಾಬಿಟ್ಸ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಈಗಾಗಲೇ. ಆದ್ರೆ ವಿಕಾಸಾತ್ಮಕ ಕಾರ್ಯಗಳಂದ್ರೇನು ಗೊತ್ತಿಲ್ಲ ನಿಮಗೆ, ಅರ್ಥ ಆಯ್ತಾ? ವಿಕಾಸಾತ್ಮಕ ಕಾರ್ಯಗಳಂದ್ರೇನು, ವ್ಯಕ್ತಿ ಈಗ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮುಂದಿನ ಒಂದು ಜೀವನಕ್ಕೆ ಅಡಿಯಾಗಿರೋದು, ಅದಕ್ಕೆ ವಿಕಾಸಾತ್ಮಕ ಕಾರ್ಯಗಳು ಅಂತ ಕರೀತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಏನಂದ್ರೆ, ಪ್ರಸವ ಪೂರ್ವ ಹಂತದಿಂದ ಹಿಡ್ಕೊಂಡು ಉತ್ತರ ಬಾಲ್ಯವರೆಗೆ, ಪ್ರಸವ ಪೂರ್ವದಿಂದ ಹಿಡ್ಕೊಂಡು ಉತ್ತರ ಬಾಲ್ಯದವರೆಗೆ ಏನಾಗುತ್ತಂದ್ರೆ ಹಂತಗಳು ಬರುತ್ತೆ. ಸೊ ಇಲ್ಲಿ ಗರ್ಭಧಾರಣೆಯಿಂದ ಜನನದವರೆಗೆ ಅಂತ ಕರಿತಾ ಇದೀವಿ. ಸೊ ಇಲ್ಲಿ ನಂತರದಲ್ಲಿ ಮತ್ತೆ ಡಿವೈಡ್ ಮಾಡ್ತೀವಿ ನಾವು, ಶೈಶವ, ಹಸುಳಿತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ ಅಂತೇಳಿ. ಸೊ ಉತ್ತರ ಬಾಲ್ಯ 12 ವರ್ಷಗಳವರೆಗೆ ಬರುತ್ತೆ. ಸೊ ಏನಾಗುತ್ತಂದ್ರೆ ಈ ಹಂತದಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಆತ ಈ ಒಂದು ಅಂಶಗಳಿಗೆ ಅಣಿಯಾಗಿ ಮುಂದಿನ ಅಂಶಕ್ಕೆ ತನ್ನ ಜೀವನವನ್ನ ಬಗೆಹರಿಸಿಕೊಂಡು ಹೋಗ್ಬೇಕಾಗತ್ತೆ. ಈ ಸಮಸ್ಯೆಗಳನ್ನ ಆತ ಏನಾದ್ರೂ ಒಂದು ಬಗೆಹರಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ, ಈ ಒಂದು ಅಂದ್ರೆ ಉತ್ತರ ಬಾಲ್ಯದಲ್ಲಿ ಉದ್ಭವ ಆಗತಕ್ಕಂಥ ಸಮಸ್ಯೆಗಳನ್ನ ಸೊಲ್ಯೂಷನ್ ತಗೊಳ್ಳಿಲ್ಲ ಅಂದ್ರೆ ಆತೇನಾಗತ್ತಂದ್ರೆ ಫೇಲ್ಯೂರ್ ಆಗ್ತಾನೆ. ಸೊ ಹೀಗಾಗಿ ಸಮಾಜದಿಂದ ದೂರ ಉಳಿತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ಹ್ಯಾಬಿಟ್ಸ್ ಅವರು ಅದ್ರ ಬಗ್ಗೆ ತಿಳಿಸ್ಕೊಟ್ರು. ಸೊ ನಂತರದಲ್ಲಿ ಇದನ್ನ ಲೈಂಗಿಕ ಪಕ್ವತೆ ಕಾಲ ಬರುತ್ತೆ, ತಾರುಣ್ಯ ಅವಸ್ಥೆ ಬರುತ್ತೆ. ಸೊ ಅದನ್ನ ನಾವು ಇಂಪಾರ್ಟೆಂಟ್ ನೋಡ್ಬೇಕಾಗುತ್ತೆ. ಅದು ಮುಂದುವರಿದವಾಗಿ ಇದನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾನೆ. ಸೊ ಅಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾನೆ. ಈಗ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಇದನ್ನೇ ಪ್ರತಿಪಾದನೆ ಮಾಡಿದ್ರು. ಯಾರು? ಹ್ಯಾಬಿಟ್ಸ್ ಅವರು, ರಾಬರ್ಟ್ ಹ್ಯಾಬಿಟ್ಸ್. ಯಾರು? ರಾಬರ್ಟ್ ಹ್ಯಾಬಿಟ್ಸ್. ಇವ್ರ ಬಗ್ಗೆ ಹೇಳಿದ್ದೀನಿ. ಬ್ರೂನರ್ ಅವರು ಅನ್ವೇಷಣಾ ಕಲಿಕೆ, ಬಂಡೂರ್ ಅವರು ಸಾಮಾಜಿಕ ಕಲಿಕೆ, ಪಿಯಾಜೆ ಅವರು ಬೌದ್ಧಿಕ ಕಲಿಕೆ. ಮುಂದಿನ ಪ್ರಶ್ನೆ, ಒಂದು ಪರೀಕ್ಷೆಯು ಯಾವುದನ್ನು ಅಳತೆ ಮಾಡಬೇಕು ಅದನ್ನು ಅಳತೆ ಮಾಡಿದರೆ ಆ ಪರೀಕ್ಷೆ ಏನ್ ಸರ್? ಅದೇ ಕ್ವಶನ್ಸ್ ರಿಪೀಟ್ ಆಗ್ತದೆ. ಎಸ್, ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ ಏನಾಗತ್ತಂದ್ರೆ ಕೆಲವೊಂದು ಕ್ರೈಟೀರಿಯಾ ಇದೆ. ಕರ್ನಾಟಕ ಟಿಟಿನ ಪಾಸ್ ಆಗೋದು ಅಷ್ಟು ಡಿಫಿಕಲ್ಟ್ ಇಲ್ಲ, ಬಟ್ ಕ್ವಶನ್ ಪೇಪರ್ ನಮ್ಮ ಮುಂದೆ ಬಂದಾಗ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಮಾಡ್ಕೋತೀನಿ, ಆ ಟೈಮ್ ಏನಾಗುತ್ತೆ ಅಂದ್ರೆ ಒಂದು ಅಮೃತಗಳಿಗೆ ಆಗತ್ತೆ ನಿಮ್ಮ ಕರ್ನಾಟಕ ಟಿಟಿನ ಯಶಸ್ಸನ್ನು ನಿರ್ಧರಿಸಲಿಕ್ಕೆ. ಇಲ್ಲಿ ಸರಿಯಾದ ಉತ್ತರ ನಿಮ್ಗೆ ಗೊತ್ತಾಯ್ತು. ಈಗ ಏನು ಸಮಂಜಸತೆ ಅಂತಕ್ಕಂಥದ್ದು, ಯಾವ್ದನ್ನ ಅಳತೆ ಮಾಡಬೇಕು ಅದನ್ನ ಅಳತೆ ಮಾಡಿದ್ರೆ ಸಮಂಜಸತೆ. ಹಾಗಾಗಿ ವಿಶ್ವಾಸಾರ್ಹ ಒಳದಾಗಿದೆ, ವಿಶ್ವಾಸಾರ್ಹತೆ ಅಂತ, ವಿಶ್ವಸನೀಯತೆ ಅಂತ ಕರಿತೀವಿ. ಏನು ವಿಶ್ವಸನೀಯತೆ ಅಂದ್ರೆ, ಇದ್ರ ಬಗ್ಗೆ ನಾನು ಆಗ್ಲೇ ಮಾತಾಡಿದ್ದೀನಿ ಹೇಳಿ. ಜೊತೆಗೆ ವಸ್ತುನಿಷ್ಠತೆ ಅಂದ್ರೆ ಏನು, ಇದ್ರ ಬಗ್ಗೆ ಕೂಡ ಮಾತಾಡಿದೀನಿ. ಜೊತೆಗೆ ಪ್ರಾಯೋಗಿಕಾರತೆ ಅಥವಾ ವ್ಯಾಪಕತೆ, ಇನ್ನು ಉಪಯೋಗಾರತೆ ಅಂತ ಬರುತ್ತೆ. ಇದು ಉತ್ತಮ ಪರೀಕ್ಷೆ ಲಕ್ಷಣಗಳು ಇವೆಲ್ಲವೂ ಕೂಡ. ರೈಟ್, ಮುಂದೆ ಹೋಗ್ತಾ ಇದ್ದೀನಿ. ಎಸ್, ನೀವು ಕೂಡ ಕಲಿಕೆಯಲ್ಲಿ ಭಾಗಿಯಾದ್ರೆ ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ಫುಲ್ ಆಗುತ್ತೆ. ಎಸ್, ಇದಕ್ಕೆ ಗ್ರೇಸ್ ಅನ್ನ ಕೊಡಲಾಗಿತ್ತು. ವಿಮರ್ಶಾತ್ಮಕ ಚಿಂತನೆಯನ್ನ ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು ಅಂತಕ್ಕಂಥದ್ದು. ಅಲ್ಲಿ ಆನ್ಸರ್ನ ಕೊನೆಯದಾಗಿ ಅವರು ಕೊಟ್ಟಿದ್ದು 1 ಮತ್ತು 2 ಅಂತ ಆನ್ಸರ್ನ ಕೊಟ್ಟಿದ್ದು. ಬಟ್ ಇಲ್ಲಿ ಅಂದ್ರೆ ವಿಮರ್ಶಾತ್ಮಕ ಅನ್ವೇಷಣೆಯಿಂದ ಬೆಳೆಯುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ, ಅನ್ವೇಷಣೆ. ವಿಮರ್ಶಾತ್ಮಕ ಚಿಂತನೆಯನ್ನ ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು. ಅನ್ವೇಷಣೆ ಮತ್ತು ಮೌಲ್ಯಮಾಪನ ಎರಡೂ ರೀತಿಯಲ್ಲಿ ಕೊಟ್ಟಿದ್ರು ಅವರು. ಅದರಲ್ಲಿ ಅನ್ವೇಷಣೆ ಅಂತಕ್ಕಂಥದ್ದು ಇದನ್ನ ಗ್ರೇಸ್ ಕೊಟ್ಟಿದ್ದಾರೆ. ರೈಟ್, ಮುಂದೆ ಹೋಗ್ತಾ ಇದ್ದೇನೆ. ಪ್ರಾತ್ಯಕ್ಷಿಕೆ ಗೊತ್ತು ನಿಮಗೆ, ಡೆಮಾನ್ಸ್ಟ್ರೇಷನ್. ಪ್ರಾತ್ಯಕ್ಷಿಕೆ, ಡೆಮಾನ್ಸ್ಟ್ರೇಷನ್, ದೃಷ್ಟಾಂತ ಇರಿಸುವುದು. ಇದಂದ್ರೆ ಎಕ್ಸಾಂಪಲ್ಸ್ ಕೊಡೋದು. ಏನಂದ್ರೆ ನಾನು ಹೇಳಿದ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತ ಹೇಳಿದೆ, ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು ಅಂತೇಳಿ ಎಕ್ಸಾಂಪಲ್ ಕೊಟ್ಟೆ ನಾನು. ಊರು ಉಪಕಾರ ಅರಿಯೋದು, ಹೆಣ ಶೃಂಗಾರ ಅರಿಯೋದು. ಹೌದು, ಊರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಕೂಡ ಅದು ಗೊತ್ತಾಗಲ್ಲ, ಜೊತೆಗೆ ಹೆಣಕ್ಕೆ ಎಷ್ಟೇ ಶೃಂಗಾರ ಮಾಡಿದ್ರು ಕೂಡ ಅದಕ್ಕೂ ಗೊತ್ತಾಗಲ್ಲ. ಸೊ ದೃಷ್ಟಾಂತೀಕರಿಸುವುದು. ಪ್ರಾತ್ಯಕ್ಷಿಕೆ ಅಂದ್ರೆ ಡೆಮಾನ್ಸ್ಟ್ರೇಷನ್. ನಾನು ಪ್ರಾಕ್ಟಿಕಲ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಅದು ಡೆಮಾನ್ಸ್ಟ್ರೇಷನ್ ಅಂತಕ್ಕಂಥದ್ದು. ರೈಟ್, ಮುಂದೆ ಹೋಗ್ತಾ ಇದ್ದೀನಿ. ಮುಂದಿನ ಒಂದು ಪ್ರಶ್ನೆ 21. ಎಸ್, ಸಾಧನಾ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಈ ಕೆಳಗಿನದನ್ನು ಮಾಪನ ಮಾಡಲು ರಚಿಸಲಾಗಿದೆ ಅಂತಕ್ಕಂಥದ್ದು ಸಾಧನಾ ಪರೀಕ್ಷೆ. ಎಸ್, ಇಲ್ಲಿ 2 ರೀತಿಯಲ್ಲಿ ಬರುತ್ತೆ ಸಾಧನಾ ಪರೀಕ್ಷೆ ಅಂತಕ್ಕಂಥದ್ದು. ಸಾಧನಾ ಪರೀಕ್ಷೆ ನಾವು ಬೌದ್ಧಿಕ ಸಾಮರ್ಥ್ಯವನ್ನ ಏನ್ ಮಾಡ್ತೀವಿ ಅಂದ್ರೆ ಅಧ್ಯಯನ ಮಾಡೋದ್ರ ಸಲುವಾಗಿ ರಚನೆ ಮಾಡ್ತಾರೆ ಸಾಧನಾ ಪರೀಕ್ಷೆ. ಸೊ ವಿದ್ಯಾರ್ಥಿಗಳಿಗೆ ಯಾವ ಕ್ಷೇತ್ರದಲ್ಲಿ ಒಂದು ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನ ಅಳತೆ ಮಾಡ್ತೀವಿ. ಈಗ ನಾನು ಎಕ್ಸಾಮ್ ತಗೊಂಡ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ನಾನು ತಗೊಳ್ಬಹುದು,
ಸೊ ಅದು ಏನಂದ್ರೆ ಸಾಧನಾ ಪರೀಕ್ಷೆ ನಿರ್ಧರಿಸಾಗುತ್ತೆ ಎಷ್ಟು ಅಂಶಗಳನ್ನ ನಾನು ಕಲ್ತಿದ್ದೀನಿ ಅಂತಕ್ಕಂಥದ್ದು. ವಿಶೇಷ ಸಾಮರ್ಥ್ಯ ಬರಲ್ಲ, ಭಾವನಾತ್ಮಕ ಬರಲ್ಲ, ಸಾಮಾಜಿಕ ಬರಲ್ಲ, ಇದು ಬೌದ್ಧಿಕ ಒಂದು ಸಾಮರ್ಥ್ಯಕ್ಕೆ ಸಂಬಂಧಪಡುತ್ತೆ ಸಾಧನಾ ಪರೀಕ್ಷೆ. ಸಾಧನಾ ಪರೀಕ್ಷೆಯನ್ನ ತರಗತಿಯಲ್ಲಿನೇ ವಿಷಯವಾರು ತೆಗೆದುಕೊಳ್ಳಲಾಗತ್ತೆ, ಇದು ನಿಮ್ಗೆ ಗೊತ್ತಿರಲಿ. ಅರ್ಥ ಆಯ್ತಾ? ಎಸ್, ಮುಂದೆ ಹೋಗ್ತಾ ಇದ್ದೀನಿ. ಎಸ್, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ. ಆಗಲೇ ನಾನು ಮಾತಾಡಿದೆ, ನಿರಂತರ ಕಂಪ್ರಿಹೆನ್ಸಿವ್ ಅಂಡ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು. ಕಂಟಿನ್ಯೂಸ್ ಅಂಡ್ ಕಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡಿದೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ನಿರಂತರತೆ ಅಂದ್ರೆ ಏನು? ವರ್ಷದ ಕೊನೆಗೆ ಅರ್ಧ ವಾರ್ಷಿಕ ಪರೀಕ್ಷೆಗಳು, ವಾರ್ಷಿಕ ಪರೀಕ್ಷೆಗಳು ನಿರಂತರ ಮೌಲ್ಯಮಾಪನಕ್ಕೆ ಎಕ್ಸಾಂಪಲ್ಸ್ ಕೊಡುತ್ತೆ ನಮಗೆ. ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಅಧ್ಯಯನ ಮಾಡ್ತೀವಿ, ಸಿಸಿ ಅಂತಕ್ಕಂಥದ್ದು ಕರಿತಾ ಇದ್ರು. ಇನ್ನು ಸಮಗ್ರ ಮೌಲ್ಯಮಾಪನ ಅಂದ್ರೆ ವ್ಯಾಪಕ, ಅಂದ್ರೆ ಕೇವಲ ಕಲಿಕಾ ಚಟುವಟಿಕೆ ಅಲ್ಲ, ಕಲಿಕಾ ಪೂರಕ ಚಟುವಟಿಕೆಗಳು ಕೂಡ ಏನಂದ್ರೆ ಇದನ್ನ ಅಪ್ಲಿಕೇಬಲ್ ಮಾಡಕ್ಕೆ ಸಮಗ್ರ ಮೌಲ್ಯಮಾಪನ ಅಂತ ಕರಿತೀವಿ. ಅದರಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ ಕೂಡ ಬರುತ್ತೆ. ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬಗೆಹರಿಸಲಾದ ಸಮಸ್ಯೆಗಳನ್ನ ನೈದಾನಿಕ ಮೌಲ್ಯಮಾಪನದಲ್ಲಿ ಹೋಗಿ ಬಗೆಹರಿಸ್ತೀವಿ. ಈಗ ಶಾಲೆಯಲ್ಲಿ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳು, ಶಾಲೆಗಳಲ್ಲಿ ಇರ್ತಕ್ಕಂಥ ಅಂತರಗಳನ್ನ ನಾನು ರೂಪಣಾತ್ಮಕ ಮೌಲ್ಯಮಾಪನ ಮುಖಾಂತರ ಬಗೆಹರಿಸಿದೆ. ಆದರೆ ಮುಂದುವರೆದು ಏನಾಗುತ್ತಂದ್ರೆ ಈ ಒಂದು ನೈದಾನಿಕ ಮೌಲ್ಯಮಾಪನದಲ್ಲಿ, ಈ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಅಲ್ಲಿ ನೈದಾನಿಕ ಮೌಲ್ಯಮಾಪನದಲ್ಲಿ ಮಾಡ್ತೀವಿ, ಅವ್ರಿಗೆ ಪರಿಹಾರ ಬೋಧನೆಯನ್ನ ಮಾಡ್ತೀವಿ, ನೈದಾನಿಕ ಮೌಲ್ಯಮಾಪನ ಅಂತ ಕರಿತಾ ಇದೀವಿ. ಸೊ ಅದನ್ನ ನೋಟ್ ಮಾಡ್ಕೊಳ್ಬೇಕು ಇಲ್ಲಿ. ಇನ್ನು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇದನ್ನು ಮೌಲ್ಯೀಕರಿಸಿದೆ ಅಂತ ಕೇಳಿದರೆ ಅದು ಏನಂದ್ರೆ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ಇಲ್ಲಿ ಪ್ರಶ್ನೆ ಕನ್ಫ್ಯೂಸ್ ಆಗುತ್ತೆ, ಪಠ್ಯೇತರ ಮತ್ತು ಸಹಪಠ್ಯ ಅಂತ ಹೇಳಿ. ಪಠ್ಯೇತರ ಅಂದ್ರೆ ಒಂದೇ, ಸಹಪಠ್ಯ ಅಂದ್ರೆ ಒಂದೇ, ಎರಡು ಕೂಡ ಪಠ್ಯೇತರನೇ ಇವು, ಅಂದ್ರೆ ಎರಡು ಔಟ್ಸೈಡ್ ಹೇಳ್ತಾರೆ. ಆದ್ರೆ ಇಲ್ಲಿ ಪಠ್ಯಕ್ರಮ ಅಂದ್ರೆ ಸಿಲೆಬಸ್, ಪಠ್ಯೇತರ ಅಂದ್ರೆ ಹೊರಗಿಂದ ಅಂದ್ರೆ ಏನು? ಈಗ ಹೊಲಿಗೆ ಯಂತ್ರವನ್ನು ಕಲಿಸೋದಾಗಿರ್ಬೋದು, ಅಥವಾ SUPW ಸೋಷಿಯಲ್ ಯೂಸ್ಫುಲ್ ಪ್ರೊಡಕ್ಟ್ ವರ್ಕ್ ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನ ಕಲಿಸೋದಾಗಿರ್ಬೋದು, ಇವೆಲ್ಲ ಪಠ್ಯೇತರ. ಆಟಗಳಾಗಿರ್ಬೋದು, ಕಾಂಪಿಟೇಷನ್ಸ್ ಗಳು ಬರುತ್ತೆ. ಸೊ ಇವೆಲ್ಲ ಏನಂದ್ರೆ ಪಠ್ಯೇತರ ಬರುತ್ತೆ. ಪಠ್ಯಕ್ರಮ ಮತ್ತು ಪಠ್ಯೇತರ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಏನ್ ಹೇಳುತ್ತಂದ್ರೆ, ಮಗುವಿಗೆ ಕೇವಲ ಪಠ್ಯ ವಸ್ತುಗಳನ್ನ ಮಾತ್ರ ಭಾರವನ್ನು ಹಾಕಬೇಡಿ, ಪಠ್ಯೇತರ ಚಟುವಟಿಕೆಗಳನ್ನ ಕೂಡ ಕಲಿಸಿ, ಜೊತೆಗೆ ನಿಜ ಜೀವನಕ್ಕೆ ಅದಕ್ಕೆ ಅನುಕೂಲಕಾರಿ ಆಗೋಗೆ ಮಾಡಿ ಅಂತಕ್ಕಂಥದ್ದನ್ನ ಹೇಳುತ್ತೆ ಇದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, CCE ಕಂಪ್ರಿಹೆನ್ಸಿವ್ ಅಂಡ್ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್. ರೈಟ್, ಮುಂದೆ ಹೋಗ್ತಾ ಇದ್ದೀನಿ. ಇದಲ್ಲದೆ ಮತ್ತೆ ನಾನು ಹೇಳಿದೆ ನಿಮ್ಗೆ ಏನು, ಕಲಿಕೆಯ ಮೌಲ್ಯಮಾಪನ, ಕಲಿಕೆಯಲ್ಲಿ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಕಲಿಕೆಯ ಮೌಲ್ಯಮಾಪನ ಅಂತ ಬರುತ್ತೆ. ಅದ್ರ ಬಗ್ಗೆ ಕೂಡ ಒಂದು ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದರೆ ಪ್ರಥಮ ಪತ್ರಿಕೆಯಲ್ಲಿ, ನಿಮ್ಗೆ ಗೊತ್ತಿರಲಿ. ಸರ್ ಪ್ರಥಮ ಪತ್ರಿಕೆಯಲ್ಲಿ ಬಿಡಿ, ನಾವು ಸೆಕೆಂಡ್ ಪೇಪರ್ ಅಂದ್ರೆ ಅದನ್ನೇ ಎತ್ತಾಕಿ ಇದರಲ್ಲಿ ಹಾಕ್ತಾನೆ, ಬಿ ಕೇರ್ಫುಲ್. ಅರ್ಥ ಆಯ್ತಾ? ಎಸ್, ಪ್ರಶ್ನೆ ಕೇಳಿದರೆ ನೈದಾನಿಕ ಪರೀಕ್ಷೆಯು ಅಂಶವನ್ನು ಗುರುತಿಸಲು ರೂಪಿಸಲಾಗುತ್ತದೆ. ನೈದಾನಿಕ ಪರೀಕ್ಷೆ ಅಂತ ಕೇಳಿದ್ದಾರೆ, ನೈದಾನಿಕ ಮೌಲ್ಯಮಾಪನ ಅಂತ ಕೇಳಿಲ್ಲ, ನೈದಾನಿಕ ಪರೀಕ್ಷೆ. ನೈದಾನಿಕ ಪರೀಕ್ಷೆ ಫಸ್ಟ್ ನಾವು ತಗೋತೀವಿ. ರೈಟಾ? ಕಲಿಕಾ ಸಮಸ್ಯೆ, ಕಲಿಕಾ ನ್ಯೂನ್ಯತೆ, ಕಲಿಕಾ ವಿಕರ್ಷಣೆ, ಕಲಿಕಾ ಸಾಮರ್ಥ್ಯ. ಸರಿಯಾದ ಉತ್ತರಲ್ಲಿ ಕಲಿಕಾ ಸಮಸ್ಯೆ. ಹಾಗಾದ್ರೆ ಕಲಿಕಾ ನ್ಯೂನ್ಯತೆ ಮತ್ತು ಕಲಿಕಾ ಒಂದು ಸಮಸ್ಯೆಗೆ ಏನು ವ್ಯತ್ಯಾಸ ಇದೆ? ಈಗ ಫಾರ್ ಎಕ್ಸಾಂಪಲ್ ಡಿಸ್ಫೋನಿಯಾ, ಡಿಸ್ಗ್ರಾಫಿಯಾ, ಡಿಸ್ಫಾಸಿಯಾ, ಡಿಸ್ಫೋನಿಯಾ, ಡಿಸ್ಕ್ಯಾಲ್ಕ್ಯುಲಿಯಾ, ಇದೆಲ್ಲ ಕಲಿಕಾ ನ್ಯೂನ್ಯತೆಗಳಿದು, ಇದು ನ್ಯೂನ್ಯತೆ. ಇನ್ನು ಕಲಿಕಾ ಸಮಸ್ಯೆ ಏನಂದ್ರೆ, ನೈದಾನಿಕ ಪರೀಕ್ಷೆ ಅಂದ್ರೆ ಏನ್ ಸಮಸ್ಯೆ ಇದೆ ಆ ಮಗುವಿಗೆ, ಆ ಸಮಸ್ಯೆ ಮೇಲೆ ಏನ್ ಮಾಡ್ತೀನಿ ಅಂದ್ರೆ ನಾನು ಕರಿಕ್ಯುಲಮ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು ಪರೀಕ್ಷೆನ ತಗೋತೀನಿ, ಆ ಪರೀಕ್ಷೆನ ತೆಗೆದುಕೊಂಡು ಯಾವ್ದ್ರಲ್ಲಿ ವೀಕ್ ಇದ್ದಾನೆ, ಆ ಕಲಿಕೆಯಲ್ಲಿ ಯಾವ ಒಂದು ಕಲಿಕೆಯಲ್ಲಿ ವೀಕ್ ಇದ್ದಾನೆ ಅಂತಕ್ಕಂಥದ್ದು, ಯಾವ ಅಂಶಗಳ ಮೇಲೆ ವೀಕ್ ಇದ್ದಾನೆ ಅಂತಕ್ಕಂಥ ತಿಳ್ಕೊಂಡು ನಾವು ಏನ್ ಮಾಡ್ತಾರೆ ಮುಂದೆ ಹೋಗ್ತಾ ಇದೀವಿ. ನ್ಯೂನ್ಯತೆ ಅಂದ್ರೆ ಒಂದು ಕೊರತೆ ಇದು. ಈಗ ಡಿಸ್ಫೋನಿಯಾ, ಬರವಣಿಗೆ, ಡಿಸ್ಗ್ರಾಫಿಯಾ, ಬರವಣಿಗೆ ಕೊರತೆ ಇದೆ, ಒಂದು ಮ್ಯಾಥ್ಸ್ ಅರ್ಥ ಆಗ್ತಾ ಇಲ್ಲ ಅವ್ನಿಗೆ, ಡಿಸ್ಲೆಕ್ಸಿಯಾ, ಓದ್ಲಿಕ್ಕೆ ಬರ್ತಾ ಇಲ್ಲ. ಸೊ ಇದನ್ನ ಡಿಸ್ಲೆಕ್ಸಿಯಾ. ಅರ್ಥ ಆಯ್ತಾ ಇದು? ಎಸ್, ಕಲಿಕಾ ವಿಕರ್ಷಣೆ ಬರಲ್ಲ, ಕಲಿಕಾ ಸಾಮರ್ಥ್ಯನೂ ಕೂಡ ಬಿಟ್ಬಿಡಿ. ಸಾಧನಾ ಪರೀಕ್ಷೆಯಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಕೂಡ ಅಳತೆ ಮಾಡ್ತೀವಿ ಅಂತಕ್ಕಂಥದ್ದು ಇದು ನಿಮ್ಗೆ ಗೊತ್ತಿರಲಿ. ಅರ್ಥ ಆಯ್ತಾ? ಎಸ್, ಮುಂದೆ ಹೋಗ್ತಾ ಇದ್ದೀನಿ. 24ನೇ ಪ್ರಶ್ನೆ, ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ, ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿದವರು ಯಾರಂದ್ರೆ ಬೇನೆ ಮತ್ತು ಸೈಮನ್ ರವರು. ಹಾಗಾದ್ರೆ ವೆಸ್ಲರ್ ಅವರು ಏನ್ ಹೇಳಿದ್ರು? ವಿಲಿಯಂ ಸ್ಟರ್ನು, ಟರ್ಮನ್ ಇವ್ರ ಬಗ್ಗೆ ಇಲ್ಲ, ವೆಸ್ಲರ್ ಅವ್ರ ಬಗ್ಗೆ ಬರ್ತಾರೆ. ಏನು? ಉತ್ತಮವಾಗಿ ತರ್ಕಿಸಿ, ನಿರ್ಣಯಿಸಿ, ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನ, ಪರಿಸರ ಅಂತ ಬಂದ್ರೆ ಡೇವಿಡ್ ವೆಸ್ಲರ್ ಹಾಕ್ಬೇಕು. ಪರಿಸರ ಅಂತ ಬಂದ್ರೆ ಡೇವಿಡ್ ವೆಸ್ಲರ್, ಪರಿಸರ ಬರದೇ ಹೋದ್ರೆ ಅದು ಬಿನೆಟ್ ಮತ್ತು ಸೈಮನ್. ಎಸ್, ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಪರಿಸರ ಬಂದ್ರೆ ಯಾರಿಗೆ ಹಾಕ್ಬೇಕು? ನಾವು ಡೇವಿಡ್ ವೆಸ್ಲರ್ ಹಾಕ್ಬೇಕು. ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ, ಸನ್ನಿವೇಶವನ್ನು ಗ್ರಹಿಸುವ ಮತ್ತು ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದು ನೀವು ಕೂಡ ಅಪ್ಲಿಕೇಬಲ್ ಮಾಡ್ಕೊಳ್ಳಿ. ಏನೋ ನೀವು ಏನು ಈಗ ಎಕ್ಸಾಮ್ ಸಿಚುವೇಶನ್ ನಡೀತಾ ಇದೆ, ಯಾವ ವಿಡಿಯೋಸ್ಗಳನ್ನ ನೋಡಬೇಕು, ಯಾವುದನ್ನ ನೋಡಬಾರ್ದು, ಏನನ್ನ ಓದಬೇಕು, ಏನನ್ನ ಓದಬಾರ್ದು, ಎಷ್ಟನ್ನ ಓದಬೇಕು, ಎಷ್ಟನ್ನ ಓದಬಾರ್ದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಸನ್ನಿವೇಶವನ್ನು ಗ್ರಹಿಸಬೇಕು, ಯಾರು ಏನ್ ಮಾಡ್ತಾ ಇದ್ದಾರೆ ನೋಡ್ಬೇಕು. ಸರ್ ನನಗೆ ಇನ್ನೂ ಸಿಲೆಬಸ್ ಗೊತ್ತಿಲ್ಲ ಅಂದ್ರೆ ನಿಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ. ಏನ್ ಕೇಳಿದಾರೆ ಕ್ವಶನ್ ಪೇಪರ್ಲಿ ಗೊತ್ತಿಲ್ಲ, ಮೂರ್ಖರು ಯಾರು ಇಲ್ಲ ಅಂತ. ಸೊ ಸನ್ನಿವೇಶವನ್ನು ಗ್ರಹಿಸಬೇಕು, ಏನ್ ಮಾಡ್ತಾ ಇದಾರೆ ಜನರು, ಸೊ ಅದನ್ನ ಗಮನಿಸಬೇಕು. ನಂತರ ತರ್ಕಿಸಬೇಕು. ನಮ್ಮದೇ ಆದ ಒಂದು ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ, ತರ್ಕಿಸಬೇಕು. ನನಗೊಂದು ತರ್ಕ ಇರಬೇಕಾಗತ್ತೆ.
ನನ್ನದಂತ ಒಪಿನಿಯನ್ ನಾನು ಶೇರ್ ಮಾಡ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ವ್ಯಕ್ತಿಯ ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಅಂದ್ರೆ ನಿರ್ಣಯವನ್ನು ಕೂಡ ಡಿಸಿಷನ್ ಮೇಕರ್ ಕೂಡ ಇರಬೇಕು. ನಿಮ್ಮ ಡಿಸಿಷನ್ ನೀವು ತಗೊಳ್ಬೇಕು. ಇವತ್ತು ಎಷ್ಟು ಜನ ಡಿಸಿಷನ್ ತಗೊಳ್ತೀರಾ? ಎಲ್ಲೋ ಕೂಡ ನಾವು ತಂದೆ ತಾಯಿಗಳ ಮೇಲೆ ಅಥವಾ ಕುಟುಂಬದ ಮೇಲೆ ನಿರ್ಭರ ಇರ್ತೀವಿ ಅಂತಕ್ಕಂಥದ್ದು. ಸೊ ಬಿನೆಟ್ ಅವ್ರು ಬರ್ತಾರೆ. ಅದನ್ನ ಪರಿಸರಕ್ಕೆ ಅಂತ ಬಂದಾಗ ನಾವು ಯಾರಿಗೆ ಹೋಗ್ಬೇಕಾಗತ್ತೆ? ಡೇವಿಡ್ ವೆಸ್ಲರ್ ಅವ್ರಿಗೆ ಹೋಗ್ತಾ ಇದೀವಿ. ಪರಿಸರ ಅಂತ ಬಂದ್ರೆ ಡೇವಿಡ್ ವೆಸ್ಲರ್ಗೆ ಹೋಗ್ಬೇಕು. ಪರಿಸರಕ್ಕೆ ಏನ್ ಮಾಡ್ಬೇಕು? ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಬುದ್ಧಿಶಕ್ತಿ ಅಂತ ಕರೆದ್ರೆ ಅದು ಡೇವಿಡ್ ವೆಸ್ಲರ್. ಅಂತರ್ಮುಖ ಇದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಅಂತರ್ಮುಖಿಗಳು ಬಹಿರ್ಮುಖಿಗಳ ಬಗ್ಗೆ ಕೇಳಿರಬಹುದು. ಉಭಯಮುಖಿಗಳು ಅಂತ ಬರ್ತಾರೆ. ಕಾರ್ಲ್ ಯುಂಗ್ ಅವರು ಅಂತರ್ಮುಖಿ ಮತ್ತು ಬಹಿರ್ಮುಖಿ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ಅಂತರ್ಮುಖಿ ಅಂತ ಬಂದಾಗ ಅದು ಸಾಮಾಜಿಕ ಒಂದು ಚಟುವಟಿಕೆಗೆ ಸಂಬಂಧಪಡುತ್ತೆ. ಅಂದ್ರೆ ವ್ಯಕ್ತಿಗಳು ಅಂತರ್ಮುಖಿಗಳು ಎಲ್ಲಿರ್ತಾರೆ? ಸಮಾಜದಲ್ಲೇ ಇರ್ತಾರೆ. ಸೊ ಕೆಲವೊಬ್ರು ಏನಂದ್ರೆ ತುಂಬಾ ಮಾತಾಡ್ತಾರೆ. ಸೊ ಅವರ ಒಂದು ಸಾಮಾಜಿಕ ಚಲನೆ ಅದು, ಸಾಮಾಜಿಕ ಚಟುವಟಿಕೆ ಅದು. ಕೆಲವೊಬ್ರು ಮಾತಾಡಲ್ಲ. ಅದಂದ್ರೆ ಬಹಿರ್ಮುಖ, ಕೆಲವೊಬ್ರು ಅಂತರ್ಮುಖ, ಎರಡು ರೀತಿಯಲ್ಲಿ ಇರ್ತಾರೆ. ಸೊ ಅಂತರ್ಮುಖ ಅಂತಕ್ಕಂಥದ್ದು ಸಾಮಾಜಿಕ ಚಟುವಟಿಕೆ ಸಮಾಜದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು. 3 ರೀತಿಯಲ್ಲಿ ಬರ್ತಾರೆ: ಅಂತರ್ಮುಖಿ, ಬಹಿರ್ಮುಖಿ, ನಂತರ ಉಭಯಮುಖಿ ಅಂತ ಬರ್ತಾರೆ. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎಸ್, ಮುಂದೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯ್ತು. ಎಸ್, ಆದ್ರೆ ಈ ಒಂದು ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ಫುಲ್ ಆಗತ್ತೆ ಇದು. ಜ್ಞಾನ, ಅನ್ವಯ ಮತ್ತು ಕೌಶಲ್ಯಗಳನ್ನ ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ಮಾಡಲು ವಿನ್ಯಾಸಗೊಳಿಸಿರುವ ಪರೀಕ್ಷೆಯನ್ನ ಸಾಧನಾ ಪರೀಕ್ಷೆ ಅಂತ ಹೇಳಿದ್ರು. ಸಾಧನಾ ಪರೀಕ್ಷೆಯಲ್ಲಿ 2 ಸ್ಟೇಟ್ಮೆಂಟ್ಗಳು ಬರುತ್ತೆ. ಮೊದಲನೇದು ಇಬೆಲ್ ಅವ್ರದ್ದು ಬರುತ್ತೆ, ನಂತರದಲ್ಲಿ ಪ್ರೀಮ್ಯಾನ್ ಅವ್ರು ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರೆ ಅದು ಪ್ರೀಮ್ಯಾನ್. ಜ್ಞಾನ, ಅನ್ವಯ ಮತ್ತು ಕೌಶಲ್ಯಗಳನ್ನ ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಇದನ್ನೇನ್ ಮಾಡ್ತಂದ್ರೆ ಅಳತೆ ಮಾಡುವುದು ಬರ್ತಂದ್ರೆ ಪರೀಕ್ಷೆ ಎಂದು ಹೇಳಿದವರು. ಇಲ್ಲಿ ವಿನ್ಯಾಸಗೊಳಿಸಲು ಪರೀಕ್ಷೆಯನ್ನ ಮಾಪನ ಅಂತ ಬಂದ್ರೆ ನೇರವಾಗಿ ಹಾಕೊಂಡ್ ಬಿಡಬೇಕು ಪ್ರೀಮ್ಯಾನ್ ಅಂತ ಹೇಳಿ. ಹಾಗಾದ್ರೆ ಇಬೆಲ್ ಅವ್ರು ಏನ್ ಹೇಳಿದ್ರು? ಇಬೆಲ್ ಅವರು ಒಂದು ನಿರ್ದಿಷ್ಟ ವಿಷಯದಲ್ಲಿ ಹೊಂದಿರತಕ್ಕಂಥ ಜ್ಞಾನವನ್ನ ಮತ್ತು ಕೌಶಲ್ಯಗಳಿರ್ತಕ್ಕಂಥ ಸಾಮರ್ಥ್ಯವನ್ನ ಮಾತ್ರ ಅಳತೆ ಮಾಡ್ತದೆ ಅಂತ ಹೇಳಿದ್ರು. ಸಾಮರ್ಥ್ಯ ಅಂತ ಹೇಳಿಲ್ಲ, ಕಂಪ್ಲೀಟ್ ಆಗಿ ಮಾಪನ ಮಾಡ್ತದೆ. ಇದು ಏನ್ ಮಾಪನ ಮಾಡ್ತದೆ? ಜ್ಞಾನ, ಅನ್ವಯ ಮತ್ತು ಕೌಶಲ್ಯಗಳನ್ನ ನಿರ್ದಿಷ್ಟ ವಿಷಯದಲ್ಲಿ, ಇಲ್ಲೂ ಕೂಡ ನಿರ್ದಿಷ್ಟ ವಿಷಯ ಅಂತ ಬರುತ್ತೆ. ಆದ್ರೆ ಇಲ್ಲಿ ನಿರ್ದಿಷ್ಟ ವಿಷಯದಲ್ಲಿ ಹೊಂದಿರುವ ಜ್ಞಾನವನ್ನ ಜೊತೆಗೆ ಕೌಶಲ್ಯಗಳಲ್ಲಿ ಹೊಂದಿರತಕ್ಕಂಥ ಸಾಮರ್ಥ್ಯ ಅಂತ ಬಂದ್ರೆ ಅದು ಇವೆಲ್ಗೆ ಹೋಗ್ಬೇಕಾಗತ್ತೆ. ನಂತರದಲ್ಲಿ ಇಲ್ಲಿ ಜ್ಞಾನ, ಅನ್ವಯ ಮತ್ತು ಕೌಶಲ್ಯಗಳನ್ನ ನಿರ್ದಿಷ್ಟ ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ಮಾಡಲು ವಿನ್ಯಾಸಗೊಳಿಸಿರುವ ಪರೀಕ್ಷೆನ ಸಾಧನಾ ಪರೀಕ್ಷೆ ಅಂತ ಬಂದ್ರೆ ಅದು ಪ್ರೀಮ್ಯಾನ್ಗೆ ಹೋಗ್ಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಎಸ್, ಇವ್ರ ಬಗ್ಗೆ ಬಿಟ್ಬಿಡಿ, ಇವರು ಮನೋವಿಜ್ಞಾನಿಗಳು, ಇವ್ರ ಹೇಳಲ್ಲ. ಮುಂದಿನ ಅಂಶಕ್ಕೆ ಹೋಗೋದಾದ್ರೆ, ಎಸ್, ಒಬ್ಬ ವ್ಯಕ್ತಿಯು ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವುದು ಇದಕ್ಕೆ ಉದಾಹರಣೆ. ಅದು ಬಾಹ್ಯ ಒಂದು ಅಭಿಪ್ರೇರಣೆ ಆಗುತ್ತೆ. ಎಸ್, ಬಾಹ್ಯ ಅಭಿಪ್ರೇರಣೆ ನಿಮಗೆ ಏನಾದ್ರು ಈಗ ಯಾರಾದ್ರೂ ಕೊಡ್ತೀನಿ ಅಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಅದು ಬಾಹ್ಯ ಅಭಿಪ್ರೇರಣೆ. ಆಂತರಿಕ, ನಾನು TT ಪಾಸ್ ಆಗಲೇಬೇಕು, ಆಂತರಿಕ ಅಭಿಪ್ರೇರಣೆ. ಯಾರೋ ನಿಮ್ಗೆ ಹೇಳ್ತಾ ಇದಾರೆ ಪಾಸ್ ಆಗಿ ಅಂತ ಪ್ರೆಷರ್ ಆಗ್ತಾ ಇದಾರೆ, ಸೊ ನೀವು ಪಾಸ್ ಆದ್ರೂ ಏನಂದ್ರೆ ಬಾಹ್ಯ ಅಭಿಪ್ರೇರಣೆ. ಆಂತರಿಕ ಇದು ಏನಂದ್ರೆ ಬಾಹ್ಯ ಅಭಿಪ್ರೇರಣೆ ಬರುತ್ತೆ. ಬಹುಮಾನಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾನೆ, ಬಹುಮಾನ ಪಡೆಯುವ ಸಲುವಾಗಿ ಏನಂದ್ರೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಇಲ್ಲಿ 3 ರೀತಿಯಲ್ಲಿ ಬರ್ತವೆ: ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆಗಳು ಕಂಡು ಬರುತ್ತೆ ಅಂತಕ್ಕಂಥದ್ದು. ಮುಂದೆ ಹೋಗ್ತಾ ಇದ್ದೀನಿ. ಎಸ್, ಕಲಿಕೆ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶ ಅಂತ ಕೇಳಿದ್ದಾರೆ. ಕಲಿಕೆ ಮೇಲೆ ಪ್ರಭಾವ ಬೀರೋದು ಅಂದ್ರೆ ಶಾಲೆ ಮತ್ತು ಗೃಹ ಪರಿಸರ ಬೀರುತ್ತೆ. ಈಸಿಯಾಗಿ ಸಿಂಪಲ್ ಇದೆ ಕ್ವಶನ್. ಇಲ್ಲಿ ಯಾವುದೇ ರೀತಿಯಾದ ಒಂದು ಕನ್ಫ್ಯೂಷನ್ ಬೇಡ. ಇಂಥ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಹಾಕ್ತೀರಾ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀನಿ ನಾನು. ಎಸ್, ಮುಂದೆ ಹೋಗ್ತಾ ಇದ್ದೀನಿ. ಎಸ್, ಇದು ಕೂಡ ಸಿಂಪಲ್ ಇದೆ. ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಿಸುವುದು ಆದರೆ ಆ ಕಲಿಕೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಹಿಂದಿನ ಕಲಿಕೆ ಹೊಸ ಕಲಿಕೆ ಹೆಲ್ಪ್ಫುಲ್ ಆಗ್ತಾ ಇದೆ, ಅದು ಧನಾತ್ಮಕ ಕಲಿಕೆ ಅಂತ ಕರೀತಾರೆ. ಈಗ ನಾನು ಸೈಕಲ್ ಬ್ಯಾಲೆನ್ಸ್ ಹೇಗೆ ಮಾಡೋದು ಅಂತ ಕಲ್ಕೊಂಡಿದ್ದೀನಿ. ಈಗ ನಾನು ಬೈಕ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಧನಾತ್ಮಕ ಆಯ್ತು. ಹಾಗಾದ್ರೆ ಋಣಾತ್ಮಕ ಅಂದ್ರೆ ಏನು? ಈಗ ನಾನು ಸ್ಕೂಟಿ ಓಡಿಸ್ತಾ ಇದ್ದೆ, ಈಗ ನಾನು ಬೈಕ್ ಅನ್ನು ಕೊಟ್ರೆ ಗೇರ್ ಹಾಕ್ತಕ್ಕಂಥದ್ದು, ಕಾಲಲ್ಲಿ ಗೇರ್ ಇರುತ್ತೆ. ಇದು ಸ್ಕೂಟಿ ಅಂದ್ರೆ ರೇಸ್ ಇರುತ್ತೆ. ಸೊ ಅದನ್ನ ನಾನು ಹಾಕಕ್ ಹೋದ್ರೆ ಋಣಾತ್ಮಕ ಆಗತ್ತೆ, ಎಲ್ಲಾದ್ರೂ ಹೋಗಿ ಹಾಕೊಂಡು ಬೀಳ್ತೀನಿ ನಾನು. ಸೊ ಅದಕ್ಕೆ ಅಂದ್ರೆ ಋಣಾತ್ಮಕ ಅಂತ ಕರೀತಾರೆ. ಹಾಗಾದ್ರೆ ಶೂನ್ಯ ಅಂದ್ರೆ ಏನು? ಶೂನ್ಯ ಅಂದ್ರೆ ಯಾವುದೇ ರೀತಿಯಿಂದ ಬದಲಾವಣೆ ಮಾಡಲಿಲ್ಲ ಅಂದ್ರೆ, ಈಗ ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣದಲ್ಲಿ ಯಾವುದೇ ರೀತಿಯ ಒಂದು ಕಲಿಕೆಯನ್ನು ಪರಿಣಾಮ ಮಾಡಲಿಲ್ಲ ಅಂದ್ರೆ ಅದು ಶೂನ್ಯ. ಈಗ ಏರೋಪ್ಲೇನ್ ಓಡಿಸ್ತಾ ಇದ್ದಾನೆ, ಆದ್ರೆ ಈ ಒಂದು ಎಮ್ಮೆಗಳನ್ನ ಕಾಯಕ್ಕೆ ಹಚ್ಚಿದ್ರೆ ಎಮ್ಮೆ ಕಾಯ್ತಾನಂತ ಯಾವುದೇ ರೀತಿಯ ಪರಿಣಾಮ ಅಲ್ಲ, ಶೂನ್ಯ ಕಲಿಕೆ ವರ್ಗಾವಣೆ. ಇಂಥ ಪಾರ್ಶ್ವ ನಿಜ ಜೀವನದಲ್ಲಿ ಅಪ್ಲಿಕೇಬಲ್ ಮಾಡಿದ್ರೆ 2+2 4 ಅಂತ ನಾನು ಸ್ಕೂಲಲ್ಲಿ ಕಲಿಸ್ಕೊಟ್ಟಿದ್ದೀನಿ ಅವನಿಗೆ. ಅವ್ನ ಮನೆಯಲ್ಲಿ ಹೋಗಿ 2 ಹಣ್ಣುಗಳನ್ನ ಸೇರಿಸಿ 4 ಹಣ್ಣುಗಳಾಗಿವೆ ಅಂತಕ್ಕಂಥದ್ದನ್ನ ಅಪ್ಲಿಕೇಬಲ್ ಮಾಡ್ಕೊಂಡ್ರೆ ಪಾರ್ಶ್ವ ಒಂದು ವರ್ಗಾವಣೆ. ಸಿಂಪಲ್ ಅರ್ಥ ಆಯ್ತಾ? ಇದ್ರ ಜೊತೆಗೆ ಲಂಬ ವರ್ಗಾವಣೆ ಕೂಡ ಬರುತ್ತೆ, ದ್ವಿಪಾರ್ಶ್ವ ಅಂತ ಬರುತ್ತೆ, ಲಂಬ ಪಾರ್ಶ್ವ ಅಂತ ಬರುತ್ತೆ. ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಎಸ್, ಕೊನೆಯ ಒಂದು ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಸಂಖ್ಯೆ
ಅಕ್ಷರಗಳನ್ನ, ಪದಗಳು ಅಥವಾ ಹೆಸರುಗಳನ್ನ ಒಮ್ಮೆ ಮಾತ್ರ ನೆನಪಿನಲ್ಲಿ ಇಡುವ ಮಿತ ಸಾಮರ್ಥ್ಯವೇ? ಎಸ್, ಈ ಚರ್ಚೆ ಬಗ್ಗೆ ನಿಮ್ಮ ಫೀಡ್ಬ್ಯಾಕು ಇಂಪಾರ್ಟೆಂಟು. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಸಂಖ್ಯೆ, ಅಕ್ಷರಗಳು, ಪದಗಳು ಅಥವಾ ಹೆಸರುಗಳನ್ನ ಒಮ್ಮೆ ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳುವ ಮಿತ ಸಾಮರ್ಥ್ಯವನ್ನು ಅಂತ ಕೇಳಿದರೆ ಅದು ಅಲ್ಪ ಕಾಲದ ಸ್ಮೃತಿ ಆಗತ್ತೆ. ಒಮ್ಮೆ ಮಾತ್ರ ನೆನಪಿಟ್ಕೊಳ್ತಾ ಇದ್ದೀವಿ ನಾವು. ಇಂದ್ರಿಯ ಸ್ಮೃತಿ ಅಂದ್ರೆ ಏನು? ಈಗ ಒಂದು ನಂಬರ್ ಹೇಳಿದೆ ನಾನು, 9980772996 ಅಂತ ಹೇಳಿದೆ, ಸಡನ್ಲಿ ನೆನಪಿಟ್ಕೊಂಡು ಬಿಟ್ಬಿಡ್ತಾರೆ, ಹೋಯ್ತದು. ಆದ್ರೆ ಒಂದು ನಂಬರ್ನ ತಗೊಂಡು ಡೈಲ್ ಮಾಡಿದ್ರೆ ಅಂದ್ರೆ ಇಲ್ಲಿ ಬಿಂಬಗಳು ಕಂಡು ಬರುತ್ತೆ. ಒಂದು ಕಲಿಕೆ ನಂತರ ಸ್ವಲ್ಪ ಮಟ್ಟಿಗೆ ಏನಂದ್ರೆ ನಿಮ್ಮ ಹತ್ರ ಇರುತ್ತೆ, ಅದು ಅಲ್ಪ ಕಾಲದ ಸ್ಮೃತಿಯಲ್ಲಿ ಕಂಡು ಬರುತ್ತೆ. ಇಲ್ಲಿ ವಿಸ್ಮೃತಿ ಕೂಡ ಕಂಡು ಬರುತ್ತೆ. ಎಬ್ಬಿಂಗಾಸ್ ಅವರು ಮರಿವಿನ ವಕ್ರರೇಖೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ವಿಸ್ಮೃತಿ, ಇಲ್ಲಿ ಸ್ಮೃತಿಯ ಹಂತಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು, ಬಿ ಕೇರ್ಫುಲ್. ಯಾವ್ದ್ರ ಬಗ್ಗೆ? ಸ್ಮೃತಿಯ ಹಂತಗಳ ಬಗ್ಗೆ ಕೇಳ್ತಾನೆ. ಫಸ್ಟ್ ಸ್ಮೃತಿಯ ಹಂತಗಳಲ್ಲಿ ಕಲಿಕೆ ಅಂತ ಬರುತ್ತೆ, ನಂತರದಲ್ಲಿ ಧಾರಣೆ ಅಂತ ಬರುತ್ತೆ, ನಂತರದಲ್ಲಿ ಪುನಃಸ್ಮರಣೆ ಅಂತ ಬರುತ್ತೆ, ಪುನಃಸ್ಮರಣೆ, ನಂತರದಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಅಭಿಜ್ಞಾನ ಅಂತ ಬರುತ್ತೆ. ಯಾವ್ದು ಬರುತ್ತೆ? ಅಭಿಜ್ಞಾನ. ಇದ್ರ ಪ್ರಶ್ನೆ ಕೇಳ್ತಾನೆ, ಬಿ ಕೇರ್ಫುಲ್. ಸೊ ಕಲಿಕೆ, ಧಾರಣೆ, ಪುನಃಸ್ಮರಣೆ ಮತ್ತು ಅಭಿಜ್ಞಾನ ಅಂತ ಬರ್ತದೆ. ಅಭಿಜ್ಞಾನ ಅಂದ್ರೇನು? ನಾನು ನೆನಪಿ ಏನು ಓದಿದ್ದೇನೆ ಅದನ್ನು ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಕರೆಕ್ಟಾಗಿ ನಾನು ಏನೋ ಪಾಠ ಮಾಡಿದ್ದೀನಿ, ಇದು ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲಿ ನೆನಪು ಮಾಡ್ಕೊಂಡ್ರೆ ಅಭಿಜ್ಞಾನ ಆಯ್ತು ಅಂತ ಅರ್ಥ. ಅಂದ್ರೆ ಕರೆಕ್ಟ್ ಟೈಮ್ಗೆ ನೆನಪು ಬಂತು ಅಂತ ಸಿಚುವೇಶನ್ಗೆ ತಕ್ಕಂತೆ. ಸೊ ಕಲಿಕೆ, ಧಾರಣೆ, ಪುನಃಸ್ಮರಣೆ, ಅಭಿಜ್ಞಾನ ಅಂತಕ್ಕಂಥದ್ದು ಈ ರೀತಿಯಾಗಿ ಬರುತ್ತೆ. ಅಲ್ಪಕಾಲದ ಸ್ಮೃತಿಗೆ ಇದು ಸರಿಯಾದ ಉತ್ತರ. ಇಲ್ಲಂದ್ರೆ ಈ ಒಂದು ಸ್ಮೃತಿಯ ಒಂದು ಹಂತಗಳು ಕೇಳಿದ್ರೆ ಈ ರೀತಿ ಆಗ್ಬೇಕು. ಸೊ ಸ್ನೇಹಿತರೆ, ಸೊ ಅಧಿಕ ಸಮಯವನ್ನು ತೆಗೆದುಕೊಂಡಿದ್ದೀನಿ, ಯಾಕಂದ್ರೆ ಸಾಕಷ್ಟು ವಿಷಯ ವಸ್ತುಗಳು ನಿಮ್ಮ ಮುಂದೆ ಹೇಳಿಕೊಂಡು ಅಂತಕ್ಕಂಥದ್ದು. ಹೀಗಾಗಿ ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಏನಿದೆ ಅಂದ್ರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾ, ಸೊ ಡೆಫಿನೆಟ್ ಆಗಿ ನನ್ನ ಒಂದು ಅನಾಲಿಸಿಸ್, ಎಲ್ಲ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ, ಮಾಡ್ತಾನೂ ಇದ್ದೇನೆ. ಸೊ ಡೆಫಿನೆಟ್ ಆಗಿ ಯಶಸ್ಸು ನಿಮ್ದಾಗಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.